ನನಗೆ ಕನ್ನಡದ ಒಲಿವು ಕನ್ನಡದ ತುಡಿತ ತೀವ್ರವಾಗಿದ್ದು ಪ್ರೌಢಶಾಲೆ. ಕನ್ನಡ, ತೆಲುಗು, ತಮಿಳು, ಉರ್ದು, ಹಿಂದಿ, ಇಂಗ್ಲೀಷ್. ನೀವು ಬಹುಭಾಷಾ ಪಂಡಿತರು. ಈ ಕನ್ನಡವನ್ನು ನಾನು ಅನೇಕ ನೆಲೆಗಳಲ್ಲಿ, ಬಹು ನೆಲೆಗಳಲ್ಲಿ ನಾನು ಬೆಳೆಸಿದ್ದೇನೆ, ಅದನ್ನು ಬಿತ್ತಿದ್ದೇನೆ, ಆ ಫಸಲನ್ನು ತೆಗೆದಿದ್ದೇನೆ. ಕನ್ನಡ ಅಂದರೆ ಬರೀ ಬೀದಿ ಹೋರಾಟ ಅಂತ ಭಾವಿಸಿದವನು ನಾನಲ್ಲ. ನನ್ನ ಎಷ್ಟೋ ವೈಯಕ್ತಿಕ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಬದಿಗೆ ಇಟ್ಟು ಎಲ್ಲೋ ಒಂದು ಸಣ್ಣ ಕ್ಯಾಂಟೀನಲ್ಲಿ ಅಥವಾ ಕಾಲು ದಾರಿಯಲ್ಲಿ ಒಂದಷ್ಟು ಚಿತ್ರಾನ್ನ, ಇಡ್ಲಿ ತಿಂದ್ಕೊಂಡು ನಾನು ನನ್ನ ದುಡ್ಡಲ್ಲಿ, ನನ್ನ ಇದರಲ್ಲೇ ನಾನು ಕನ್ನಡಕ್ಕೆ ಸಾವಿಲ್ಲ, ಸಂಕಟವೂ ಅನಗತ್ಯ. ಆದರೆ ಒಂದು ತೊಂದರೆ ಇದೆ. ಒಂದು ಕನ್ನಡದಲ್ಲಿ ಆಗಬೇಕಾಗಿರೋ ಕೆಲಸ ಅಂದರೆ ಅದು ಸರ್ಕಾರ ಮಾಡಬೇಕಾಗಿರೋದು ಏನು ಅಂತಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಿಸಬೇಕು. ಕನ್ನಡ ಚಿತ್ರಗಳ ಪ್ರದರ್ಶನದಲ್ಲಿ ನಮಗೆ ತುಂಬ ಅನ್ಯಾಯ ಆಗ್ತಿತ್ತು. ಕನ್ನಡದಲ್ಲಿ ಮಾತಾಡೋ ಹಾಗಿರಲಿಲ್ಲ. KGF ಅಂತ ಕಡೆ ಕನ್ನಡದಲ್ಲಿ ಮಾತಾಡಿದ್ರೆ ತಮಿಳವರು ಬೆಮೆಲ್ ನೌಕರರ ಮುಖದ ಮೇಲೆ ಬಿಸಿ ಕಾಫಿಯನ್ನು ಎರಚ್ತಾ ಇದ್ದರು. ಇವನ್ 80ರ ದಶಕದಲ್ಲೂ ಕೂಡ ಕೂಡ್ಗಲ್ಲಂತ ಒಂದು ಹಳ್ಳಿ, ಅಲ್ಲಿ ಕುಡಿಯೋ ಬಾವಿ ಒಂದೇ ಇದ್ದಿದ್ದು. ಕನ್ನಡಿಗರು ಕುಡಿಯೋ ಬಾವಿಗೆ ವಿಷವನ್ನು ಹಾಕಿದರು. ಅಂದರೆ ತಮಿಳರು ಸಂಘರ್ಷ, ತಮಿಳರು, ಹೌದು, ಅಷ್ಟು ಇದಿತ್ತು. ಯಾವ ಪ್ರದೇಶದಲ್ಲಿ? KGF ಬೆಳಗಾವಿ ಡೋಲಾಯಮಾನ. ಒಂದ್ಸಲಿ ಕನ್ನಡದ ಪರವಾಗಿ ತಿರುಗುತ್ತೆ ಚುನಾವಣೆಯಲ್ಲಿ, ಇನ್ನೊಂದ್ಸಲಿ ಕನ್ನಡಕ್ಕೆ ವಿರುದ್ಧವಾದ ವಾತಾವರಣ ಮೂಡ್ತಾ ಇದೆ. KGF ಅಲ್ಲಿ ಹಾಗಲ್ಲ. ನಮ್ಮ ಜನರಿಗೆ ಅಭಿಮಾನದ ಕೊರತೆ ಇದೆ. ಕೆಲವರಿಗೆ ಅಯ್ಯೋ ಹಾಗೆ ಹೇಳ್ಬಿಟ್ರೆ ತಪ್ಪು ಅಂತ ಅನ್ನಿಸ್ಬೋದು. ಇಲ್ಲ, ಯಾವ ಪ್ರಮಾಣದಲ್ಲಿ ಅಭಿಮಾನ ಇರಬೇಕೋ ಅಷ್ಟು ಇಲ್ಲ. ವೈಯಕ್ತಿಕವಾಗಿ ನಾನು ನಿಮಗೆ ರಾಜ್ಕುಮಾರ್ ಅವರೇ ಹೇಗಿದ್ದೀರಿ ಅಂತ ಕೇಳಿದಾಗ ಅನಾರೋಗ್ಯದ ಸರಮಾಲೆಯನ್ನೇ ಬಿಚ್ಚಿಟ್ರಿ. ಯಾಕೆ ಹಿಂಗಾಯಿತು? ಕೋವ್ಯಾಕ್ಸಿನ್ ಅನ್ನುವಂತಹ ಒಂದು ವ್ಯಾಕ್ಸಿನ್ ಕೋವಿಡ್ ಸಂದರ್ಭದಲ್ಲಿ ತಗೊಂಡ್ಮೇಲೆ ನನ್ನ 2 ಶ್ವಾಸಕೋಶಗಳು ಸೋಂಕು ತಗಲಿದೆ, ಹೃದಯ ಹಿರಿದಾಗಿದೆ, ಲಿವರ್ ಊದಿಕೊಂಡಿದೆ, ಗಾಲ್ ಬ್ಲ್ಯಾಡರಲ್ಲಿ 20 ಕಲ್ಲುಗಳಿವೆ, ಪ್ರಾಸ್ಟೇಟ್ ಊದ್ಕೊಂಡಿದೆ. ಆಮೇಲೆ ಅದುವರೆಗೂ ಇಲ್ಲದೇ ಇರುವಂತಹ ಸಕ್ಕರೆ ಕಾಯಿಲೆ ಪ್ರಾರಂಭ ಆಯಿತು. ನನಗೆ ರಕ್ತದ ಏರೊತ್ತಡ ಇತ್ತು, ಅಂದರೆ BP ಇತ್ತು, ಅದು ಸ್ವಲ್ಪ ಏರುಪೇರಾಗಿದೆ. ಮತ್ತು ಮೂಳೆ ಸಮಸ್ಯೆ ಇತ್ತು, ಅದು ಆ ಕೋವ್ಯಾಕ್ಸಿನ್ ಪ್ರಭಾವದಿಂದ ಹೆಚ್ಚಾಯಿತು. ಆತ್ಮೇರೆ ನಮಸ್ಕಾರ, ಶರಣು ಶರಣಾರ್ಥಿ. ಪರಿಚಿತರನ್ನು ಪರಿಚಯ ಮಾಡಿಕೊಡೋದು ಬಹಳ ಕೃತಕ ಅನ್ನಿಸ್ತದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಬೆಳೆದ ಮೇಲೆ ರಾಜ್ಕುಮಾರ್ ಅವರ ಒಂದಿಲ್ಲೊಂದು ಬರಹಗಳನ್ನು, ಉಕ್ತಿಗಳನ್ನು, ಅಭಿಪ್ರಾಯಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇರ್ತೀವಿ. ಈಗ ರಾಜ್ಕುಮಾರ್ ಅವರನ್ನು ಇವತ್ತು ಮಾತಾಡಿಸ್ಲಿಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಅದರಲ್ಲಿ ಮುಖ್ಯ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡಮಾಡುವ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪುರಸ್ಕೃತರಾದದ್ದು ಒಂದು ನೆಪ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮನ್ನು ಮಾತಿಗೆ ಸ್ವಾಗತಿಸ್ತೇನೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನೀವು ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅಂತಂದರೆ ಒಂದು ಕನ್ನಡದ ಅಸ್ಮಿತೆ. ನೀವು ಕನ್ನಡದ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ನಿಮ್ಮ ಈ ಜರ್ನಿ ಹ್ಯಾಗೆ ಸ್ಟಾರ್ಟ್ ಆಯಿತು ಸರ್? ನೀವು ಗಡಿನಾಡು ಕೋಲಾರದಲ್ಲಿ ಜನಿಸಿದ್ರಿ, ಮನೆ ಮಾತು ತೆಲುಗು, ಆದರೆ ಕನ್ನಡದ ಹೋರಾಟಗಾರ ಆದದ್ದು ಏನೇನು ಬೆಳವಣಿಗೆ ಕಾರಣಗಳು? ಎಲ್ಲಿ ಕೊರತೆ ಇರುತ್ತೋ ಅಲ್ಲಿ ಸಮೃದ್ಧಿಯನ್ನು ತುಂಬಿಕೊಳ್ಳೋದಕ್ಕೆ ಮನಸ್ಸು ಹಾತೊರಿತಾ ಇರುತ್ತೆ. ಕೋಲಾರದಲ್ಲಿ 60ರ ದಶಕದಲ್ಲಿ ಕನ್ನಡ ಅನ್ನೋದು ತುಂಬ ಅಪರೂಪ ಆಗಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಕಾನ್ವೆಂಟ್ ಶಾಲೆ ಬಂತು. ಆ ಕಾನ್ವೆಂಟ್ ಶಾಲೆಗೆ ನನ್ನನ್ನು ಸೇರಿಸಿದ್ರು, ಮೊದಲನೇ ತಂಡದ ವಿದ್ಯಾರ್ಥಿ ನಾನು. ಅಲ್ಲಿ ನನ್ನ ಉದ್ಧಾರ ಸಾಧ್ಯ ಆಗಲಿಲ್ಲ. ಮನೆಯವ್ರಿಗೆ ಅದು ಮನವರಿಕೆ ಆಗಿ ಒಂದು ಕನ್ನಡ ಪ್ರಾಥಮಿಕ ಶಾಲೆಗೆ ಹಾಕಿದ್ರು. ಆಗ ನನ್ನ ಹೆಸರಿದ್ದದ್ದು ರಾಜಶೇಖರ್ ಅಂತ. ನಮ್ಮಜ್ಜಿ ರಾಜ್ಕುಮಾರ್ನ ಕಟ್ಟ ಅಭಿಮಾನಿ. ಆವಾಗ ಬಂದಿದ್ದಿದೆ 5-6 ಚಿತ್ರಗಳು ರಾಜ್ಕುಮಾರ್ದು 63ರಲ್ಲಿ. ದಾರಿಯಲ್ಲಿ ಆ ಶಾಲೆಗೆ ಕರ್ಕೊಂಡು ಹೋಗುವಾಗ ನಿನಗೆ
ಒಂದೆರಡು ಪೆಪ್ಪರ್ಮೆಂಟ್ ಕೊಡ್ತೀನಿ, ನೀನು ಏನು ಕೂಡ ಅಲ್ಲಿ ಉಸಿರೆತ್ತಬಾರ್ದು, ನಾನು ಹೇಳಿದ್ದಕ್ಕೆ ಸುಮ್ಮನೆ ಇರಬೇಕು ಅಂತ ಹೇಳಿದ್ರು. ಆಗ ಏನು ಹೇಳ್ತಾರೋ ನನಗೆ ಕುತೂಹಲ ಇತ್ತು. ಅಲ್ಲಿ ಶಾಲೆಯಲ್ಲಿ ಹೆಸರು ಕೇಳಿದಾಗ ರಾಜ್ಕುಮಾರ್ ಅಂದ್ಬಿಟ್ಟು ನನಗೆ ಆಶ್ಚರ್ಯ. ಅಜ್ಜಿ ಕಡೆ ನೋಡಿದೆ, ಸುಮ್ಮನೆ ಇರು ಅಂದರು. 2 ಪೆಪ್ಪರ್ಮೆಂಟ್ ಆಸೆ. ಆಗಲೇ ಈ ಪರ್ಸೆಂಟೇಜ್ ಇತ್ತು ನೋಡ್ರಿ, 60 ವರ್ಷಗಳಿಂದ 40% ಇದ್ರದ್ದು ಪೆಪ್ಪರ್ಮೆಂಟ್ ಪರ್ಸೆಂಟೇಜು. ಸೊ ಅಲ್ಲಿ ಬರ್ಸಿದ್ದು ಆ ಕಿಲಾಡಿ ಅಜ್ಜಿ ಮನೆಯಲ್ಲಿ ಕೂಡ ಹೇಳಲಿಲ್ಲ. ಮನೆಯಲ್ಲಿ ರಾಜಶೇಖರ, ಶಾಲೆಯಲ್ಲಿ ರಾಜ್ಕುಮಾರ್. ಬಹಳ ವರ್ಷಗಳಾದ್ಮೇಲೆ ಗೊತ್ತಾಯಿತು ಹೆಸರು ಬದಲಾಯಿಸ್ಬಿಟ್ಟಿದೆ ಅಜ್ಜಿ ಅಂತ. ಸೊ ಹಾಗಾಗಿ ರಾಜ್ಕುಮಾರ ಅಂತ ಯಾವಾಗ ಹೆಸರಿಗೆ ಅಂಟ್ಕೊಳ್ತೋ, ಕನ್ನಡಕ್ಕೂ ನನಗೂ ಒಂದು ರೀತಿಯ ಅವಿನಾಭಾವ ಸಂಬಂಧವನ್ನು ಜನ ತಗಲಿಸಿಟ್ರು. ರಾಜ್ಕುಮಾರ್ ಅಂತ ಹೆಸರಿಟ್ರಲ್ಲ, ಆದ್ರೆ ನೀವು ಒಂದು ದಿನ ರಾಜ್ಕುಮಾರ್ ಅವರನ್ನು ಭೇಟಿ ಆಗ್ಬೋದು ಅಂತ ಕನಸು ಮನಸ್ಸಿನಲ್ಲಾದ್ರೂ ಅನಿಸ್ಕೊಂಡಿದ್ರಾ? ಇಲ್ಲ ಸರ್, ನಾನು ಆ ರೀತಿಯ ಕನಸು ಕಂಡು ಏನನ್ನು ಮಾಡಿದವನಲ್ಲ, ಕೆಲಸ ಮಾಡ್ತಾ ಹೋದವನು. ಯಾವಾಗ ರಾಜ್ಕುಮಾರ್ ಅವರನ್ನು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಆ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ 3 ದಿನ ಸತತವಾಗಿ ಭೇಟಿಯಾಗುವ ಒಂದು ಅವಕಾಶ ಸಿಕ್ತು. ಎಂಥ ಅದ್ಭುತ ಅಮೃತಗಳಿಗೆ ಅಲ್ಲ. ಅಯ್ಯೋ, ಅಮೃತಗಳಿಗೆ ಒಂದು ಭಾಗ್ಯ ಅದು. ಅನಿರೀಕ್ಷಿತವಾದದ್ದು ಘಟಿಸಿದ್ದು. ಅಷ್ಟು ಸರಳತೆಯ ಸಾಕಾರ ಮೂರ್ತಿ. ಸೌಜನ್ಯ ಅನ್ನೋದು ಅವರ ಕೇರ್ ಆಫ್ ಅಡ್ರೆಸ್ ಆಗಿತ್ತು. ಅವ್ರ ಹತ್ರ ಬಂದು ಅದು ಸಜ್ಜನಿಕೆ ಅಂದರೆ ಏನು ಅಂತ ಪಾಠ ಕಲಿಯುವಷ್ಟು ಅವರು ಸರಳ ವ್ಯಕ್ತಿ. ಮುಗ್ಧತೆಯ ಆ ಸಜ್ಜನಿಕೆಯಲ್ಲಿ ಬಹಳ ಸಹಜತೆ ಇತ್ತಲ್ಲ, ಆರ್ಟಿಫಿಷಿಯಲ್ ಅನ್ನಿಸ್ತಿರ್ಲಿಲ್ಲಲ್ಲ? ಇಲ್ಲ ಸರ್, ಅವರಲ್ಲಿ ಆ ಸರಳತೆ ಇರುವಾಗ ಒಂಚೂರು ಜನ್ಮತಃ ಬಂದಿರುವಂತಹ ಅಭಿನಯ ಇದಿತ್ತು. ಜನ ಏನಿಸುತ್ತೆ ಇದು ಕೃತಕ, ಇದು ಅವರು ಅಭಿನಯ ಮಾಡ್ತಾರೆ ಅಂತಿತ್ತು. ಹತ್ತಿರ ಇದು ನಾನು ನೋಡಿದ್ನಲ್ಲ, ಅದು ಇಲ್ಲ, ಆ ಮನುಷ್ಯನಲ್ಲಿ ಏನೂ ಇರಲಿಲ್ಲ ಆ ಥರದ್ದು. ಅವರು ತುಂಬ ತೆರೆಕೊಂಡಿದ್ದಂತಹ ವ್ಯಕ್ತಿತ್ವ ಆಗಿತ್ತು. ಕಲಿಯೋದಕ್ಕೆ ಯಾರ ಹತ್ರ ಬೇಕಾದರೂ ಅವರು ಕಲಿತಾ ಇದ್ದರು. ಆಮೇಲೆ ಗ್ರಹಣ ಶಕ್ತಿ ತುಂಬ ತೀವ್ರವಾಗಿತ್ತು. ಏನೇ ಹೇಳಿದರೂ ಕೂಡ ಅದನ್ನು ಗ್ರಹಿಸುವ ಶಕ್ತಿ ರಾಜ್ಕುಮಾರ್ಗಿತ್ತು. ಹಾಗೆಯೇ ಸ್ಮರಣ ಶಕ್ತಿ. ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಊರಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಅವರಿಗೆ ಒಂದು ಶಾಲುಸಿನೋ ಹಾರ ಹಾಕಿರೋದಿದ್ರೆ 10 ವರ್ಷ ಆದ್ರೂ ನೀವಲ್ಲಿ ಕಂಡಿದ್ರಲ್ಲ ಅನ್ನುವ ಸ್ಮರಣ ಶಕ್ತಿ ರಾಜ್ಕುಮಾರಲ್ಲಿ ಇತ್ತು. ಅವರಿಗೆ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಗೋಕಾಕ್ ವರದಿ ಅಂತಂದರೆ ಅವ್ರಿಗೆ ಏನೇನೋ ಹೇಳಿದರು. ಅದರಲ್ಲಿ ಖುರಾನ್ ಓದಬಾರ್ದು, ತಮಿಳ್ ಪೇಪರ್ ಮುಟ್ಟಬಾರ್ದು, ತೆಲುಗು ಸಿನಿಮಾ ನೋಡಬಾರ್ದು, ಹೀಗೆಲ್ಲ. ಅದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಆದಮೇಲೆ ನನ್ನನ್ನು ಕರೆಸ್ಕೊಂಡಿದ್ರು ಜಾಥಾ ಸಂದರ್ಭದಲ್ಲಿ. ಗೋಕಾಕ್ ವರದಿ ಜಾರಿ ಆಗತ್ತೆ, ಅದರ ಆಶಯಗಳು ಈಡೇರುತ್ತೆ ಅಂಥೇಳಿ ಸರ್ಕಾರ ಒಂದು ಆದೇಶ ಹೊರಡಿಸ್ತು. ಆ ಆದೇಶವನ್ನು ನಾವು ಸಂಭ್ರಮಿಸಿ ಜನರಿಗೆ ಕೃತಜ್ಞತೆಯನ್ನು ತೋರಿಸೋದಕ್ಕೆ ಮೊದಲು ಒಂದು ಜಾಥಾ ಮಾಡಿದರು ರಾಜ್ಕುಮಾರ್ ಅವರು ಬೆಳಗಾವಿ ಕಡೆಯಿಂದ. ಕೃತಜ್ಞತೆ ಅರ್ಪಿಸೋದಕ್ಕೆ ಕೋಲಾರದ ಬಂಗಾರಪೇಟೆ ಕಡೆಯಿಂದ ಒಂದು ವಿಜಯೋತ್ಸವ ಜಾಥಾ ಅಂತ ಮಾಡಿದಾಗ ನನ್ನನ್ನು ಜೊತೆಯಲ್ಲಿಟ್ಕೊಂಡು ನಿಜವಾಗ್ಲೂ ಗೋಕಾಕ್ ವರದಿ ಅಂದರೆ ಏನು, ಹೇಗೆ, ಅದರಲ್ಲಿ ಏನಿದೆ ಅಂತ ಕೇಳಿದ್ರು. ಅವರಿಗೆ ಅರ್ಥವಾಗುವ ಹಾಗೆ ತುಂಬ ಸರಳವಾದ ಭಾಷೆಯಲ್ಲಿ ಅದನ್ನು ನಾನು ವಿವರಿಸಿದೆ. ಅದನ್ನು ಕೇಳಿ ಅವರು ಖುಷಿಯಾಗಿ MLA ಅಂದ್ರೇನು, MLC ಅಂದ್ರೇನು, MP ಅಂದ್ರೇನು, ಲೋಕಸಭೆ ಏನು, ರಾಜ್ಯಸಭೆ ಅಂದರೆ ಏನು, ವಿಧಾನ ಪರಿಷತ್ ಅಂದ್ರೇನು, ವಿಧಾನಸಭೆ ಅಂದ್ರೇನು, ಇವೆಲ್ಲವನ್ನು ಕೇಳಿದ್ರು. ತುಂಬ ಸರಳವಾಗಿ ತಿಳಿಸ್ಕೊಟ್ಟೆ. ಕೊನೆಗೆ ಅವರು 2 ಪ್ರಶ್ನೆಗಳು ಕೇಳಿದ್ದು, ಕಂಡಲ್ಲಿ ಗುಂಡು ಅಂತಾರಲ್ಲ ಅದು ಏನು, ಅಂದರೆ ಕರ್ಫ್ಯೂ ಅಂದರೆ ಏನು, 144 ಸೆಕ್ಷನ್ ಅಂತಾರಲ್ಲ ಅದು ಏನು ಅಂತ. ಅದಕ್ಕೆಲ್ಲ ವಿವರಣೆಗಳು ಕೊಟ್ಟಮೇಲೆ ಅವರು ತುಂಬ ಸಂತೋಷಪಟ್ಟರು. ಅನೇಕ ಪೌರನೀತಿಗೆ ಸಂಬಂಧಪಟ್ಟಂತಹ ಮತ್ತು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು. ಕನ್ನಡ ಒಂದು ಸರ್ವಾಂಗ ಸುಂದರವಾದ ಭಾಷೆ ಅಂತ ಅಣ್ಣವರ ಆ ಸಂದರ್ಭದಲ್ಲಿ ಹೇಳಿದರು. ನೋಡಿ, ನೀವು ರಾಜ್ಕುಮಾರ್ ಅವ್ರಿಗೆ ಕೆಲ ಕಾಲಗಳ ಕಾಲ ಗುರುಗಳಾಗಿಬಿಟ್ರಿ. ಯು ಬಿಕೇಮ್ ಎ ಟೀಚರ್ ಫಾರ್ ಹಿಮ್. ಸರ್, ಅವರು ಎಷ್ಟು ದೊಡ್ಡತನ ಅಂದರೆ ಸರ್ ಅಂತ ಇದ್ದರು, ಮೇಷ್ಟ್ರೆ ಅಂತ ಇದ್ದರು. ಅಪ್ಪಿ ತಪ್ಪಿನೂ ಏಕವಚನದಲ್ಲಿ ನನ್ನನ್ನು ಸಂಬೋಧಿಸಲಿಲ್ಲ ಸರ್. ಅದು ನನ್ನ ದೊಡ್ಡತನ ಅಲ್ಲ, ಆ ಸೌಭಾಗ್ಯ ನನಗೆ ಸಿಕ್ಕಿದ್ದು ಆ ಪುಣ್ಯಾತ್ಮನಿಂದ. ಕರ್ನಾಟಕ ರತ್ನ ಆದರೂ ಮುಂದೆ ಅವರು ಪದ್ಮಭೂಷಣ ಅಷ್ಟೊತ್ತಿಗೆ ಆಗಿದ್ದರು, ಇಲ್ಲ ಆಗಿರಲಿಲ್ಲ ಪದ್ಮಭೂಷಣ. ಆದರೆ ನನ್ನನ್ನು ಅವರು ಮೇಷ್ಟ್ರೆ ಅಂತ ಕರೆದಿದ್ದು
ತುಂಬ ಸಂತೋಷ. ಸರ್, ಈಗ ರಾಜ್ಕುಮಾರ್ ಅವರಿಂದ ಮತ್ತೆ ನಿಮ್ಮ ರಾಜ್ಕುಮಾರ ವ್ಯಕ್ತಿತ್ವಕ್ಕೆ ಬರ್ತೀನಿ. ಕೋಲಾರದಲ್ಲಿ ನಿಮ್ಮ ಅಜ್ಜಿ ನಿಮ್ಮನ್ನು ರಾಜ್ಕುಮಾರ್ ಅಂತ ಹೆಸರಿಟ್ಟು ಕರೆದ್ರು. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಂದೆ ಏನೇನಾಯ್ತು ನಿಮ್ಮ ಕತೆ? ಸರ್, ನನಗೆ ಕನ್ನಡದ ಒಲಿವು, ಕನ್ನಡದ ತುಡಿತ ತೀವ್ರವಾಗಿದ್ದು ಪ್ರೌಢಶಾಲೆಯಲ್ಲಿ. ಆಗ TR ಸುವರ್ಣ ಅಂತ ನಮಗೆ ಕನ್ನಡವನ್ನು ಬೋಧಿಸಿದ್ರು SLCಯಲ್ಲಿ. 8ನೇ ತರಗತಿಯಲ್ಲಿ ವೈ ನಾರಾಯಣ್ ಶರ್ಮಾ ಅಂತ ಬೋಧಿಸಿದ್ರು. ಇಬ್ಬರೂ ವಯೋವೃದ್ಧರಾಗಿದ್ದಾರೆ, ಈಗಲೂ ಅವರು ಇದ್ದಾರೆ. ಅವರ ಪಾಠದ ಶೈಲಿ, ಅವರ ಕನ್ನಡದ ಬಗ್ಗೆ ಇದ್ದಂತಹ ಹಿಡಿತ, ಪಾಂಡಿತ್ಯ ನನ್ನನ್ನು ಕನ್ನಡದ ಕಡೆಗೆ ಸೆಳೀತು. ಹಾಗೆ ಸೆಳೀಲಿಕ್ಕೆ ಕಾರಣ ಆಗಿದ್ದು 10ನೇ ತರಗತಿಯಲ್ಲಿ, ಅಂದರೆ ನಾನು 1974 ಏಪ್ರಿಲಲ್ಲಿ SSLC ಪರೀಕ್ಷೆ ಬರೆದಿದ್ದು. ಆಗ ನಮಗೆ ಇದ್ದ ಪಠ್ಯಪುಸ್ತಕ ಕನ್ನಡದ್ದು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಅದರಲ್ಲಿ ಸರ್ವಜ್ಞನ ವಚನಗಳು, ಕನಕ ದಾಸರ ಪದಗಳು, ಪುರಂದರ ದಾಸರ ಪದಗಳು, ಶರಣರ ವಚನಗಳು ಇವೆಲ್ಲವೂ ಇದ್ದು ಪ್ರಾತಿನಿಧಿಕವಾದದ್ದನ್ನೆಲ್ಲ ಅಲ್ಲಿ ಓದುವ ಹಾಗೆ ಆಯಿತು. ಕನ್ನಡ ಪಠ್ಯಪುಸ್ತಕ ನನ್ನನ್ನು ಎಷ್ಟು ಸೆಳ್ಕೊಳ್ತು ಅಂದರೆ ನನ್ನ ಇಡೀ ಬದುಕನ್ನು ಕನ್ನಡಕ್ಕಾಗಿ ನಾನು ಮುಡಿಪಾಗಿಟ್ಟೆ, ಸಮರ್ಪಿಸಿಕೊಂಡೆ. ಆದ್ದರಿಂದ ನಾನು ಸಂತೋಷವನ್ನು ಕಂಡುಕೊಂಡಿದ್ದೇನೆ. ಶಿಕ್ಷಣ ಮುಂದುವರೆದು ಎಲ್ಲಿಗೆ, ಆಮೇಲೆ ಏನೇನು ಅಭ್ಯಾಸ ಮಾಡಿದ್ರಿ ನೀವು? ಆಮೇಲೆ ನಾನು PUCಗೆ ಬಂದೆ. SSLCಯಲ್ಲಿ ಕನ್ನಡ ತುಂಬ ಗೊತ್ತಿರೋದ್ರಿಂದ ಕಡಿಮೆ ಅಂಕಗಳು ಬಂತು ಸ್ವಲ್ಪ. ಯಾಕಂದರೆ ಹೆಚ್ಚು ಬರೀತಾ ಕೂತೆ ಸಮಯ ಇರಲಿಲ್ಲ. ಈಗಿನಷ್ಟು ಅಂಕಗಳನ್ನು ಆಗ ಕೊಡ್ತಾ ಇರಲಿಲ್ಲ. 150ಕ್ಕೆ 110 ಬಂದಿದ್ದು. ಆದರೆ ಆ ಕಾರಣದಿಂದ 28ನೇ ರ್ಯಾಂಕ್ ಬಂದೆ SSLCಯಲ್ಲಿ ನಾನು. ಸಂಸ್ಕೃತ ಬಂದವರಿಗೆ ಜಾಸ್ತಿ ಅಂಕಗಳು ಬಂದು ಅವರು ಮುಂದಕ್ಕೆ ಹೋದರು. PUCಗೆ ಬಂದೆ. PUCಗೆ ಬಂದ ಮೇಲೆ ಅಲ್ಲಿ ನಾನು ಚಿದಾನಂದ ಮೂರ್ತಿಯವರ ಬಸವಣ್ಣನವರು ಕೃತಿಯನ್ನು ಓದಿದೆ. ತುಂಬ ಸಂಕೀರ್ಣವಾದ ಭಾಷೆ, ಅತ್ಯಂತ ಅಧಿಕೃತವಾಗಿ ಬಸವಣ್ಣನವರನ್ನು ಪರಿಚಯಿಸಿರುವಂಥದ್ದು. ವೈಭವೀಕರಣವಿಲ್ಲದೆ, ಉತ್ಪ್ರೇಕ್ಷೆ ಇಲ್ಲದೆ ಬಸವನನ್ನು ಸಾದರಪಡಿಸಿದವರು. ಆದರೆ ನನಗಿದು ಬರೀ 15 ಅಂಕಗಳಿಗೆ ಭಯ ಆಗಿ ನಾನು ಹಿಂದಿಗೆ ಹೊರಳಿದೆ. ರಜೆಯಲ್ಲೇ ಬಸವಣ್ಣನವರು ಓದಿದೆ. ಯಾವಾಗ ಈ ರ್ಯಾಂಕ್ ಕಳ್ಕೊಂಡಿದ್ನೋ ಹಿಂದಿಗೆ ಹೊರಳಿದೆ. PUCಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳನ್ನು ಅಧ್ಯಯನ ಮಾಡಿದೆ. ನನಗೆ ಬಾಲ್ಯದಿಂದಲೇ ನಮ್ಮ ಕಾರ್ಖಾನೆಯಲ್ಲಿ, ಅಗರಬತ್ತಿ ಕಾರ್ಖಾನೆ ಇತ್ತು. ಎಲ್ಲಿತ್ತು ಫ್ಯಾಕ್ಟ್ರಿ? ಕೋಲಾರದಲ್ಲಿ. ನಮ್ಮ ಕೋಲಾರದಲ್ಲಿ ನಮ್ಮ ಮನೆಯಲ್ಲೇ ಅದು ಕಾರ್ಖಾನೆ ಒಂದು ಭಾಗ, ದೊಡ್ಡ ಭಾಗ. ಅಲ್ಲಿ ನಾನು ಕನ್ನಡವನ್ನು ಕಲಿಯೋದಕ್ಕಿಂತ ಮುಂಚೆನೇ ಉರ್ದು ಕಲಿತೆ. ತೆಲುಗು, ಮನೆ ಭಾಷೆ ತೆಲುಗು ಬಂತು. ಕಾರ್ಖಾನೆ ಮತ್ತು ಬೀದಿ ಭಾಷೆ ಉರ್ದು ಬಂತು. ಶಾಲೆಗೆ ಹೋದಾಗ ಒಂದಷ್ಟು ದಿನ ಇಂಗ್ಲೀಷು ಬಂತು, ಅದು ಸರಿ ಹೋಗಲಿಲ್ಲ. ಮತ್ತು 4ನೇ ಭಾಷೆಯಾಗಿ ಸೆಳೆಕೊಂಡ ಕನ್ನಡ ಇವತ್ತಿನವರೆಗೂ ನನ್ನನ್ನು. ತಮಿಳು ಗೊತ್ತು, ಬಾರ್ಡರ್ನಲ್ಲಿ? ಹೌದು ಸರ್, ತಮಿಳು. ನಾನು ಇಳಮೈ ಊಂಜಲಾಡಗಿರೋದು ಅನ್ನೋ ಒಂದು ಸಿನಿಮಾ ನೋಡಿ ಆಕರ್ಷಿತನಾಗಿ ತಮಿಳು ಪುಸ್ತಕ ತಗೊಂಡು ಒಂದು 3-4 ದಿನಗಳಲ್ಲಿ ತಮಿಳು ಓದನ್ನು, ಬರವಣಿಗೆಯನ್ನು ನಾನು ಕಲಿತೆ. ತೆಲುಗು 2ನೇ ತರಗತಿಯಿಂದಲೇ ಚಂದಮಾಮ ನಾನು ಓದ್ತಾ ತೆಲುಗು ಇದನ್ನು ನನ್ನದನ್ನಾಗಿ ಮಾಡಿಕೊಂಡಿದ್ದೆ. ಮನೆ ಭಾಷೆಯಾಗಿತ್ತು ತೆಲುಗು. ಹಾಗಾಗಿ ಕನ್ನಡ, ತೆಲುಗು, ತಮಿಳು, ಉರ್ದು, ಹಿಂದಿ, ಇಂಗ್ಲೀಷ್. ನೀವು ಬಹುಭಾಷಾ ಪಂಡಿತರು. 6 ಭಾಷೆಗಳು. ಉರ್ದು ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಮಾತಾಡ್ತೇನೆ. ದಖನಿ ಉರ್ದು ಈ ಭಾಗದಲ್ಲಿರುವಂತಹ ಪ್ರಭೇದ ಅದು. ಬೇರೆ ಭಾಷೆಗಳಲ್ಲಿ 5 ಭಾಷೆಗಳಲ್ಲಿ ಟೈಪ್ ಕೂಡ ಮಾಡ್ತೇನೆ, ಅಂದರೆ ಬೆರಳಚ್ಚಿಸ್ತೇನೆ. ಏನೋ ಒಂದಷ್ಟೋ ಇಷ್ಟೋ ಅನುವಾದವನ್ನು ಕನ್ನಡದಿಂದ ತೆಲುಗು, ತೆಲುಗಿನಿಂದ ಕನ್ನಡಕ್ಕೆ ಮಾಡ್ತೇನೆ. ಹಿಂದಿಯಲ್ಲೂ ಒಂದಷ್ಟು ಬರೆದಿದ್ದೇನೆ. ಸೊ ನೀವು ಅಲ್ಲಿಂದ ಕೋಲಾರದಿಂದ ಬೆಂಗಳೂರಿಗೆ ಯಾವಾಗ ಬಂದ್ರಿ? 1976 ಆಗಸ್ಟ್ 21ನೇ ತಾರೀಕು ಬಂದೆ. ಉದ್ದೇಶ ಏನು? ಉದ್ದೇಶ ಅಂದರೆ ನನಗೆ MBBS ಪದವಿಗೆ ಸರ್ಕಾರಿ ಕಾಲೇಜಲ್ಲಿ, ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು. ಹಾಗಾಗಿ ಅದಕ್ಕೆ ಸೇರಕ್ಕೆ ಬಂದೆ. ಅಲ್ಲಿ ಒಂದಷ್ಟು ದಿನ ನಾನು ಓದಿದೆ. ಆಮೇಲೆ ಕೊನೆಗೆ ಪೂರ್ತಿ ನಾನು ಕನ್ನಡ ಚಳವಳಿಗೆ ಧುಮುಕಿದೆ. ಅದಕ್ಕೋಸ್ಕರ ನನ್ನ ಬದುಕನ್ನು ಆ ಕಡೆಗೆ ಹೊರಳಿಸಿದೆ, ಇದನ್ನು ಬಿಟ್ಟು. ಸರ್, ವೈಯಕ್ತಿಕ ಬದುಕನ್ನು ಬಲಿ ಕೊಟ್ಟು ಕನ್ನಡಕ್ಕೆ ಬರುವಂಥ ಪ್ರಮೇಯ, ಅವಕಾಶ, ಉದ್ದೇಶ ಏನಿತ್ತು? ಬಲಿ ಕೊಟ್ಟು ಅಂತ ಹೇಳಲ್ಲ, ನನ್ನ ವೈಯಕ್ತಿಕ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ನಾನು ಆ ಹೊರಳು ದಾರಿಯಲ್ಲಿ ನಡೆದೆ. ಸಾಕಷ್ಟು ವಿರೋಧ ಎದುರಿಸಿದೆ. ಪ್ರಶ್ನೆ ಅಲ್ಲಲ್ಲ, ಮನೆಯಲ್ಲಿ ಕಷ್ಟ ಅಂತಿಲ್ಲ. ನಾನು ಮಾಡಿರೋದೆಲ್ಲ ಇಷ್ಟಪಟ್ಟು, ಹಾಗಾಗಿ ಅದರಿಂದ ಒಳ್ಳೆಯದಾಗಿದೆಯೋ ಕೆಟ್ಟದಾಗಿದೆಯೋ ಅದಕ್ಕೆಲ್ಲ ನಾನೇ
ಹೊಣೆ, ನನ್ನ ನಿರ್ಧಾರಗಳೇ ಹೊಣೆ. ಯಾವುದನ್ನು ನಾನು ದೂರೋದಿಲ್ಲ. ಮತ್ತು ಏನೋ ನಾನು ತ್ಯಾಗ ಮಾಡಿದೆ, ಏನೋ ಒಂದು ಬಿಟ್ಟು ಏನೋ ಒಂದು ಪಡ್ಕೊಂಡೆ ಅಂತ ಇಲ್ಲ. ನಾನು ಪ್ರೀತಿಯಿಂದ ಮಾಡಿದ್ದೇನೆ. ಈ ರೀತಿ ಕನ್ನಡವನ್ನು ನಾನು ಅನೇಕ ನೆಲೆಗಳಲ್ಲಿ, ಬಹು ನೆಲೆಗಳಲ್ಲಿ ನಾನು ಬೆಳೆಸಿದ್ದೇನೆ, ಅದನ್ನು ಬಿತ್ತಿದ್ದೇನೆ, ಆ ಫಸಲನ್ನು ತೆಗೆದಿದ್ದೇನೆ. ಕನ್ನಡ ಅಂದರೆ ಬರೀ ಬೀದಿ ಹೋರಾಟ ಅಂತ ಭಾವಿಸಿದವನು ನಾನಲ್ಲ. ಅದು ಕೂಡ ಹೌದು. ಆದರೆ ಕನ್ನಡವನ್ನು ಬರೀ ಸಂಘರ್ಷ ಅಂತ ಭಾವಿಸಿದವನಲ್ಲ, ಅನುಸಂಧಾನದ ಮಾರ್ಗಗಳನ್ನು ಕೂಡ ನಾನು ಅನ್ವೇಷಿಸಿದ್ದೇನೆ. ಕನ್ನಡವನ್ನು ಎಲ್ಲೆಲ್ಲಿ ನುಗ್ಗಿಸಬೇಕು ಅಲ್ಲಿ ನುಗ್ಗಿಸಿದ್ದೇನೆ. ಆಡಳಿತ ಕನ್ನಡ ಕಾರ್ಯ ಶಿಬಿರಗಳು 120 ಶಿಬಿರಗಳನ್ನು ನಾನು 22 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ನಡೆಸಿದ್ದೇನೆ. 10 ಶಿಬಿರಗಳನ್ನು ನ್ಯಾಯಾಧೀಶರಿಗೆ ನಡೆಸಿದ್ದೇನೆ. ನ್ಯಾಯಾಧೀಶರು, ವಕೀಲರು ಮತ್ತು ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ನಡೆಸಿದ್ದೇನೆ. ಕನ್ನಡ ಕಾನೂನು ಕಾರ್ಯ ಶಿಬಿರ ಅಂತ, ಅಂದರೆ ಕನ್ನಡ ಕಾನೂನಲ್ಲಿ ಕಾನೂನು ಕನ್ನಡ ಕಾರ್ಯ ಶಿಬಿರಗಳನ್ನು ಮಾಡಿದ್ದೇನೆ. 28 ವರ್ಷಗಳ ಕಾಲ ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸಿದ್ದೇನೆ. ಮೊದಲು ಕಾನೂನು ಕನ್ನಡ, ಆಡಳಿತ ಕನ್ನಡ ಕಾರ್ಯ ಶಿಬಿರಗಳು ಕನ್ನಡ ಬರುವ ಸಿಬ್ಬಂದಿಗೆ ಮತ್ತು ಕನ್ನಡ ಬರುವ ಅಧಿಕಾರಿ ವರ್ಗಕ್ಕೆ ಕಲಿಸಿರೋದು. ಕನ್ನಡ ಬರದೇ ಇರುವಂಥದ್ದು ಸಾರ್ವಜನಿಕರಾಗಲಿ, ಅಧಿಕಾರಿಗಳಾಗಲಿ, ಸಿಬ್ಬಂದಿಗಳಾಗಲಿ ಕನ್ನಡ ಕಲಿದೇ ಇರೋರನ್ನ ಆ ಕಡೆಗೆ ಕನ್ನಡವನ್ನು ಕಲಿಸುವಂಥದ್ದು. ಅದಕ್ಕೆ ಒಂದು ಭಾಷಾ ವೈಜ್ಞಾನಿಕವಾದ ವಿಧಾನಗಳಿವೆ. ಆ ವಿಧಾನಗಳನ್ನು ನಮಗೆ ಭಾರತೀಯ ಭಾಷಾ ಸಂಸ್ಥಾನ ಒಂದು ತರಬೇತಿಯನ್ನು ಕೊಟ್ಟಿತ್ತು. ಆ ತರಬೇತಿಯ ಲಾಭವನ್ನು ಪಡೆದು ನಾನು ಅದನ್ನು ಮತ್ತಷ್ಟು ಸೃಜನಶೀಲಗೊಳಿಸಿ 28 ವರ್ಷಗಳ ಕಾಲ ಕಲಿಸಿರುವಂಥ ತೃಪ್ತಿ, ಸಾರ್ಥಕತೆ ನನಗೆ ಇದೆ. ತೃಪ್ತಿ ಇದೆ. ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಈ ಸರದ ಕೆಲಸಗಳನ್ನು. ಅಂದರೆ ನನ್ನ ಎಷ್ಟೋ ವೈಯಕ್ತಿಕ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಬದಿಗೆ ಇಟ್ಟು ಎಲ್ಲೋ ಒಂದು ಸಣ್ಣ ಕ್ಯಾಂಟೀನಲ್ಲಿ ಅಥವಾ ಕಾಲು ದಾರಿಯಲ್ಲಿ ಒಂದಷ್ಟು ಚಿತ್ರಾನ್ನ, ಇಡ್ಲಿ ತಿಂದ್ಕೊಂಡು ನಾನು ನನ್ನ ದುಡ್ಡಲ್ಲಿ, ನನ್ನ ಇದರಲ್ಲೇ ನಾನು ಬೆಳೆದೆ. ಆಸೆಗಳಿಗೆ ಅಂಕುಶ ಹಾಕಿದೆ, ಹೆಚ್ಚು ಇದು ಮಾಡಿಲ್ಲ. ಒಂದು ಸರಳವಾದ ಕೊಠಡಿಯಲ್ಲಿ, 10x12 ಕೊಠಡಿಯಲ್ಲಿ ನನ್ನ ಜೀವನದ ಬಹುಭಾಗವನ್ನು ನಾನು, ಅದು ಬಾಡಿಗೆ ಕಟ್ಟಡನ ಸ್ವಂತ? ಬಾಡಿಗೆ ಸರ್. ಇವತ್ತು ಭೋಗ್ಯದ ಮನೆ ಇದೆ. 7 ವರ್ಷಗಳಿಂದ ಅಮ್ಮನ ಕರ್ಕೊಂಡು ಬಂದೆ ನಮ್ಮ ಊರಿಂದ, ಕೋಲಾರದಿಂದ. ಅಪ್ಪ ಹೋದ್ಮೇಲೆ ಈಗ ಭೋಗಿದ್ದು ಸ್ವಂತ ನೆಲೆ ಅಂತೂ ಬೆಂಗಳೂರಲ್ಲಿ. ಇಲ್ಲಿಗೆ ಬಂದು 48 ವರ್ಷ ಆದರೂ ಮಾಡ್ಕೊಂಡಿಲ್ಲ ಸರ್. ಆವಾಗ ನೀವು ಸ್ವಲ್ಪ ವರ್ಷಕ್ಕೆ ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು. ಹೌದು ಸರ್. ಆವಾಗ ನೀವು ಚಿದಾನಂದ ಮೂರ್ತಿಗಳ ಜೊತೆ ಕನ್ನಡದ ಹೋರಾಟಕ್ಕೆ ಗುರುತಿಸಿಕೊಂಡ್ರಿ. 2 ಹೋರಾಟಗಳು ಕನ್ನಡದಲ್ಲಿ, ಒಂದು ಚಿದಾನಂದ ಮೂರ್ತಿಯವ್ರದ್ದು, ಇನ್ನೊಂದು ವಾಟಾಳ್ ನಾಗರಾಜ್ ಅವ್ರದ್ದು. ಈ 2 ಹೋರಾಟಗಳ ಭಿನ್ನತೆ ಏನು? ನೀವು ಯಾವ ಕಾರಣಕ್ಕೆ ಚಿದಾನಂದ ಮೂರ್ತಿಗಳ ಜೊತೆ ಸೇರಿಕೊಂಡ್ರಿ? ಚಿದಾನಂದ ಮೂರ್ತಿಯವರನ್ನು ಹೋರಾಟಕ್ಕೆ ಕರ್ಕೊಂಡು ಬಂದಿದ್ದು ನಾನು. ಗೋಕಾಕ್ ಸಮಿತಿ ಸಭೆ ಸೇರಿ ಸಾರ್ವಜನಿಕರ ಮತ್ತು ಸಾರಸ್ವತ ಲೋಕದ ಅಭಿಪ್ರಾಯ ಕೇಳಿತು. ಸರ್ಕಾರ ಹೇಳಿದೆ ಕನ್ನಡವನ್ನೇ ಏಕೈಕ ಕಡ್ಡಾಯ ಭಾಷೆಯನ್ನಾಗಿ ಪ್ರೌಢಶಾಲೆಗಳಲ್ಲಿ ಮಾಡಬೇಕು ಅಂತ. ನಿಮ್ಮ ಅಭಿಪ್ರಾಯ ಏನು? ಹೀಗೆ ಕೆಲವು ಅದರ ಏನಿತ್ತು, ಅದಕ್ಕೆ ಏನು ಒಪ್ಪಿಸಿತ್ತು ಆ ಅಂಶಗಳನ್ನು ಕೇಳ್ತು. ಬೇರೆ ಊರುಗಳಲ್ಲಿ, ಮೈಸೂರಲ್ಲಾಗಲಿ ಧಾರವಾಡದಲ್ಲಾಗಲಿ ಸಭೆ ಸೇರೋಕ್ಕೆ ಬೀಳಲಿಲ್ಲ. ಗೋಕ್ಯಾಕ್ ಅಂತ ಹೇಳಿ ಆ ಚಳವಳಿ ಮಾಡಿ ಅವರನ್ನು ಅಟ್ಟಿದ್ರು. ಇಲ್ಲಿ ಇಲ್ಲ, ಆ ಥರ ಮಾಡೋದು ಬೇಡ, ನಮ್ಮ ಅಭಿಪ್ರಾಯಗಳನ್ನು ಹೇಳೋಣ, ಅವರು ವರದಿ ಬರಲಿಕ್ಕೆ ಏನಾದರೂ ಬೇಕಾಗತ್ತೆ ಅಂತೇಳಿ ಇಲ್ಲಿ ಸಭೆ ಸೇರಿತ್ತು. ಆ ಸಭೆಗೆ ನಾನು ಹೋಗಿದ್ದೆ. ಒಬ್ಬೊಬ್ಬರಾಗಿ ಹೋಗಿ ನಮ್ಮ ಅಭಿಪ್ರಾಯಗಳನ್ನು ದಾಖಲು ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ದು 1981ರಲ್ಲಿ. ಆಗ ನಾನು ಹೋಗಿದ್ದೆ. ಆಮೇಲೆ ಚಿದಾನಂದ ಮೂರ್ತಿಯವ್ರಿಗೆ ಭೇಟಿಯಾಗಿದ್ದರು. ಅವ್ರು ಹೇಳಿದೆ, ಇಲ್ಲ ನೀವು ಬರಬೇಕು ಚಳವಳಿಗೆ, ನೀವು ಇಳಿಬೇಕು, ನೀವು ಇಳಿದ್ರೆ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೆ ಇಟ್ಟು ನಾನು ಚಳವಳಿಯಲ್ಲಿ ನಿಮ್ಮ ಜೊತೆ ಇರ್ತೇನೆ ಅಂತ. ಆಗ ನನಗೆ 22 ವರ್ಷ ವಯಸ್ಸು. ಸೊ ಅವರು ಯೋಚನೆ ಮಾಡೋಣ ಹಾಗೆ ಹೀಗೆ ಅಂತಿದ್ರು. ಕೊನೆಗೆ 82ರಲ್ಲಿ ಗಟ್ಟಿ ಮನಸ್ಸು ಮಾಡಿ ಇಲ್ಲೊಂದು ಸಾಹಿತಿಗಳ ಕಲಾವಿದರ ಬಳಗ ಅಂತ ಮಾಡೋದಕ್ಕೆ ಮುಂದೆ ಹೊರಟರು. ಆಗ ನನ್ನನ್ನು ಇಟ್ಕೊಂಡು ಒಂದು ಸಭೆ ಸೇರಿಸಿ ಏಪ್ರಿಲ್ 13, 1982ರಿಂದ ವಿಧಾನಸೌಧದ ಮುಂದೆ ಒಂದು ಸಣ್ಣ ಡೇರೆ ಹಾಕ್ಕೊಂಡು ನಾವಲ್ಲಿ ಕನ್ನಡ ಕ್ರಿಯಾ ಸಮಿತಿ, ಕನ್ನಡ ಶಕ್ತಿ ಕೇಂದ್ರ ಅಂತ ಮಾಡಿಕೊಂಡ್ರಲ್ಲ ವಿವೇಕಾನಂದ ಅವರು, ನಮ್ಮ ಇವರು ಚಿದಾನಂದ ಮೂರ್ತಿಯವರು.
ಕನ್ನಡ ಶಕ್ತಿ ಕೇಂದ್ರ ಮಾಡಿದ್ದು 1988 ಮೇ 10ಕ್ಕೆ. ಸಾಹಿತಿಗಳ ಕಲಾವಿದರ ಬಳಗ ಮಾಡಿದ್ದು ಏಪ್ರಿಲ್ 13, 1982ಕ್ಕೆ. ಇಲ್ಲಿ ಕಲಾವಿದರನ್ನ ಯಾಕೆ ಸೇರಿಸ್ಕೊಂಡ್ರಿ ಸಾಹಿತಿಗಳಲ್ಲಿ? ಅದು ಉದ್ದೇಶ ಏನಾಗಿತ್ತು? ಯಾವ ಆಗ ಕಲಾವಿದರ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ಹೀಗೆ ಎಲ್ಲರೂ ಸೆಲೆಬ್ರಿಟಿಗಳಿರಲಿ ಅನ್ನೋ ಕಾರಣಕ್ಕೆ. ಕಲಾವಿದರು ಯಾರು? ಅವರು ಸಿನಿಮಾ ಕಲಾವಿದರು ಅಂತಲ್ಲ. ನಾವಿಟ್ಕೊಂಡಿದ್ದು ಚಿತ್ರ ಕಲಾವಿದರು, ಛಾಯಾಗ್ರಾಹಕರು, ಹೀಗೆ ಶಿಲ್ಪಿಗಳು, ಇವ್ರನ್ನೆಲ್ಲ ಕಲಾವಿದರು ಅಂತ ನಾವು ಪರಿಗಣಿಸಿ ಇಟ್ಕೊಂಡಿದ್ದು. ಕೊನೆಗೆ ರಾಜ್ಕುಮಾರ್ ಅವರು ಬಂದರು. ಪಾಟೀಲ್ ಪುಟ್ಟಪ್ಪನವರು ಒಂದು ಬಹಿರಂಗ ಪತ್ರ ಬರೆದು ರಾಜ್ಕುಮಾರ್ ಅವರನ್ನು ಚಳವಳಿಗೆ ಆಹ್ವಾನಿಸಿದ್ದು. ಅವ್ರು ಮಾರನೇ ದಿನವೇ ಉತ್ತರ ಕೊಟ್ಟರು. ಅವ್ರ ಪತ್ರಿಕೆಯಲ್ಲಿ ನೋಡಿದ ದಿನವೇ ಉತ್ತರ ಕೊಟ್ಟರು. ನಾನು ಬರ್ತೇನೆ, ನನಗೇನೂ ಗೊತ್ತಿಲ್ಲ, ನಾನು ನಾಯಕನಾಗಿ ಬರೋದಿಲ್ಲ, ನಿಮ್ಮ ಜೊತೆಯಲ್ಲಿರ್ತೇನೆ, ನೀವೆಲ್ಲಿಗೆ ಬಾ ಅಂದರೆ ಅಲ್ಲಿಗೆ ಬರ್ತೇನೆ ಅಂಥೇಳಿ ಅವರು ತೊಡಗಿಸ್ಕೊಂಡು. ಗೋಕಾಕ್ ಚಳವಳಿಯ ಕಾವು ಹೆಚ್ಚಾಗಿದ್ದೇ ರಾಜ್ಕುಮಾರ್ ಅವರು ಪ್ರವೇಶ ಮಾಡಿದ ಮೇಲೆ. ಗೋಕಾಕ್ ಚಳವಳಿ ತುಂಬ ತೀವ್ರತರವಾಗಿ ಬೆಳೆದಿತ್ತು. ಏಪ್ರಿಲ್ 13ರಿಂದ ಏಪ್ರಿಲ್ 15ರವರೆಗೆ ದಿನಕ್ಕೂ ಜಾಸ್ತಿ ಆಗಿತ್ತು. ಆದರೆ ಅದಕ್ಕೊಂದು ತೀವ್ರತೆ ಬೇಕಾಗಿತ್ತು, ಮೊಮೆಂಟಮ್ ಅಂತ ನಾವು ಹೇಳ್ತೇವೆ, ಒಂದು ಚಲನೆ ಬೇಕಾಗಿತ್ತು. ರಾಜ್ಕುಮಾರ್ ಬರೋವರೆಗೂ ಗುಂಡೂರಾಯರ ಸರ್ಕಾರ ಅಲ್ಲಾಡಿರಲಿಲ್ಲ. ಅವರು ಬಂದ ದಿನ ಕಬ್ಬನ್ ಪಾರ್ಕಲ್ಲಿ ಜನ ತುಂಬ ಮುತ್ಕೊಂಡ್ರು, ತುಂಬ ಸಾವಿರಗಟ್ಟಲೆ ಜನ ಬಂದರು. ಅದು ಕನ್ನಡ ಅನ್ನೋ ಕಾರಣಕ್ಕೆ ಒಂದು. ಎರಡನೇದು, ಗುಂಡೂರಾಯರ ಆಡಳಿತ ಶೈಲಿಯನ್ನು ವಿರೋಧಿಸಿದರು ಜನ, ಆ ಕಾರಣಕ್ಕೂ ಇತ್ತು. ಆಮೇಲೆ ಜನ ಮುತ್ಕೊಂಡಿದ್ದಾಗ ರಾಜ್ಕುಮಾರನ್ನು ಪೊಲೀಸರು ಜೀಪಲ್ಲಿ ಹತ್ತಿಸ್ಕೊಂಡ್ರು ಅವರಿಗೆ ರಕ್ಷಣೆ ಕೊಡೋದಕ್ಕೆ. ಜನ ಏನು ಅಂದ್ಕೊಂಡು ಅಂದರೆ ರಾಜ್ಕುಮಾರ್ನ ಬಂಧಿಸಿದ್ರು ಅಂತ ಒಂದು ಗುಲ್ಲೆಬ್ಬಿತ್ತು. ಜನ ಹಾಗೆ ಅಂದ್ಕೊಂಡ್ರು. ಆಗಿದ್ದೀನಿ ನಾನು ಪ್ರತ್ಯಕ್ಷದರ್ಶಿ. ಏಪ್ರಿಲ್ 17 ಅದಾಗಿದ್ದು. ಪಾಟೀಲ್ ಪುಟ್ಟಪ್ಪನವ್ರ ಪತ್ರ ಬರೆದಿದ್ದು ಏಪ್ರಿಲ್ 15. ರಾಜ್ಕುಮಾರ್ ಅವರು ನಾನು ಬರ್ತೀನಿ ಅಂತ ಹೇಳಿದ್ದು ಏಪ್ರಿಲ್ 16, ಬಂದಿದ್ದು ಏಪ್ರಿಲ್ 17. ಯಾವಾಗದು ಅವರು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಸುದ್ದಿ ಹರಡ್ತೋ, ಕಾಳ್ಗಿಚ್ಚಾಗೋಯ್ತು ಈ ಸುದ್ದಿ. ಇಡೀ ಬೆಂಗಳೂರು ಸ್ತಬ್ಧ ಆಗೋಯ್ತು. ಗುಂಡೂರಾಯರು ಸೋಮವಾರ ಏಪ್ರಿಲ್ 19, ಏಪ್ರಿಲ್ 18 ಭಾನುವಾರ, ಇಲ್ಲ ಏಪ್ರಿಲ್ 19 ನಾನೊಂದು ಸಭೆ ಕರಿತೀನಿ, ಅಲ್ಲಿ ತೀರ್ಮಾನ ತಗೊಳ್ತೀವಿ ಅಂಥೇಳಿ ಆವತ್ತು ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಭಾಷೆಗಳಿಗೂ ತಲಾ 100 ಅಂಕಗಳು, ಅಂದರೆ ಮೊದಲ, ಎರಡನೆಯ ಮತ್ತು ಮೂರನೇ ಭಾಷೆಗೆ ತಲಾ 100 ಅಂಕಗಳು, ಕನ್ನಡ ಕಡ್ಡಾಯವಾಗಿ 100 ಅಂಕಗಳು ಕಲಿಬೇಕು ಅಂತ ಆದೇಶ ಹೊರಡುವ ಹಾಗಾಯಿತು. ಅದು ತೃಪ್ತಿ ಕೊಳ್ಳಿಲ್ಲ ಚಳವಳಿಗಾರರಿಗೆ. ಕುವೆಂಪು ಕೂಡ ಅದನ್ನು ಸ್ವಾಗತಿಸಿ ಹೇಳಿಕೆ ನೀಡಿದರು. ಮತ್ತೆ ಅವರು ಅದನ್ನು ಬದಲಾಯಿಸಿಕೊಂಡ್ರು. ದೊಡ್ಡ ಚಳವಳಿ. ಎರಡನೇ ಹಂತದಲ್ಲಿ ಮತ್ತೆ ರಾಜ್ಕುಮಾರ್ನ ಆಶ್ರಯಿಸಬೇಕಾಯಿತು. ಒಂದು ಸಲ 100 ಬಂದಮೇಲೆ ಬಂಡಾಯ ಸಾಹಿತ್ಯ ಸಂಘಟನೆಯ ಮಿತ್ರರು ಇದರಿಂದ ಹೊರಗಡೆ ಹೋಗ್ಬಿಟ್ರು. ಸಾಕು, ಕನ್ನಡ 100 ಅಂಕಗಳಿಗಾಗಿದೆಯಲ್ಲ ಅಂತ. ಆದರೆ ನಮಗೆ ತೃಪ್ತಿ ಇರಲಿಲ್ಲ ಚಳವಳಿಗಾರರಿಗೆ. ಆಗ ಇನ್ನೂ ಹೆಚ್ಚು ಅಂಕಗಳು ಬೇಕು ಅಂತ ಬಯಸಿ ಹೋರಾಟ ಮಾಡಬೇಕು ಅಂದಾಗ ಮತ್ತೆ ರಾಜ್ಕುಮಾರ್ನ ಆಶ್ರಯಿಸಿ ಅವರು ಬಂದರು. ಊರೂರು ಬಂದರು, ಕರೆದ ಕಡೆಗೆ ಬಂದರು. ಒಂದು ವಾರ ಉತ್ತರ ಕರ್ನಾಟಕದಿಂದ ಮೈಸೂರಿನವರೆಗೂ ಆವಾಗ ಜಾಥಾ ನಡೀತು. ಬಹಳ ದೊಡ್ಡ ಆಂದೋಲನ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಹೋರಾಟಗಳು ನಡೆದಾಗ ಈ ಪ್ರಮಾಣದಲ್ಲಿ, ಈ ಸ್ತರದಲ್ಲಿ ನಡೆದಿರಲಿಲ್ಲ. ಗೋಕಾಕ್ ಚಳವಳಿ ಒಂದು ದೊಡ್ಡ ರೋಮಾಂಚನ ಹೋರಾಟ. ಹೌದು. ಇಡೀ ರಾಜ್ಯದುದ್ದಕ್ಕೂ, ಇಡೀ ರಾಜ್ಯ, ಕರಾವಳಿಯ 2 ಜಿಲ್ಲೆಗಳಾಗಿದ್ದದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಅದನ್ನು ಬಿಟ್ಟರೆ ಇದ್ದ ಅಷ್ಟೂ ಜಿಲ್ಲೆಗಳಲ್ಲಿ 19 ಜಿಲ್ಲೆಗಳಾಗಿದ್ದಿದ್ದು 17 ಜಿಲ್ಲೆಗಳಲ್ಲೂ ಕೂಡ ತುಂಬ ತೀವ್ರವಾಗಿ ನಡೆದಂತಹ ಒಂದು ಚಳವಳಿ. ಅದೇ ಸಂದರ್ಭದಲ್ಲೇ ಜೊತೆಯಾಗಿ ರೈತ ಚಳವಳಿ ಇತ್ತಿಲ್ಲಿ, ದಲಿತ ಚಳವಳಿ ಇತ್ತು. ಈ 3 ಜನಪರ ಚಳವಳಿಗಳು ಸೇರಿ 35 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ಸನ್ನು ಕಿತ್ತೊಗೆದು ಜನತಾರಂಗದ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಆಯಿತು. 83 ಜನವರಿ 10ರಿಂದ ಹೊಸ ಸರ್ಕಾರ ಬಂತು. ನೀವು ಆ ಎಲ್ಲ ಚಳವಳಿಗಳಲ್ಲಿ ವೈಯಕ್ತಿಕವಾಗಿ ಭಾಗವಹಿಸ್ತಿದ್ರ, ಚಿದಾನಂದ ಮೂರ್ತಿಗಳ ಜೊತೆಗೆ ಇರ್ತಿದ್ರ? ಸರ್, ನಾನು ಸಾಹಿತಿಗಳ ಕಲಾವಿದರ ಬಳಗದ ಪದಾಧಿಕಾರಿಯಾಗಿ, ಸಂಚಾಲಕನಾಗಿ, ಚಿದಾನಂದ ಮೂರ್ತಿಗಳು ಅವರು ಪ್ರಧಾನ ಸಂಚಾಲಕರು. 2 ಹುದ್ದೆಗಳಲ್ಲಿ, ಸಂಚಾಲಕ, ಪ್ರಧಾನ ಸಂಚಾಲಕ, ಇನ್ನೊಂದಷ್ಟು ಕಾರ್ಯಕಾರಿ ಸಮಿತಿ ಸದಸ್ಯರು. ಅವರ ಜೊತೆ ಇದ್ದೆ. ಕನ್ನಡ ಸಂಘರ್ಷ ಸಮಿತಿಯಲ್ಲಿ ನಾನಿದ್ದೆ.
ಬೇರೆ ಕನ್ನಡ ಜಾಗೃತ ಪರಿಷತ್ ದೊಡ್ಡಬಳ್ಳಾಪುರದವರು ನನ್ನನ್ನು ತೊಡಗಿಸ್ಕೊಳ್ತಾಯಿದ್ರು. ಚಳವಳಿಯ ಯಾವುದೇ ವಿಷಯ, ಅದರ ಯಾವುದೇ ಅಂಕಿ ಅಂಶಗಳು ಬೇಕಾದರೆ ಅದರ ಹಿನ್ನೆಲೆಯನ್ನು ಕುರಿತು ಯಾವುದೇ ವರದಿ ಇರಲಿ, ಇದಾದಾಗ ಅವ್ರಿಗೆ ನೆನಪಾಗ್ತಾ ಇದ್ದದ್ದು ಕೆ ರಾಜ್ಕುಮಾರ್, ಅಂದರೆ ನಾನು ನೆನಪಾಗ್ತಿದ್ದೆ, ನನ್ನನ್ನು ಕರೀತಾಯಿದ್ರು. ಎಲ್ಲ ಸಂಘಟನೆಗಳ ಜೊತೆಗೆ ಸೋದರ ಸಂಬಂಧವನ್ನು ನಾನು ಇಟ್ಕೊಂಡಿದ್ದೆ. ಒಂಥರ ಅದು ನಿಮ್ಮದು ಸಂಘಟನೆ ಫೆಡರೇಷನ್ ಇದ್ದಂಗೆ ಎಲ್ಲ ಸಂಘಟನೆಗಳಿಗೆ. ಹೌದು, ಫೆಡರೇಷನ್ ಅಂತ ಅಲ್ಲದೆ ಇದ್ದರು ನನ್ನನ್ನು ಅವರು ಫೆಡರೇಷನ್ ಇದ್ದಾಗೆ ಅಲ್ಲ, ಕೆ ರಾಜ್ಕುಮಾರನ್ನು ತುಂಬ ಪ್ರೀತಿಯಿಂದ, ಕೆ ರಾಜ್ಕುಮಾರೇ ಒಂದು ಸಂಸ್ಥೆಯಾಗಿ, ಯಾಕೆಂದರೆ ನಾನು ಎಲ್ಲ ನನ್ನ ಅಹಮ್ಮಗಳನ್ನು ಬಿಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ಮಾಗಿಸಿಕೊಂಡಿದ್ದೆ. ಯಾರು ಕರೆದ್ರೂ ಕೂಡ ಪ್ರೀತಿಯಿಂದ ಹೋಗಿ ಅವ್ರಿಗೇನು ತಿಳುವಳಿಕೆ ಕೊಡಬೇಕು, ಕಮ್ಮಟಗಳನ್ನು ಮಾಡಬೇಕಾ ಕನ್ನಡದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಮಾಡ್ತಾ ಹೊರಟೆ. ಹಾಗಾಗಿ ಎಲ್ಲ ಸಂಘಟನೆಗಳನ್ನು ಕೂಡ ನಾನು ಸಮಾನ ಅಂತರದಲ್ಲಿಟ್ಟು, ಅಷ್ಟೇ ಸಮಾನ ಸಾಮೀಪ್ಯದಲ್ಲಿಟ್ಟು ನೋಡಿದ್ದೇನೆ. ಈಗ ವ್ಯಕ್ತಿಗೆ ವೃತ್ತಿ ಮತ್ತು ಪ್ರವೃತ್ತಿ ಅಂತಿರುತ್ತೆ. ನಿಮ್ಮ ವೃತ್ತಿನೂ ಕನ್ನಡ, ಪ್ರವೃತ್ತಿನೂ ಕನ್ನಡದ ಸೇವೆ. ಜೀವನ ನಿರ್ವಹಣೆ ಹೇಗಾಯಿತು ಸರ್? ವೃತ್ತಿಗೆ 17 ಇಲಾಖೆಗಳಿಗೆ ನಾನು ಸಂಪನ್ಮೂಲ ವ್ಯಕ್ತಿ ಆದ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಆಡಳಿತ ಕನ್ನಡ ಕಾರ್ಯಶಿಬಿರಗಳು ನಡೆಯುವಾಗ, ಕಾನೂನು ಕನ್ನಡ ಕಾರ್ಯಶಿಬಿರ ನಡೆಯುವಾಗ, ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸುವಾಗ ನನ್ನನ್ನು ಮೊದಲು ಸಂಪರ್ಕಿಸ್ತಾ ಇದ್ದರು. ಯಾಕೆಂದರೆ ನನ್ನ ಬೋಧನಾ ಶೈಲಿ ಕಾಲೇಜು ಶಿಕ್ಷಕರ ಆಗದೆ ಹೋದರೂ ಕೂಡ ಆ್ಯಸ್ ಎ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಶಿಕ್ಷಕರೇ ಆಗಿದ್ಕೊಂಡ್ರಿ. ಹೌದು ಸರ್, ಪ್ರಶಿಕ್ಷಕನಾಗಿ ನನ್ನ ಭಾಳ ದೊಡ್ಡ ಪಾತ್ರ. ನಾನು ಶಿಬಿರಕ್ಕೆ ಹೋದೆ ಅಂತಂದರೆ ಬೇರೆಯವ್ರ ಶಿಬಿರಗಳು ನಡೆದಾಗ ಆಚೆ ಓಡಾಡ್ತಾಯಿದ್ರು, ಕುಣಿದಾಡ್ತಾಯಿದ್ರು. ಶಿಬಿರ ಅಂತಲೇ ಒಂದು ವಾರ ಆರಾಮಾಗಿ ಹೋಗ್ಬಿಟ್ಟು ಬಾ ಅಂತ ಕಚೇರಿಗಳಲ್ಲಿ ಕಳಿಸ್ತಾಯಿದ್ರು. ನಾನು ಇದ್ದಾಗ ಹಾಗೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ನಿಮಿಷವನ್ನು ಕೂಡ ಸದುಪಯೋಗ ಅವ್ರು ಮಾಡ್ಕೊಳ್ಳೋ ಹಾಗೆ ಮಾಡ್ತಾಯಿದ್ದೆ. 9:59 ಅಲ್ಲಿರಬೇಕು, 10 ಗಂಟೆಗಲ್ಲ, 10 ಗಂಟೆಗೆ ಶಿಬಿರ ಇದ್ದರೆ 1 ನಿಮಿಷ ನನಗೆ ಕೊಡಬೇಕು. ಅದಕ್ಕೂ ಮೊದಲು 4 ನಿಮಿಷಕ್ಕೆ ಮೊದಲು ಬಂದು ಹಾಜರಾತಿಯನ್ನು ಹಾಕಿರಬೇಕು. 10 ಗಂಟೆಗೆ ಇನ್ನೊಂದು ಕೆಲವು ಸೆಕೆಂಡ್ಗಳಿರುವಾಗ ನಾನು ತರಗತಿ ಪ್ರಾರಂಭ ಮಾಡ್ತಾಯಿದ್ದೆ. ಹಾಗೆ ಅಷ್ಟೇ ಆಸಕ್ತಿಯನ್ನು ಕುದುರಿಸ್ತಾ ಇದ್ದೆ. ಪಠ್ಯದ ಚೌಕಟ್ಟಿನಲ್ಲೇ ಮಾಡಿದ್ರು ಕೂಡ ಅವ್ರಿಗೇನೋ ನಾನು ಬೋಧಿಸ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸದ ಹಾಗೆ ನನ್ನ ಬೋಧನಾ ಶೈಲಿ ಇತ್ತು. ಆಮೇಲೆ ಏನೆಲ್ಲ ಬೇಕು ಅವರ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ, ಅನುಮಾನಗಳಿಗೆ ಉತ್ತರಗಳು ನನ್ನ ತರಗತಿಯಲ್ಲಿ ಆಡಳಿತ ಕನ್ನಡ ಕಾರ್ಯಶಿಬಿರಗಳಲ್ಲಿ ಸಿಗ್ತಾಯಿತ್ತು. ಬೇರೆ ಬೇರೆ ಇವರ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ನನ್ನನ್ನು ಅಂಥ ಮೇರು ನಟ ರಾಜ್ಕುಮಾರ್ ಅವ್ರಿಗೆ ನೀವು ಅರ್ಥ ಆಗುವಾಗೆ ಪಾಠ ಮಾಡಿದ್ದೀರಿ ಅಂದಮೇಲೆ ಅಧಿಕಾರಿಗಳಿಗೆ ಪಾಠ ಮಾಡೋದು ನಿಮಗೆ ನೀರು ಕುಡಿದಷ್ಟು ಸರಳವಾಗಿತ್ತು ಅಂತ ನನಗನ್ನಿಸ್ತದೆ. ಅಲ್ಲಿಂದ ಸರ್ ತಾವು ಗೋಕಾಕ್ ಚಳವಳಿ ಆಯಿತು, ಶಿಬಿರದ ಸಂಪನ್ಮೂಲ ವ್ಯಕ್ತಿ ಆದ್ರಿ. ಮುಂದೆ ಚಳವಳಿಗಳ ತೀವ್ರತೆ ಮತ್ತು ಕಾವು ಕಡಿಮೆ ಆಯಿತು. ಎಲ್ಲ ಚಳವಳಿಗಳ ಹೋರಾಟಗಾರರು ಚೆದರು ಹೋದರು. ರೈತ ಸಂಘ ಒಂದು ಕಡೆ ಅದು ರಾಜಕೀಯ ಪಕ್ಷವಾಗಿ ಚುನಾವಣೆಗೆ ನಿಂತು, ಕನ್ನಡ ಪರ ಹೋರಾಟಗಾರರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಗುರುತಿಸ್ಕೊಂಡ್ರು. ಸಾಹಿತ್ಯ ಪರಿಷತ್ತಿತ್ತು, ಅಕಾಡೆಮಿ, ಕನ್ನಡದ ಪರ ಅನೇಕ ಚಟುವಟಿಕೆಗಳು ನಿರಂತರವಾಗಿ ಬೆಂಗಳೂರಲ್ಲಿ ನಡೆದೇ ಇರ್ತಾವೆ. ಅಲ್ಲಿ ಸಾಹಿತ್ಯ ಪರಿಷತ್ತಿದೆ, ಅಕಾಡೆಮಿಗಳಿದ್ದಾವೆ. ಅಲ್ಲಿ ನೀವು ಹೇಗೆ ತೊಡಗಿಸ್ಕೊಳ್ತಾ ಬಂದ್ರಿ? ಕನ್ನಡ ಸಾಹಿತ್ಯ ಪರಿಷತ್ತಿಯ ನನಗೆ ಒಂದು ರೀತಿ ತವರು ಮನೆ. ಅದು ನನ್ನ ಆಡುಂಬಲ ಅಂದ್ರೂ ತಪ್ಪಿಲ್ಲ. ನಾನು ಬೆಂಗಳೂರಿಗೆ ಬಂದ 4ನೇ ದಿನವೇ, 21ನೇ ತಾರೀಕು ಬಂದೆ. 21, 22, 23, 24, 24ನೇ ತಾರೀಕು ಆಗಸ್ಟ್ 70 ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣ ನಾನು ಪ್ರವೇಶಿಸಿದೆ. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ನಾಡಿನ ಪ್ರಾತಿನಿಧಿಕ ಸಂಘಟನೆಗಳಲ್ಲಿ ಪ್ರಧಾನವಾದದ್ದು, ಪ್ರಮುಖವಾದದ್ದು. ಅದಾದಮೇಲೆ ಅನೇಕ ಅಕಾಡೆಮಿಗಳು ಬಂದವು. ಆದರೂ ಕೂಡ ಇವತ್ತು ಕೂಡ ಅದು ನಮಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಜಿ ನಾರಾಯಣ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡೆ. ಆಮೇಲೆ ಹಂಪ ನಾಗರಾಜಯ್ಯನವರು ಜೊತೆ ಆತ್ಮೀಯ ಒಡನಾಟ, ಅವರು ತುಂಬ ಬೆಳೆಸಿದ್ರು. ಅವರ ಗೋಷ್ಠಿಗಳಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ಪರಿಚಾರಕರಿದ್ದಾಗ. ಹೌದು ಸರ್, ಪರಿಚಾರಕಲ್ಲ, ಭಾಷಣಕ್ಕೆ ಕರೀತಾಯಿದ್ರು, ಉಪನ್ಯಾಸಗಳಿಗೆ ಕರೀತಾಯಿದ್ರು. ನನಗೊಂದು ವಿಷಯ ಅಂತ ಅವರು ಕೊಡ್ತಾಯಿದ್ರು. ಕೋಲಾರದಲ್ಲಿ ನಾನು ಇಲ್ಲಿದ್ದುಕೊಂಡೆ ಕನ್ನಡಾಭಿಮಾನಿಗಳ ಬಳಗ ಅಂತ ಕಟ್ಟಿದೆ. ಆ ಬಳಗಕ್ಕೆ ನನ್ನ ಧ್ಯೇಯ ಅಂತಂದರೆ, ನನ್ನ ಇದು ಹೇಗೆ ಅಂದರೆ, ಸಾರ್ವಜನಿಕರಿಂದ ಇದುವರೆಗೂ ಕನ್ನಡದ ಕೆಲಸಕ್ಕೆ 1 ನಯ ಪೈಸೆಯನ್ನು ಕೂಡ ಚಂದ ಎತ್ತಿಲ್ಲ, ಕೇಳಿಲ್ಲ. ಕನ್ನಡದ ಕೆಲಸ ಹೇಗೆ ಮಾಡಬೇಕು ಅಂದರೆ, ಕನ್ನಡ ಪುಸ್ತಕಗಳನ್ನು ಪ್ರಕಾಶಕರ ಬಳಿ ರಿಯಾಯಿತಿ ದರದಲ್ಲಿ ಕೊಂಡು ಜನರಿಗೂ ಅಲ್ಲಿ ಕೋಲಾರಕ್ಕೆ ತೊಗೊಂಡೋಗವನ್ನ ಒಂದಷ್ಟು ರಿಯಾಯಿತಿ ಕೊಟ್ಟು ಮಾರಿ ಅದರ ಲಾಭದಲ್ಲೇ ನಮ್ಮ ಚಟುವಟಿಕೆಗಳನ್ನು ಮಾಡ್ತಾಯಿದ್ವಿ. ಮತ್ತು ಪ್ರತಿಯೊಂದು ಕಾರ್ಯಕ್ರಮದ
ವೆಚ್ಚವನ್ನು ಕೂಡ ಮಾರನೇ ದಿನ ಸ್ಥಳೀಯ ಪತ್ರಿಕೆಗಳಿಗೆ ಬಿಡುಗಡೆ ಮಾಡ್ತು. ಇಷ್ಟಾಯಿತು, ಇಷ್ಟು ಬಂತು. ಮತ್ತು ಇನ್ನೊಂದು ಆದರ್ಶ ಅಂತಂದರೆ ಪ್ರತಿ ಕಾರ್ಯಕ್ರಮದಿಂದಲೂ ನನಗೆ 10 ಪೈಸೆ ಆದರೂ ಉಳಿಸ್ಬೇಕು. ಅದು ನಮಗೆ ಮುಂದೆ ಒಂದು ಸ್ಥಾಯಿ ನಿಧಿ ಆಗಬೇಕು ಅಂತಿತ್ತು. ಸೊ ಅದನ್ನು ಕೂಡ ನಾನು ಮಾಡಿದೆ. ಅನೇಕ ಚಟುವಟಿಕೆಗಳನ್ನು ಕೋಲಾರದಲ್ಲಿ ಮಾಡಿದೆ. ಕೋಲಾರದಲ್ಲಿ ಕನ್ನಡದ ವಾತಾವರಣ ಇರಲಿಲ್ಲ. ನಿಮಗೆ ಈ ಕನ್ನಡ ಪುಸ್ತಕಗಳನ್ನ ಓದುವ ಮತ್ತು ಬೆಳೆಯುವ ಅವಕಾಶ ಹೇಗೆ ಸಿಕ್ತು? ಇಲ್ಲಿ ಪುಣ್ಯಾತ್ಮ ಹಂಪ ನಾಗರಾಜಯ್ಯನವರ ಹೆಸರನ್ನು ನಾನು ಹೇಳಿದೆ. ಅವರ ಪರಿಷತ್ತಿಂದ ಧಾರಾಳವಾಗಿ ರಿಯಾಯಿತಿ ಕೊಡೋದಕ್ಕೆ ಒಪ್ಕೊಂಡ್ರು. ನಮ್ಮದು ಮಾರಾಟದ ಸಂಸ್ಥೆ ಅಲ್ಲ, ಆದರೂ ಕೂಡ ಮಾರಾಟಗಾರರಿಗೆ ಕೊಡುವಂಥ ರಿಯಾಯಿತಿ ಕೊಟ್ಟು ಕನ್ನಡ ರತ್ನಕೋಶ 2 ರೂಪಾಯಿ ಇತ್ತು, ಈಗ 80 ರೂಪಾಯಿ. ಆ 2 ರೂಪಾಯಿ ಪುಸ್ತಕನ 1 ರೂಪಾಯಿ 80 ಪೈಸೆಗೆ ನಮಗೆ ಕೊಡಿಸಿ 20 ಪೈಸೆ ಬರ್ತಾಯಿತ್ತು. ಸಿವಿಲ್ ಬಸ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ವಿ. ಸರ್ಕಾರಿ ಬಸ್ಸಲ್ಲಿ 5 ರೂಪಾಯಿ, ಸಿವಿಲ್ ಬಸ್ಸಲ್ಲಿ 4 ರೂಪಾಯಿ. 1 ರೂಪಾಯಿ ಉಳಿಯತ್ತಲ್ಲ ಅಂತ ಅಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಇತ್ತು ಪರಿಷತ್ತಿನ ತಗೊಂಡೋಗಿ ಅಲ್ಲಿ ಮನೆ ಮನೆಗೂ ಮಾರ್ತಾಯಿದ್ವಿ, ಮನೆ ಮನೆಗೂ ಕೊಡ್ತಾಯಿದ್ವಿ ಪುಸ್ತಕಗಳು ಅಂತ. ಆಮೇಲೆ ಅಲ್ಲಿ ಕನ್ನಡ ಕಟ್ಟುವಾಗ ತರಕಾರಿ ಗಾಡಿಗಳಲ್ಲಿ ಕೂಡ ಪುಸ್ತಕಗಳನ್ನು ಸಾರ್ವಜನಿಕವಾಗಿ ಮಾರಿರೋದು ಉಂಟು. ಮೊದಲೇ ಪ್ರಚಾರ ಮಾಡಿ ಹೇಳಿ ಅಂಗಡಿಗಳು ಇವ್ರು ಬಂದು ನೋಡಿ, ಅವ್ರಿಗೆ ಬಲವಂತ ಇಲ್ಲ, ತಗೊಳ್ಳೋವಂಥ ಕೆಲಸವನ್ನು ಕೂಡ ಅಲ್ಲಿನ ಕನ್ನಡ ಚಿಂತನಾ ವೇದಿಕೆ ಮೂಲಕ ಮಾಡಿರೋದು ಕೂಡ ಉಂಟು. ಬಾಲ್ಯದಲ್ಲಿ ಹೆಂಗೆ ಓದಿದ್ರಿ ಕನ್ನಡ ಪುಸ್ತಕಗಳನ್ನ ಎಲ್ಲಿಂದ ತರ್ತಾ ಇದ್ರಿ? ಬಾಲ್ಯದಲ್ಲಿ ಕನ್ನಡ ಅನ್ನೋದೇ ಅಪರೂಪ. ಮನೆಗೆ ಬರ್ತಾ ಇದ್ದೀನಿ ನಮ್ಮ ತಾತನ ಅಂಗಡಿಗೆ ತೆಲುಗು ಚಂದಮಾಮ. ಆವಾಗ 12 ಆಣಿನೋ 2 ರೂಪಾಯಿ ಏನೋ ಇತ್ತದು. ದಾರಿಯಲ್ಲಿ ಯಾವುದಾದ್ರೂ ಒಂದು ಕಾಗದ ಬಿದ್ದಿದ್ರೆ, ಪತ್ರಿಕಾ ತುಣುಕು ಬಿದ್ದಿದ್ರೆ ಅದನ್ನು ಎತ್ತಿ ಅದನ್ನು ಓರಿಸಿ ಅದರಲ್ಲಿ ಓದ್ತಾ ಇದ್ದಿದ್ದು. ಪತ್ರಿಕಾ ಪ್ರಸಾರ ಕಡಿಮೆ ಇತ್ತು, ಹಾಗೆಯೇ ಪುಸ್ತಕಗಳು ಅಲಭ್ಯವಾಗಿದ್ದವು. ಆದರೆ ಆ ಓದನ್ನು ತುಂಬ ತೀವ್ರವಾಗಿ ಇಷ್ಟಪಡ್ತಿದ್ದೆ. ಆಮೇಲೆ ರಜೆಗೆ ಮುಳಬಾಗಿಲಿಗೆ ಹೋಗ್ತಾಯಿದ್ದೆ. ನಮ್ಮ ತಾಯಿಯ ತವರು ಮನೆ ಮುಳಬಾಗಿಲು, 30 ಕಿಲೋಮೀಟ್ರ್ ದೂರ ಕೋಲಾರದಿಂದ. ಅಲ್ಲಿ 8-10 ದಿನ ಇರಲಿಕ್ಕೆ ನಮ್ಮಪ್ಪ ಅನುಮತಿ ಕೊಡ್ತಾಯಿದ್ರು. ಅದಾದಮೇಲೆ ನಾನು ಬಂದುಬಿಡಬೇಕು. ಅಲ್ಲಿ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂದರೆ ಕಾಲಕ್ಕೆ ಹೌದು ಸರ್, ಗ್ರಂಥ ಪ್ರಸರಣ ಭಂಡಾರ. ಅಲ್ಲಿಂದ 6 ಪೈಸೆಗೆ ಒಂದು ಕಾದಂಬರಿ ತಗೊಂಡು ಒಂದು ದಿನದಲ್ಲಿ ಅದನ್ನು ಓದಿ ಮತ್ತೆ ಇನ್ನೊಂದು ದಿನ ಇನ್ನೊಂದು ತಗೊಂಡು ಬಂದು ಓದ್ತಾಯಿದ್ದೆ. ಆರಂಭದಲ್ಲೆಲ್ಲ ಎನ್ ನರಸಿಂಹಯ್ಯನವ್ರದ್ದು, ಜಿಂದೆ ನಂಜುಂಡಸ್ವಾಮಿಯವ್ರದ್ದು ಪತ್ತೇದಾರಿ ಕಾದಂಬರಿಗಳು. ಆ ಪತ್ತೇದಾರಿ ಕಾದಂಬರಿಗಳು ನನ್ನಲ್ಲಿ ಒಂದು ಆ ಕುತೂಹಲವನ್ನು, ಓದುವ ಕುತೂಹಲ, ಆಮೇಲೆ ಒಂದು ಕನ್ನಡದ ಜೊತೆಗೆ ನಂಟನ್ನು ಚೆನ್ನಾಗಿ ಕುದುರಿಸೋದು. ಆಮೇಲೆ ಕ್ರಮೇಣ ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ ಹೀಗೆ ಕಾದಂಬರಿಗಳ ಕಡೆ ಹೊರಳಿಕೊಂಡು, ಅನಂತರ ಭೈರಪ್ಪ, ಕೃಷ್ಣ ಆಲನಹಳ್ಳಿ, ಅನಂತಮೂರ್ತಿ, ತರಾಸು ಇವರ ಸಾಹಿತ್ಯವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಆರಂಭದ ಮೆಟ್ಟಿಲು ಮುಳಬಾಗಲಿನ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂದರೆ ಪ್ರಸರಣ. ಅಷ್ಟು ಓದೋ ಹುಚ್ಚಿತ್ತು, ದುಡ್ಡು ಕೊಟ್ಟು ಓದ್ತಾ ಇದ್ರು ಹುಡುಗರು. ಇವತ್ತು ಪುಕ್ಕಟಿಯಾಗಿ ಇಷ್ಟು ಪುಸ್ತಕಗಳು ಪತ್ರಿಕೆಗಳು ಬಂದರೆ ಈ ಓದುವ ಆಸಕ್ತಿ ಮತ್ತು ಅಭಿರುಚಿ ಕಡಿಮೆ ಆಗಿದೆಯಲ್ಲ, ಇದಕ್ಕೇನು ಅನ್ನಿಸ್ತದೆ ನಿಮಗೆ? ಓದುವ ಆಸಕ್ತಿ ಕಡಿಮೆ ಆಗಿದೆ, ನೋಡುವ ಆಸಕ್ತಿ ಹೆಚ್ಚಾಗಿಬಿಟ್ಟಿದೆ. ಅಂದರೆ ಓದು ಅನ್ನುವಂಥದ್ದನ್ನು ಈ ನವ ಸಾಮಾಜಿಕ ಮಾಧ್ಯಮಗಳು, ಈ ತಂತ್ರಜ್ಞಾನದ ಈ ಆವಿಷ್ಕಾರ ಏನಿದೆ ಅದು ಬದಲಾಯಿಸಿಬಿಟ್ಟಿದೆ. ಮೊದಲು ನಮ್ಮ ಹೆಣ್ಮಕ್ಳು ಎದೆಗೆ ಅಪ್ಪಿಕೊಂಡು ಪ್ರಜಾಮತ, ಸುಧಾ, ತರಂಗ ಎತ್ಕೊಂಡು ಓದ್ತಿದ್ರು. ಲಂಚ್ ಬ್ರೇಕಲ್ಲಿ ಅಂದರೆ ಊಟದ ವಿರಾಮದಲ್ಲಿ ಅವರು ತಂದಿರೋ ಬುತ್ತಿ ತಗೊಂಡ್ಮೇಲೆ ಅದನ್ನು ಓದ್ತಾಯಿದ್ರು. ಇವತ್ತು ಆ ದೃಶ್ಯ ನಮಗೆ ಕಾಣೋದಿಲ್ಲ. ಮೊಬೈಲ್ಗಳಲ್ಲಿ ನೋಡುವ ನೋಟದಲ್ಲಿ ಕನ್ನಡವನ್ನು ಉಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇದೆ. ಆದರೆ ಆಗ ನೋಡಿ 80ರ ದಶಕ ಗೋಕಾಕ್ ಚಳುವಳಿ ಆದಮೇಲೆ 1000 ಕನ್ನಡ ಶೀರ್ಷಿಕೆಗಳು ಬರ್ತಾಯಿದ್ವು. ಅಂದರೆ ಪುಸ್ತಕಗಳು ವರ್ಷಕ್ಕೆ 88 1000, 1989 1100, 1982 1200 ಪುಸ್ತಕಗಳು ಬಂದಿದ್ದು. ಈಗ 8000 ಶೀರ್ಷಿಕೆಗಳು ಸಗಟು ಖರೀದಿಗೆ ಸಲ್ಲಿಕೆ ಆಗುತ್ತೆ ಒಂದು ವರ್ಷಕ್ಕೆ. ಅಂದರೆ ಪ್ರಕಾಶನೋದ್ಯಮ ತುಂಬ ವಿಸ್ತಾರವಾಗಿ ಬೆಳೆದಿದೆ. ಆದರೆ ಓದುಗರು ಖಂಡಿತ, ಪುಸ್ತಕಗಳ ಪ್ರಕಾಶದ ಸಂಸ್ಥೆ ಹೆಚ್ಚಾಗಿದೆ, ಆದರೆ ಓದುಗರ ಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಕುಸಿದಿದೆ. ಅದು ಹೇಗೆ ಅವರು ಅದನ್ನು ತುಂಬಿಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ.
ಅಂದರೆ ಸಗಟು ಖರೀದಿ ಯೋಜನೆ ಕೂಡ 5 ವರ್ಷಗಳಿಂದ ನಿಂತು ಹೋಗಿದೆ. ಎಷ್ಟು ಅಪಾಯಕಾರಿ ಅಲ್ಲ? 1920ರಲ್ಲಿ ಖರೀದಿಯಾಗಿರೋ ಪುಸ್ತಕಗಳಿಗೆ ಇನ್ನೂ 13 ಕೋಟಿ ರೂಪಾಯಿ ಬಾಕಿಯನ್ನು ಸರ್ಕಾರ ಉಳಿಸ್ಕೊಂಡಿದೆ. 21 ಅಲ್ಲ, ಜನನೂ ಓದಂಗಿಲ್ಲ, 23 ಪ್ರಕಾಶಕರು ಪ್ರಕಟಿಸಿದ ಪುಸ್ತಕಗಳನ್ನ ಸರ್ಕಾರನೂ ಖರೀದಿ ಮಾಡೋಂಗಿಲ್ಲ. ಏನು ಕನ್ನಡದ ಸ್ಥಿತಿ ಹಾಗಾದರೆ? ಕನ್ನಡದ ಸ್ಥಿತಿ ಅಂದರೆ ಪುಸ್ತಕೋದ್ಯಮ ಅಪಾಯದ ಅಂಚಿನಲ್ಲಿ ಖಂಡಿತ ಇದೆ. ವಾಚನಾಭಿರುಚಿಯನ್ನು ಬೆಳೆಸಬೇಕು, ಪುಸ್ತಕ ಮನಸ್ಕತೆಯನ್ನು ಸರ್ಕಾರ ಜನ ಬೆಳೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಬೇಕಾದಂತಹ ವಿಧಾಯಕ ಕಾರ್ಯಕ್ರಮಗಳನ್ನು ಸಂಘಟನೆಗಳು ಸಾರ್ವಜನಿಕರು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಪುಸ್ತಕ ನೀಡುವ ಸಂತೋಷವನ್ನು ನಾನು ನನ್ನ ಸನಿಹವಾಣಿಯಲ್ಲಿ ಅಥವಾ ಚತುರವಾಣಿಯಲ್ಲಿ ಅಂದರೆ ಮೊಬೈಲಲ್ಲಿ ಓದಿದ್ರೆ ಆ ಸಂತೋಷ ಸಿಗೋದಿಲ್ಲ. ಆ ಅವಿನಾಭಾವವಾದ ಒಂದು ಸಂತೋಷವನ್ನು ನಾನು ಸಂಬಂಧವನ್ನು ಅಲ್ಲಿ ಸ್ಥಾಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಇನ್ನೊಂದು ಈ ಬೇಸರದಲ್ಲೇ ಸಂತೋಷದ ಸಂಗತಿ ಇದೆ ಸರ್. 1000 ಪುಸ್ತಕ ಇದ್ದದ್ದು 8000 ಆಯಿತು. 36, 40, 50 ಚಿತ್ರಗಳು ಬರ್ತಾಯಿತ್ತು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ. ಈಗ ಕನ್ನಡ ಚಿತ್ರಗಳ ಸಂಖ್ಯೆ ಪ್ರತಿ ವರ್ಷ 245, 250 ಆಗಿದೆ. ಇಡೀ ಭಾರತದಲ್ಲಿ ಕನ್ನಡದಲ್ಲಿ ನಿರ್ಮಾಣವಾಗ್ತಾ ಇರುವಷ್ಟು ಚಿತ್ರಗಳ ಸಂಖ್ಯೆ ಬೇರೆ ಯಾವ ಭಾಷೆಯಲ್ಲೂ ಆಗ್ತಾಯಿತ್ತು. ಮೊದಲು ತೆಲುಗು ಆಗ್ತಾ ಇತ್ತು, ಹಿಂದಿ ಆಗ್ತಾ ಇತ್ತು. ಈಗ ತೆಲುಗು, ತಮಿಳು, ಹಿಂದಿಯನ್ನು ಹಿಂದಕ್ಕೆ ಅಟ್ಟಿ ಕೊನೆಯ ಸ್ಥಾನದಲ್ಲಿ 5, 6ನೇ ಸ್ಥಾನದಲ್ಲಿದ್ದ ಕನ್ನಡ ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಜಾಲತಾಣಗಳಲ್ಲಿ ಕೂಡ ಕನ್ನಡದ ಬಳಕೆ ಕ್ರಮೇಣ ಹೆಚ್ಚಾಗ್ತಾ ಇದೆ. ಆದರೆ ಮಲಯಾಳಂನಷ್ಟು ತಮಿಳಿನಷ್ಟು ಇಲ್ಲ. ನಮ್ಮ ಕನ್ನಡದ ಜಾಲತಾಣಗಳನ್ನು ವೆಬ್ಸೈಟ್ಸ್ ಇದೆಯಲ್ಲ ಪೂರ್ತಿ ಕನ್ನಡ ಇರೋದೇ 100ಕ್ಕೂ ಹೆಚ್ಚು ಜಾಲತಾಣಗಳು ನಮ್ಮಲ್ಲಿ ಇವೆ. ಹಾಗೆಯೇ ತಾಂತ್ರಿಕ ಸಾಧನಗಳಲ್ಲಿ ಕನ್ನಡದ ಅಳವಡಿಕೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲ್ನಲ್ಲಿ ಕನ್ನಡ ಟೈಪ್ ಮಾಡ್ಬೋದು. ಹೌದು, ಮೊಬೈಲ್ನಲ್ಲಿ ಯೂಟ್ಯೂಬ್ ರೀಲ್ಸ್ ಬರ್ತಾ ಇದ್ದಾವೆ. ಕನ್ನಡದ ವ್ಯೂಶಿಪ್ ಜಾಸ್ತಿ ಆಗಿದೆ. ಹೌದು ಸರ್. ನಾವು ಮಾತಾಡಿದ್ದನ್ನು ಅದು ಟೈಪ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇರೋ ಅಕ್ಷರನ ಅದಕ್ಕೆ ಧ್ವನಿ ಕೊಡುತ್ತೆ. ಅದು ಇಲ್ಲ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಾಗಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬರೆದಿರೋ ಅಕ್ಷರಕ್ಕೆ ಓದನ್ನು ಕೊಡುವಂಥದ್ದು, ಓದುವ ಅಥವಾ ಮಾತನಾಡೋದಕ್ಕೆ ಧ್ವನಿಯನ್ನು ಕೊಡುವಂಥದ್ದು, ಧ್ವನಿಗ್ರಹಿಕೆ ತಂತ್ರಜ್ಞಾನವು ಕೂಡ ಅದರಲ್ಲಿ ಸಾಧ್ಯ ಆಗಿದೆ. ಆಮೇಲೆ ಮೊದಲೇ ಬಂತು ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಅಂತ. ಮೊದಲು ಒಂದು ಬ್ಯಾನರ್ ಬರೀಬೇಕು ಅಂದರೆ ಕಲಾವಿದನನ್ನೇ ಆಶ್ರಯಿಸಬೇಕಾಗಿತ್ತು. NGEFನ ತರಂ ಕೃಷ್ಣಗೌಡ ಅನ್ನುವವರು ಅಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾಗ 8 ಆಕಾರಗಳಲ್ಲಿ ಕನ್ನಡ ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಮಾಡಿದರು. ಯಾವ್ದು ಬೇಕಾದರೂ ಅದನ್ನು ಬರೆದು ನಾವು ಬ್ಯಾನರು ಇದೆಲ್ಲ ಮಾಡ್ಬೋದಾಗಿತ್ತು. ಆ ಥರದ ಪ್ರಯತ್ನ ಬೇರೆ ಕಡೆ ಆಗಿಲ್ಲ. ಇವತ್ತು ಕನ್ನಡ ಅತ್ಯಂತ ಅದ್ಭುತವಾಗಿದೆ. ಒಂದು ಗಾಳಿ ಸುದ್ದಿ ಇದೆ. ಜರ್ಮನಿಯಲ್ಲಿ ಸೂಪರ್ ಕಂಪ್ಯೂಟರ್ ಅಂತೇನೋ ತಯಾರು ಮಾಡ್ತಾ ಇದ್ದಾರೆ. ಯಾರು ಅದನ್ನು ಸರಿಯಾಗಿ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಅಲ್ಲಿ ಬಳಸ್ತಾ ಇರೋದು ಈಗ 0 ಮತ್ತು 1 ಇವೆರಡು ಕನ್ನಡದ ಗಣಕ ಕಾರ್ಯ ನಿರ್ವಹಿಸುವಂತಹ ವಿಧಾನ. ಇನ್ನು ಮುಂದೆ ಆ ಸೂಪರ್ ಕಂಪ್ಯೂಟ್ರಲ್ಲಿ ಹಿಂದೆ ಇದ್ದಂತಹ ಕನ್ನಡ ವರ್ಣಮಾಲೆಯನ್ನು ಬಳಸ್ತಾ ಇದ್ದಾರೆ. ಸಿರಿಭೂ ವಲಯದಲ್ಲಿ ಕನ್ನಡ ವರ್ಣಮಾಲೆ ಇದೆ, ಅದನ್ನು ಬಳಸ್ತಾ ಇದ್ದಾರೆ ಅಂತ ಒಂದು ಸುದ್ದಿ. ಬಹಳ ಪ್ರಯತ್ನ ಪಡ್ತಿದ್ದೀನಿ ಅದು ನಿಜಾನ ಅಂತ ತಿಳ್ಕೊಳ್ಳೋದಕ್ಕೆ. ಅಂದರೆ ಕನ್ನಡ ಭಾಷೆ ಬೆಳೆದಿದೆ, ಕನ್ನಡ ಭಾಷೆ ಉಳಿತಾ ಇದೆ, ಕನ್ನಡಕ್ಕೆ ಸಾವಿಲ್ಲ, ಸಂಕಟವೂ ಅನಗತ್ಯ. ಆದರೆ ಒಂದು ತೊಂದರೆ ಇದೆ. ಒಂದು ಕನ್ನಡದಲ್ಲಿ ಆಗಬೇಕಾಗಿರೋ ಕೆಲಸ ಅಂದರೆ ಅದು ಸರ್ಕಾರ ಮಾಡಬೇಕಾಗಿರೋದು ಏನು ಅಂತಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಿಸಬೇಕು, ಸದೃಢಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ನೆಪವನ್ನು ಒಡ್ಡಿ ಅವುಗಳನ್ನು ಪಬ್ಲಿಕ್ ಶಾಲೆ ಅಂತ ಮಾಡುವಂಥದ್ದು. ಆ ಪಬ್ಲಿಕ್ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿಯನ್ನು ತೆಗೆದು ಆಯ್ಕೆಯ ಅವಕಾಶವನ್ನು ಕೊಟ್ಟರೆ ಅವರು ಎಲ್ಲರೂ ಕೂಡ ಇಂಗ್ಲೀಷ್ ಮಾಧ್ಯಮ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಒಂದು ಶಾಲೆಗೆ 2-3 ಕನ್ನಡ ಮಾಧ್ಯಮದಲ್ಲಿ ಉಳಿತಾರೆ, ಅವರಿಗೆ ತರಗತಿ ಮಾಡೋದಕ್ಕಾಗೋದಿಲ್ಲ, ಅವರು ಇಂಗ್ಲೀಷ್ ಮಾಧ್ಯಮದ ಕಡೆ ಬರ್ತಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಪಬ್ಲಿಕ್ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ತರಗತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆರೀಬಾರ್ದು. ಮತ್ತು ಅಲ್ಲಿ ಇಂಗ್ಲೀಷ್ ಶಾಲೆ ತೆರೆದರೂ ಕೂಡ ಆ ವಿದ್ಯಾರ್ಥಿಗಳಿಗೆ ಬೋಧಿಸೋರು ನಮ್ಮ ಕನ್ನಡ ಶಿಕ್ಷಕರೇ. ಅವರಿಗೆ ಇಂಗ್ಲೀಷ್ ಬೋಧಿಸೋದಕ್ಕೆ ಬರೋದೇ ಇಲ್ಲ. ಅವರ ಹೆಸರನ್ನು
ಸರಿಯಾಗಿ ಬರೆಯೋದಕ್ಕೂ ಕೂಡ ಎಷ್ಟೋ ಜನಕ್ಕೆ ನಾನು ಕರೆಸ್ತಿದ್ದೇನೆ. ನಾನು ಈ ಆಡಳಿತ ಕನ್ನಡ ಈ ಶಿಬಿರಗಳು ನಡೆಸೋದ್ರ ಜೊತೆಗೆ ಶಿಕ್ಷಕರಿಗೆ ಭಾಷಾ ಬೋಧನಾ ಕಮ್ಮಟ ನಡೆಸಿದ್ದೇನೆ. ಮೊದಲನೇ ಭಾಷೆಯ ಕನ್ನಡ ಹೇಗೆ ಕಲಿಸ್ಬೇಕು, ಎರಡನೇ ಭಾಷೆಯ ಕನ್ನಡ ಹೇಗೆ ಕಲಿಸ್ಬೇಕು ಅನ್ನೋದನ್ನು ಮಾಡಿದ್ದೇನೆ. ಆಮೇಲೆ ಕನ್ನಡ ಪುಸ್ತಕಗಳನ್ನು ಓದುವ ಕ್ರಮ ಹೇಗೆ ಅನ್ನುವ ಶಿಬಿರಗಳಲ್ಲೂ ಕೂಡ ನಾನು ಭಾಗವಹಿಸಿ ಅದನ್ನು ದಾಟಿಸ್ತಾ ಇದ್ದೇನೆ. ಸ್ಟಾಕ್ ಮಾರ್ಕೆಟ್ಟು ಅಂದರೆ ಷೇರು ಮಾರುಕಟ್ಟೆಯನ್ನು ಕನ್ನಡದಲ್ಲಿ ಆ ಪರಿಕಲ್ಪನೆಗಳನ್ನು ಬೆಳವಣಿಗೆಗಳನ್ನು ಜನಕ್ಕೆ ಪರಿಚಯಿಸುವಂತಹ ಕೆಲಸ ಮಾಡಿ ಕನ್ನಡಿಗರಲ್ಲಿ ಆರ್ಥಿಕ ಚೈತನ್ಯವನ್ನು ತುಂಬೋದಕ್ಕೂ ಕೂಡ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಅನೇಕ ಶಿಬಿರಗಳನ್ನು, ರಾಜ್ಯ ಮಟ್ಟದ ಶಿಬಿರಗಳನ್ನು ಮಾಡಿದ್ದೇನೆ. ಕನ್ನಡ ತರಗತಿಗಳನ್ನೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ತರಗತಿಗಳನ್ನೇ ನಾನು ಸ್ಟಾಕ್ ಮಾರ್ಕೆಟ್ ವಿಷಯದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ ನೀವು? ಮಾಡ್ತಾ ಇದ್ದೀನಿ. ಅದು ಅದು ಹೇಗೆ ಪೂರಕ ಮತ್ತು ನಿಮ್ಗೆ ಹೆಂಗೆ ಅದ್ರ ಬಗ್ಗೆ ಒಂದು ಪರಿಜ್ಞಾನ ಬಂತು ಸರ್? ಹಾಂ ಸರ್, ಶೇರ್ ಮಾರ್ಕೆಟ್ಗೂ ನಿಮಗೂ ಸಾಧ್ಯ ಇಲ್ಲ. ಹೌದು ನೀವು ಸರ್, ಕನ್ನಡ ಪರ ಹೋರಾಟಗಾರರು. ನನಗೆ ಆ ಮೂಳೆ ಸವೆತ ಬಂತು ಬಹಳ ಚಿಕ್ಕ ವಯಸ್ಸಲ್ಲೇ. ಆರ್ಥ್ರೈಟಿಸ್ ಅಂತಾರೆ, ಆರ್ಥ್ರೈಟಿಸು. ಆಗ ಪುಸ್ತಕಗಳು, ನಾನು ಪ್ರಕಾಶಕನಾದೆ, ಸ್ವಲ್ಪ ಕಾಲ ಕನ್ನಡ ಪುಸ್ತಕಗಳನ್ನು ಹೊತ್ತು ಮಾರ್ತಾ ಇದ್ದೆ. ಪ್ರಕಾಶನ ಸಂಸ್ಥೆಗೆ ಏನು ಹೆಸರಿಟ್ರಿ? ಸಿರಿಗನ್ನಡ ಪ್ರಕಾಶನ. ಪುಸ್ತಕಗಳನ್ನು ಪ್ರಧಾನವಾಗಿ ಹೊತ್ತು ಅವುಗಳನ್ನು ಸಭೆ ಸಮಾರಂಭ ಸಂಕಿರಣ ಅಲ್ಲೆಲ್ಲೇ ನಡೆಯುತ್ತೋ, ಸಮ್ಮೇಳನ ನಡೆಯೋ ಕಡೆ ಪುಸ್ತಕಗಳನ್ನು ಮಾರುವಂಥದ್ದು, ಸದಭಿರುಚಿ ಧ್ವನಿ ಸುರುಳಿಗಳನ್ನು ಮಾರುವಂಥದ್ದು. ಕನ್ನಡ ಭಾವಗೀತೆ, ಜನಪದ ಗೀತೆ, ಶಾಸ್ತ್ರೀಯ ಸಂಗೀತ, ನಾಟಕ, ಹರಿಕತೆ, ಚಿತ್ರಗೀತೆಗಳು ಅಲ್ಲ ಮಾರ್ತಾ ಇದ್ದೆ. ಅದನ್ನು ಹೊರೋದು ಮಾಡೋದು ಕಷ್ಟ ಇತ್ತು ಮೂಳೆ ಸವೆತ ಬಂದಾಗ. ಹಾಗಾಗಿ ಕೂತ್ಕೊಂಡು ಏನಾದರೂ ಜೀವನೋಪಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಷೇರು ಮಾರುಕಟ್ಟೆಯನ್ನು ಪರಿಚಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಮೊದಲನೇ ಸಲ ನನ್ನ ಅರ್ಜಿಯೇ ತಿರಸ್ಕೃತ ಆಯಿತು. ಯಾವುದೋ ಒಂದು ಕಾಲಂ ಬರೆಯೋದಕ್ಕೆ ತಪ್ಪು ಬರೆದಿದ್ದೆ. ಆವಾಗ ಆನ್ಲೈನ್ ಇರಲಿಲ್ಲಲ್ಲ? ಇರಲಿಲ್ಲ ಸರ್. ಆಮೇಲೆ ಅದು ಸ್ವಲ್ಪ ಎಡವಟ್ಟಾಯಿತು. ಆಮೇಲೆ ಪಟ್ಟು ಹಿಡಿದು ಅದನ್ನು ಕಲಿತು ಆಮೇಲೆ ರಾಜ್ಯ ಮಟ್ಟದ ತರಗತಿಗಳನ್ನು ನನ್ನ ಕೊಠಡಿಯಲ್ಲೇ ಮಾಡ್ತಾಯಿದ್ದೆ. ಒಂದು ತರಗತಿಗೆ 6 ಅಥವಾ 7 ಜನ ಗರಿಷ್ಠ. ತುಂಬ ಜನ ಸೇರಿಸ್ಕೊಂಡ್ರೆ ಅವ್ರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ, ಸಂವಾದಕ್ಕೆ, ಚರ್ಚೆಗೆ. ಹಾಗಾಗಿ ಈ ಥರ ತೊಡಗಿಸ್ಕೊಂಡೆ. ಅದು ಎಲ್ಲೆಲ್ಲಿಂದ ಬೇರೆ ರಾಜ್ಯಗಳಿಂದನೂ ಬರೋರು, ಕಾಸರಗೋಡಿಂದ, ಸೊಲ್ಲಾಪುರದಿಂದ, ಹೀಗೆ 5 ಗಂಟೆ ತರಗತಿ. ಯಾವುದು ಈ ಶೇರ್ ಟ್ರೇಡಿಂಗ್ ಶೇರ್ ಮಾರ್ಕೆಟನ್ನು ಪರಿಚಯ ಮಾಡಿಕೊಡುವಂಥದ್ದು, ಅದ್ರ ಬಗ್ಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥದ್ದು. ಬಹಳ ಕಡಿಮೆ ದರಕ್ಕೆ, ಬೇರೆಯವರು 10,000 ಇಡ್ತಿದ್ರು, ನಾನು 300 ರೂಪಾಯಿ ಚಾರ್ಜ್ ಮಾಡ್ತಿದ್ದೆ, ಬರೀ 300. ಮತ್ತು ಅವ್ರು ಮುಂದೆ ಮನೆಗೆ ಹೋದ ಮೇಲೆ ರಾತ್ರಿ ಹೊತ್ತು ನನ್ನನ್ನು ಸಂಪರ್ಕ ಮಾಡಿ ಉತ್ತರ ಪಡಿಬೋದಾಗಿತ್ತು ಉಚಿತವಾಗಿ. ಆಮೇಲೆ ಬೆಳೆದಿದ್ದೆ 2003ರಿಂದ ಇದುವರೆಗೆ ಪ್ರತಿದಿನ ರಾತ್ರಿ 9ರಿಂದ 12 ಗಂಟೆವರೆಗೆ ಆನ್ಲೈನಲ್ಲ ಸರ್, ಕರೆ ಮಾಡಿ ಯಾರಾದರೂ ಕನ್ನಡದ ಬಗ್ಗೆ ಮಾಹಿತಿ ಕೇಳಿದ್ರೆ ಉತ್ತರ ಕೊಡ್ತೇನೆ, ಇಲ್ಲದಿದ್ದರೆ ಮಾರ್ಗದರ್ಶನ ಮಾಡ್ತೇನೆ, ಹೀಗಲ್ಲ ಹೀಗೆ ಅಂತೇಳಿ. ಅದನ್ನು ಇದು 22ನೇ ವರ್ಷ ವ್ರತದ ಹಾಗೆ, ಒಂದು ಹೋಮದ ಹಾಗೆ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಎಲ್ಲಿಯೂ ಕೂಡ ನಿಲ್ಲಿಸಿಲ್ಲ. ಎಲ್ಲಾದರೂ ನಾನು ಕನ್ನಡದ ಸೇವೆ ನಿಮ್ಮದು ಒಂದು ರೀತಿ ಇಲ್ಲ, ಚಳವಳಿ, ಪ್ರಕಾಶನ, ಪುಸ್ತಕ, ಆಮೇಲೆ ಶೇರ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ಕೊಡೋದು, ವೈವಿಧ್ಯಮಯ ಕನ್ನಡ ಸೇವಕ ನೀವು, ವೈವಿಧ್ಯಮಯವಾದ ಕನ್ನಡದ ಪರಿಚಾರಕರು. ಇದೊಂದು ಅದ್ಭುತ ಸಂಸ್ಥೆಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಒಂದು ಮುಖ್ಯವಾದ ಅಂಶ ಅಂದರೆ, ಬೀದಿಯಲ್ಲಿ ಆರಂಭವಾದ ಚಳವಳಿಗಳು ಸರ್ಕಾರ ಏನೋ ಒಂದು ತೀರ್ಮಾನವನ್ನು ಪ್ರಕಟಿಸಿದ್ರೆ ಅಲ್ಲಿಗೆ ಮುಕ್ತಾಯ ಮಾಡುತ್ತೆ. ಆದರೆ ನನ್ನ ವಿಧಾನ ಅಂದರೆ ಅಲ್ಲಿಂದ ಮುಂದುವರೆದು ಸರ್ಕಾರದ ಫಾಲೋ ಅಪ್ ಅಂತೀವಲ್ಲ, ಫಾಲೋ ಅಪ್ ಆ್ಯಕ್ಷನ್ ಅಂತೇನಿದೆ, ಅನುಚರಣ ಕ್ರಿಯೆ ಅಂತೀವಿ, ಆದೇಶ ಬಂದು ಅದು ಅನುಷ್ಠಾನ ಆಗೋವರೆಗೂ ಬಿಡೋದಿಲ್ಲ. ಆ ಕಡತಗಳ ಬೆನ್ನು ಹತ್ತಿ ಹೋಗ್ತಾ ಇದೆ. ವಿಧಾನಸೌಧದ ಕಂಬ ನಾನು ಸುತ್ತಾ ಇದೆ. ಅಲ್ಲಿನ ಅಧಿಕಾರಿಗಳಿಗಷ್ಟೇ ಅಲ್ಲ, ಒಳಗಡೆ ಬಿಡುವ ಭದ್ರತಾ ಸಿಬ್ಬಂದಿ ಕೂಡ ನನ್ನ ಬಗ್ಗೆ ಕನಿಕರದ ನೋಟ ಬೀರ್ತಾಯಿದ್ರು, ಅನುಕಂಪದಿಂದ ಮಾತನಾಡ್ತಾಯಿದ್ರು, ಪ್ರೀತಿಯಿಂದ ಒಳಗಡೆ ಬಿಟ್ಕೊಳ್ತಾ ಇದ್ರು 80ರ 90ರ ದಶಕಗಳಲ್ಲಿ. ಈಗ ವಿಧಾನಸೌಧದ ಪ್ರವೇಶ ಅಷ್ಟು ಸುಲಭ ಅಲ್ಲ. ಆದರೆ ಒಂದು ಆದೇಶ, ಗೋಕಾಕ್ ವರದಿ ಜಾರಿಯಾಗಬೇಕು ಅಂತ ಸರ್ಕಾರ ಹೊರಡಿಸಿದ ಆದೇಶ ಜಾರಿಗೆ ಬರಲಿಲ್ಲ. ಅದನ್ನು ಜಾರಿಗೆ ತರಬೇಕು ಅಂಥೇಳಿ ಅದಕ್ಕೊಂದು ಭಾಷಾ ಸೂತ್ರ ಹೈಕೋರ್ಟ್ ಹೇಳಿದ್ರು ಜಾರಿಗೆ ಬಂದಿಲ್ಲ ಅಂಥೇಳಿ ಸರ್ಕಾರದ ಮೆಟ್ಟಿಲನ್ನು, ಅಂದರೆ
ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಅಂತ ಇದೆ, ಅಂದರೆ ಬಹುಮಹಡಿ ಕಟ್ಟಡ ವಿಧಾನಸೌಧದ ಪಕ್ಕ. ಅಲ್ಲಿ 42 ಸಲ ಹೋಗಿದ್ದೀನಿ. ಶಿಕ್ಷಣ ಕಾರ್ಯದರ್ಶಿ ಇಬ್ಬರು ಇರ್ತಾರೆ, ಆ ಎರಡನೇವ್ರಿಗೆ ಇದು ಬರುತ್ತೆ. ಅವ್ರ ಮನಸ್ಸೇ ಕರಗೋಯ್ತು. ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ರು, ಮತ್ತು ಅದೆಲ್ಲ ಆದಮೇಲೆ ಒಂದು ಪತ್ರ ಕೊಟ್ಟರು. ನಿಮ್ಮ ಶ್ರಮದಿಂದ, ನಿಮ್ಮ ಅನುಚರಣ ಕ್ರಿಯೆಯಿಂದ, ಅಂದರೆ ನಿಮ್ಮ ಫಾಲೋಅಪ್ ಆ್ಯಕ್ಷನ್ನಿಂದ ಇದು ಜಾರಿಯಾಗುವ ಹಾಗೆ ಆಯಿತು ಅಂತ ಸರ್ಕಾರಿ ಶೀರ್ಷ ಪತ್ರದಲ್ಲಿ, ಅಂದರೆ ಅವ್ರ ಲೆಟರ್ ಹೆಡಲ್ಲಿ ನನಗೊಂದು ಪತ್ರ ಕೊಡ್ತಾರೆ. ಅಂದರೆ ಅದೊಂದು ತೃಪ್ತಿಯ ಭಾವನೆ. ಅಷ್ಟು ದೊಡ್ಡ ಹೋರಾಟ ಅದು ಗೋಕಾಕ್ ಚಳವಳಿ. ಆದರೆ ಎಲ್ಲೋ ಮರೆಯಾಗಿಬಿಡ್ತಾಯಿತ್ತು. ಚಳವಳಿಯ ಕಾವು ಕಡಿಮೆ ಆದಮೇಲೆ ಅದು ಎಲ್ಲವೂ ಕೂಡ ಮರೆಗೆ ಸರಿದು ಹೋಗ್ತಾ ಇತ್ತು. ಆದರೆ ಅದನ್ನು ಜೀವಂತವಾಗಿಸಿದ, ಶಾಲೆಗಳಲ್ಲಿ ಅದು ಒಂದು ವಿಷಯವಾಗಿ, ಕನ್ನಡ ಒಂದು ಪತ್ರಿಕೆಯಾಗಿ ಅನುಷ್ಠಾನವಾಗುವ ಹಾಗೆ ಮಾಡಿದ ತೃಪ್ತಿ ನನಗಿದೆ. ತಾವು ಚಿದಾನಂದ ಮೂರ್ತಿಯವರ ಚಳವಳಿಯ ಸ್ವರೂಪವನ್ನು ನೋಡಿದ್ರಿ, ವಾಟಾಳ್ ನಾಗರಾಜ್ ಅವರ ಹೋರಾಟದ ಸ್ವರೂಪವನ್ನು ನೋಡಿದ್ರಿ. ಅವೆರಡರಲ್ಲಿ ಭಿನ್ನತೆ ನಿಮಗೆ ಏನು ಅನ್ನಿಸ್ತದೆ? ವಾಟಾಳ್ ಅವರ ಚಳವಳಿ ಆರಂಭವಾದದ್ದು 60ರ ದಶಕದಲ್ಲಿ. ಆ 60ರ ದಶಕದಲ್ಲಿ ಆರಂಭವಾದ ಆ ಚಳವಳಿಯ ಉದ್ದೇಶ ಸಾರ್ವಜನಿಕ ಬದುಕಿನಲ್ಲಿ ಕನ್ನಡದಲ್ಲಿ ಧೈರ್ಯವಾಗಿ ಮಾತನಾಡಬೇಕು ಅಂತ, ಕನ್ನಡ ಚಿತ್ರಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು, ಮತ್ತು ನಾಮಫಲಕಗಳಲ್ಲಿ ಕನ್ನಡ ರಾರಾಜಿಸಬೇಕು ಅಂತ. ಅಷ್ಟು ಸೀಮಿತವಾದ ಉದ್ದೇಶಗಳನ್ನು ಆ ಕಾಲದಲ್ಲಿ ಅವರು ಇಟ್ಕೊಂಡಿದ್ದರು. ಅದನ್ನು ದಾಟಿ ಶಿಕ್ಷಣದ ಕಡೆಗೆ, ಕನ್ನಡಿಗರ ಬದುಕನ್ನು ಹಸನುಗೊಳಿಸುವ ಕಡೆಗೆ, ಅದನ್ನು ಸಬಲೀಕರಿಸುವ ಕಡೆಗೆ ಅದು ಗಮನ ಹರಿಸಲಿಲ್ಲ. ಅಂದರೆ ಆ ಕಾಲದ ತುರ್ತು ಕೂಡ ಅದು ಆಗಿರಲಿಲ್ಲ. ಅದು ಅವ್ರು ಮಾಡಿದ್ದು ಅಷ್ಟೇ ಸಾಕಾಗಿ, ಅಷ್ಟು ಅದು ಮಾಡಿದರೆ ಬಹಳ ದೊಡ್ಡದಾಗಿತ್ತು. ಕನ್ನಡ ಚಿತ್ರಗಳ ಪ್ರದರ್ಶನದಲ್ಲಿ ನಮಗೆ ತುಂಬ ಅನ್ಯಾಯ ಆಗ್ತಿತ್ತು. ಕನ್ನಡದಲ್ಲಿ ಮಾತಾಡೋ ಹಾಗಿರಲಿಲ್ಲ. KGF ಅಂತ ಕಡೆ ಕನ್ನಡದಲ್ಲಿ ಮಾತಾಡಿದ್ರೆ ತಮಿಳವರು ಬೆಮೆಲ್ ನೌಕರರ ಮುಖದ ಮೇಲೆ ಬಿಸಿ ಕಾಫಿಯನ್ನು ಎರಚ್ತಾ ಇದ್ರು. ಅಷ್ಟು ಹೌದು, ಅಷ್ಟೇ ಇತ್ತು. ಇವನ್ 80ರ ದಶಕದಲ್ಲೂ ಕೂಡ ಕುಡಿಯುವ ಬಾವಿಯ ಇದಕ್ಕೆ ಕೂಡ್ಗಲ್ ಅಂತ ಒಂದು ಹಳ್ಳಿ, ಅಲ್ಲಿ ಕುಡಿಯೋ ಬಾವಿ ಒಂದೇ ಇದ್ದಿದ್ದು. ಕನ್ನಡಿಗರು ಕುಡಿಯೋ ಬಾವಿಗೆ ವಿಷವನ್ನು ಹಾಕಿದರು. ಅಂದರೆ ತಮಿಳರು ಸಂಘರ್ಷ, ತಮಿಳರು, ಹೌದು, ಅಷ್ಟು ಇದಿತ್ತು. ಯಾವ ಪ್ರದೇಶದಲ್ಲಿ? KGF, ಚಿನ್ನದ ಗಣಿಗಳಿರುವಂತಹ KGF ಅಲ್ಲಿ ಆ ಕಡೆ ಬರುವಂಥ ಗಡಿನಾಡು ಕನ್ನಡದಲ್ಲಿ ಕೂಡ್ಗಲ್ಲು ಅನ್ನೋ ಗ್ರಾಮದಲ್ಲಿ ವಿಷ ಹಾಕುವ ಹಾಗೆ ಆಯಿತು ಸಂಘರ್ಷ. ಯಾಕೆ ಸರ್ ಕನ್ನಡಿಗರ ಮೇಲೆ ಯಾಕೆ ಅಷ್ಟು ದ್ವೇಷ ಇತ್ತು? ಅಂದರೆ ಭಾಷಾ ದ್ವೇಷವನ್ನು ಜನರಲ್ಲಿ ಆ ಕಿಚ್ಚನ್ನು ಹತ್ತಿಸಿದ್ದು ಅಲ್ಲಿನ ನಾಯಕರು. ಆರ್ಮುಗಮ್ ಅಂತಿದ್ದ, ಅವರೆಲ್ಲ ರಿಪಬ್ಲಿಕನ್ ಪಕ್ಷ, ಗವಾಯ್ ಪಕ್ಷದ ಶಾಸಕರಾಗಿದ್ದರು. ಅವರ ಬೇಳೆ ಬೇಯಿಸ್ಕೋಬೇಕು ಅಂದರೆ ಜನರಲ್ಲಿ ಏನಾದರೂ ಒಡಕನ್ನು ಉಂಟು ಮಾಡಬೇಕಾಗಿತ್ತು. ಮತ್ತು ಬೆಂಗಳೂರಲ್ಲಿ ತಮಿಳರು ಭಾಳ ಜನ ಇದ್ದಾರಲ್ಲ, ಆ ರೀತಿ ನಾವು ಮಾಡಿದರೆ ಸರಿ ಇರ್ತದ ಅನ್ನುವಂಥ ಭಾವನೆಯ ಅವೆಲ್ಲ ಸರ್. ಅವರ ಬದುಕು ಹಸನಾದರೆ ಸಾಕು, ಅವರ ರಾಜಕೀಯ ಹಾದಿಗೆ ಯಾವುದು ಅಡ್ಡಿ ಬರಬಾರ್ದು ಅನ್ನೋ ಥರ ಮಾಡ್ತಾಯಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ. ರಾಜ್ಕುಮಾರ್ ಅವರನ್ನು ನಾನು ಬೆಳಗಾವಿಯಿಂದ ಆರಂಭ ಆಗಿತ್ತು ಜಾಥಾ, ವಿಜಯೋತ್ಸವ ಜಾಥಾ. ಈ ಸಲ ಮತ್ತೆ ಬೆಳಗಾವಿಯಿಂದಲೇ ಆರಂಭ ಆಗಬಾರ್ದು, ಮೂಡಣ ಸೀಮೆ ನಮ್ಮದು, ಈ ಕಡೆಯಿಂದ ಬಯಲುಸೀಮೆಯಿಂದ ಆರಂಭ ಮಾಡಿ ಅಂಥೇಳಿ ಬಂಗಾರಪೇಟೆಯಿಂದ 82ರ ಜುಲೈ 1 ಮತ್ತು 1ನೇ ತಾರೀಕು ಆ ಜಾಥಾ ಆರಂಭವಾಯಿತು. ಕೋಲಾರದ ಕಡೆಯಿಂದ ಪ್ರಾರಂಭ ಮಾಡಿಸ್ದೆ ಬಂಗಾರಪೇಟೆಯಲ್ಲಿ. ನಾವು ಬೇಕು ಅಂಥೇಳಿ ಇದಕ್ಕೆ ಹೋಗೋದು ಬೇಡ ಅಂದ್ಕೊಂಡ್ವಿ, ಗಲಾಟೆ ಆಗ್ಬೋದು ಅಂತ KGFಲ್ಲಿ. ಅವರಿಗೆ ನಾವು ಬರ್ತೇವೆ ಅಂತ ಹೇಳದೇ ಇದ್ದರೂ ಕೂಡ ಅವರೊಂದು ವೇದಿಕೆ ನಿರ್ಮಾಣ ಮಾಡಿ ಪ್ರಚಾರ ಮಾಡಿಬಿಟ್ಟಿದ್ರು. KGFನ ಕನ್ನಡ ಸಂಘ ಮತ್ತು ಬೆಮಲ್ ಕನ್ನಡ ಸಂಘಗಳು ಅಲ್ಲಿನ ಕಾರ್ಯಕರ್ತರು ಬಲವಂತ ಮಾಡಿ ನಮ್ಮನ್ನು ಅಲ್ಲಿ ಕರೆದ್ರು. ನಾವು ಅನಿವಾರ್ಯವಾಗಿ ಹೋಗಬೇಕಾಗಿ ಬಂತು. ಬಸ್ಸಿನ ಮುಂದೆ ಮಲಗಿದ್ರು. ನಾವು ಹೋಗಿ ಬಂದ ಮಾರನೇ ದಿನ, ಅಂದರೆ ಜುಲೈ 1ಕ್ಕೆ ಹೋದ್ವಿ. 2, 3 ಬಿಟ್ಬಿಟ್ಟು 4, 5ನೇ ತಾರೀಕಿಂದ ಅಲ್ಲಿ ಮಾರಣ ಹೋಮ ನಡೆದ್ಬಿಡ್ತು. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಅಲ್ಲಿ ಕಂಡಲ್ಲಿ ಗುಂಡು ಮಾಡಿ, ಕರ್ಫ್ಯೂ ಹಾಕಿ ಕಂಡಲ್ಲಿ ಗುಂಡು ಮಾಡಿ, ಗುಂಡೂರಾಯರ ಸರ್ಕಾರ 200 ಜನ ತಮಿಳರು ಸತ್ರು ಅಂತ ಆ ಭಾಷಾ ಹೋರಾಟದಲ್ಲಿ ವರದಿ ಕೊಡುತ್ತೆ. ವಾಸ್ತವವಾಗಿ ಸಾವಿರ ಗಟ್ಟಲೆ ಜನ ರಾಜ್ಕುಮಾರ್ ಭೇಟಿಯ ನಂತರ ಪುಂಡಾಟ ಮಾಡಿದ್ದಕ್ಕೆ ಸರ್ಕಾರ ಬಲಿ ತಗೊಳ್ತು. ಅಲ್ಲಿ ಹೆದರಿ ಬೆದರಿ ಸಾವಿರಾರು ಜನ KGFನ್ನು ಬಿಟ್ಟು ಹೋದರು. 43 ವರ್ಷಗಳ ಹಿಂದಿನ
ಇದು ಕೆ ಜಿ ಚರಿತ್ರೆ. ಎಫ್ ಹಿಂದೆ ಚಿನ್ನದ ಗಣಿಯ ಭಯಾನಕ ಇತಿಹಾಸ ಇದ್ದ ಹಾಗೆ ಕನ್ನಡ ಭಾಷಾ ಸಂಘರ್ಷದ ಇತಿಹಾಸವನ್ನು ಕೂಡ ಕೆ ಜಿ ಎಫ್ ತುಂಬಿಕೊಂಡಿದೆಯಾ? ತುಂಬಿಕೊಂಡಿದೆ ತನ್ನ ಮಡಿಲಲ್ಲಿ. ಈಗ ಪರಿಸ್ಥಿತಿ ಬದಲಾಗಿದೆ. ಕೆ ಜಿ ಎಫೇ ಒಂದು ತಾಲೂಕಾಗಿದೆ. ಆಮೇಲೆ ಅಲ್ಲಿ ಕನ್ನಡತನದ ವಾತಾವರಣ ಇದೆ. ಅಲ್ಲಿ ಯಾಕೆ ಅಲ್ಲಿ ತಮಿಳು ವಾತಾವರಣ ಬಂತು ಅಂತಂದರೆ, ಕನ್ನಡ ಮಾತೃಭಾಷಿಕರ ಸಂಖ್ಯೆ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಇರುವಂಥದ್ದು ಅಂದರೆ ಕೆ ಜಿ ಎಫಲ್ಲಿ 3.6%. 4 ಜನರು ಕೂಡ 100ಕ್ಕೆ ಇರಲಿಲ್ಲ. ಅವರು ತಮಿಳು ಜಾಸ್ತಿ ಇತ್ತ ಪ್ರಾಬಲ್ಯ? ತಮಿಳು 80ಕ್ಕಿಂತ ಹೆಚ್ಚಿತ್ತು. ತೆಲುಗರಿದ್ದರು, ಮುಸ್ಲಿಮ್ಸ್ ಇದ್ದರು, ತಮಿಳರಿದ್ದರು. ಕನ್ನಡ ಮಾತ್ರ 4%ರಷ್ಟಿತ್ತು. ಹಾಗಾಗಿ ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ತಮಿಳು ನಾಯಕರು ಇಲ್ಲಿನ ಆಡಳಿತ ವ್ಯವಸ್ಥೆಯ ಮೇಲೆ, ಅಂದರೆ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ತಮ್ಮ ಆ ಕಡೆ ಬೆಳಗಾವಿಗೆ ಮರಾಠಿಗರ ದಬ್ಬಾಳಿಕೆ ಇದ್ದ ಹಾಗೆ ಹೌದು ಮಾಡ್ತಾಯಿದ್ರು. ಆದರೆ ಕ್ರಮೇಣ ಈಗ ಸುಧಾರಿಸಿದೆ. ಕನ್ನಡದ ವಾತಾವರಣ ಅಲ್ಲಿ ನೆಲೆಗೊಂಡಿದೆ. ಅವರು ಹೋದವರು ಮತ್ತೆ ವಾಪಸ್ಸು ಬರಲಿಲ್ಲ. 2001ರಲ್ಲಿ ಚಿನ್ನದ ಗಣಿಗಳು ಅಲ್ಲಿ ಸ್ತಬ್ಧ ಆದವು. ಆ ಕಾರ್ಮಿಕರು, ಆ ತಲೆಮಾರುಗಳೆಲ್ಲ ಹೊರಟು ಬಿಟ್ಟವು. ಅವರ ಮುಂದುವರೆದ ತಲೆಮಾರುಗಳೇನಿದೆ, ಅವ್ರು ಬೆಂಗಳೂರಿಗೆ ಬಂದು ಕೆಲಸ ಮಾಡಿ ರಾತ್ರಿ ಕೆ ಜಿ ಎಫ್ಗೆ ವಾಪಸ್ ಹೋಗಬೇಕು. ಆ ದಾರ್ಷ್ಟ್ಯ ಇಲ್ಲ, ಆ ದಬ್ಬಾಳಿಕೆ ಇಲ್ಲ. ತಮಿಳು ಪಕ್ಷಗಳು ತಮ್ಮ ನೆಲೆಯನ್ನು ಕಳ್ಕೊಂಡ್ಬಿಟ್ವು ಅಲ್ಲಿ. ಮೊದಲು ತಮಿಳು ಪಕ್ಷಗಳಲ್ಲಿ ಹೌದು ADMK DMK ಹೀಗೆ ಬರ್ತಾ ಇದ್ದದ್ದು. ರಾಜ್ಯವನ್ನು ಪ್ರತಿನಿಧಿಸಿದ್ರು ಅವರು ರಾಜ್ಯ ವಿಧಾನಸಭೆ. ಹೌದು ಭಕ್ತವತ್ಸಲಮು, ಆರ್ಮುಗಮ್ಮು, ರಿಪಬ್ಲಿಕನ್ ಗವಾಯಿ ಪಕ್ಷ ಇದು ಹೀಗೆ ಬಂತು. ಈಗ 20 ವರ್ಷಗಳಿಂದ 2 ಸಲ ಭಾರತೀಯ ಜನತಾ ಪಕ್ಷ ಬಂದಿದೆ, 2 ಸಲ ಕಾಂಗ್ರೆಸ್ ಪಕ್ಷ ಬಂದಿದೆ. 4 ಟರ್ಮು, 4 ಅವಧಿಗಳಿಗೆ ರಾಷ್ಟ್ರೀಯ ಪಕ್ಷಗಳ ಕೈಯಲ್ಲಿ ಇದೆ. ಹಾಗಾಗಿ ತಮಿಳರ ಇದು ಕುಸಿತು. ಅಲ್ಲಿ ADMK ಪರವಾಗಿದ್ದ ಭಕ್ತವತ್ಸಲಮ್ಮು ಪೂರ್ತಿ ಹುನ್ನಾರಗಳು ಮಾಡ್ತಿದ್ದ, ತಂತ್ರಗಳನ್ನು ಹುಡುತಿದ್ದ. 1983 ಜನವರಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಆಯ್ಕೆಯಾಗಿ ನಾನು ಗ್ಯಾಲರಿಗೆ ಹೋಗಿ ಕರಪತ್ರಗಳನ್ನು ಎಸೆದು ಒಂದು 6 ಜನನ ಕರ್ಕೊಂಡು ಹೋಗಿದ್ದೆ. ಭಕ್ತವತ್ಸಲಮರು ಶಾಲ್ ಎಳೀರಿ, ತಮಿಳಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾನೆ ಅಂತ ಕೂಗಿ, ಆಮೇಲೆ ನಾರಾಯಣ್ ಕುಮಾರ್ ಬಂದು ಅವರು ಆಯ್ಕೆ ಆಗಿದ್ದರು, ಶಾಲ್ ತೆಗೆದ್ರು, ಜಿ ನಾರಾಯಣ್ ಕುಮಾರ್ ಅವರು. ಆಮೇಲೆ ಏನಾಯಿತು, ಹಾಗೆ ಭಕ್ತವತ್ಸಲ ಒಂಥರ ಭಯ ಬಂತು. ಕೊನೆಗೆ ADMKಯಿಂದ ಇದು ಲಾಭ ಆಗಲ್ಲ ಅಂಥೇಳಿ ಜನತಾದಳವನ್ನು ಸೇರಿಕೊಂಡ್ರು. ಜನತಾದಳವನ್ನು ಸೇರ್ಕೊಂಡ್ಮೇಲೆ ಅವರು ಪರಿಸ್ಥಿತಿ ಬದಲಾಯಿತು. ಆಮೇಲೆ ಯಾಕೆಂದರೆ ಅವ್ರ ಕೆಲಸ ಆಗಬೇಕಾಗಿದ್ದು ತಮಿಳ್ನಾಡಲ್ಲ, ಕರ್ನಾಟಕದಲ್ಲಿ. ಅವರ ಅನುಯಾಯಿಗಳಿಗೆ ಏನಾದರೂ ಕೆಲಸ ಮಾಡಿಕೊಡ್ಬೇಕು ಅಂದರೆ ಇಲ್ಲಿ ಬಾಗಿಲು ತಟ್ಟಬೇಕಾಗಿತ್ತು. ಹಾಗಾಗಿ ಅವಾಗ ಕುಮಾರಸ್ವಾಮಿ ಇದ್ದಾಗ ಅವರು ಅಲ್ಲಿ ಸೇರಿಕೊಂಡ್ರು. ಅವ್ರಿಗೂ ಮನವರಿಕೆ ಆಯಿತು ಕೆ ಜಿ ಎಫ್ನಲ್ಲಿ ಇರೋವರಿಗೆ. ನಾನು ಈ ಬದಲಾವಣೆಗಳನ್ನೆಲ್ಲ ಒಂದು ಲೇಖನದಲ್ಲಿ ಉದಯವಾಣಿಯಲ್ಲಿ ಸಾದರಪಡಿಸಿದ್ದೇನೆ. ಕನ್ನಡ ಪರವಾಗಿ ಬದಲಾದ ಇವ್ರಿಗೆ, ಭಕ್ತವತ್ಸಲಮ್ಗೆ ವಿಜಯವಾಣಿ ಪತ್ರಿಕೆ ಒಂದು ಕಾರ್ಯಕ್ರಮ ಏರ್ಪಡಿಸಿ ನನ್ನ ಭಾಷಣ ಇಟ್ಟು ಒಂದು ಶಾಲನ್ನು ಹೊದಿಸುವ ಹಾಗೆ ಮಾಡ್ತು, ಸನ್ಮಾನ ಮಾಡುವಾಗ ನನ್ನ ಕೈಯಿಂದ ಮಾಡಿಸ್ತು. ಯಾವ ಕೆ ರಾಜ್ಕುಮಾರ್ ಶಾಲನ್ನು ಕಿತಾಕಿ ನಾರಾಯಣ್ ಕುಮಾರ್ ಅವರೇ ಅಂಥೇಳಿ ವಿಧಾನಸಭೆಯ ಗ್ಯಾಲರಿಯಿಂದ ಆಕ್ರೋಶಭರಿತನಾಗಿ ನಾನು ತೆಗೆಸಿದ್ನೋ 1983ರಲ್ಲಿ, 2016ರಲ್ಲಿ ನಾನೇ ಅವರಿಗೆ ಶಾಲನ್ನು ಹೊದಿಸುವ ಹಾಗೆ ಮಾಡಿದೆ. ಅಂದರೆ ಅಲ್ಲಿ ಇದ್ದದ್ದು ಹೋರಾಟದ ಶಕ್ತಿ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಹೌದು, ಅಂದರೆ ಕನ್ನಡ ಪರ ಆದ್ನಲ್ಲ, ಕನ್ನಡ ವಿರೋಧಿತನ ತೋರ್ತಾ ಇದ್ದಿದ್ದು ಜನನ್ನು ಎತ್ಕಡ್ತಾ ಇದ್ದ ಭಕ್ತವತ್ಸಲಂ ಮೌನಿ ಆಗಿಬಿಟ್ರು. ಅದೇ ಭಕ್ತವತ್ಸಲಮು ನನ್ನ ಹಿಂದೆ ಒಂದು ಸಲ 2007ರಲ್ಲಿ ವೇಲೂರು ಹತ್ತಿರ ಸ್ವರ್ಣಲಕ್ಷ್ಮಿ ದೇಗುಲ ಇದೆ, ಅಲ್ಲಿ ಹೋಗಿ ಆಚೆ ಬಂದಾಗ ನನ್ನ ಜೊತೆಯಲ್ಲಿದ್ದ ಸಹಪ್ರವಾಸಿಗ ಕೇಳಿದ್ರು, ಹೇಗಿದೆ ಬೆಳಗಾವಿಯಲ್ಲಿ KGF ಅಲ್ಲಿ ಪರಿಸ್ಥಿತಿ ಅಂತ. ನಾನು ಹೇಳಿದೆ, ಭಕ್ತವತ್ಸಲಮ್ಮು ಹೀಗೆ ಬದಲಾಗಿದ್ದಾರೆ, ಅವರು ಜನತಾದಳ ಸೇರಿಕೊಂಡ್ರು ಅಂದರು. ಯಾಕೆ ಅಂದರೆ ತಮ್ಮ ಅನುಯಾಯಿಗಳನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕೆ ಅಂತ ಹೇಳಿದ್ರು. ಅವ್ರು ಬದಲಾಗಿದ್ದು ಸರಿನಾ ಅಂತ. ಸರಿ, ಕನ್ನಡದ ವಿರೋಧ ಇದ್ದಾಗ ನಮ್ಮ ವಿರೋಧ, ಕನ್ನಡದ ಪರವಾಗಿದ್ದಾಗ ಅವ್ರು ನಾವು ಬೆಂಬಲಿಸ್ತೇವೆ ಅಂದೆ. ನನ್ನ ಹಿಂದೆ ಆ ಕಗ್ಗತ್ತಲಲ್ಲಿ ಭಕ್ತವತ್ಸಲಂ ಬರ್ತಾ ಇದ್ದಾರೆ. ಎಲ್ಲಿಯ KGF, ಎಲ್ಲಿಯ ಬೆಂಗಳೂರು, ನಾನು ಬೆಂಗಳೂರಿಂದ ಹೋಗಿದ್ದಿದ್ದು. ಆ ತಂಡದಲ್ಲಿ ಅವರು ಇದ್ದಾರೆ. ಆವತ್ತು ಧರಣಗಳು ಮುಂದೆ ಬಂದು ಅವರೇ ನನ್ನನ್ನು ಪರಿಚಯ ಮಾಡಿಕೊಂಡು, ನಾನೇ ಭಕ್ತವತ್ಸಲಮ್ಮು ಅಂಥೇಳಿ, ನಿಮ್ಮ ವಿಶ್ಲೇಷಣೆ ಸರಿಯಾಗಿದೆ ಅಂಥೇಳಿ ಕೈ ಕುಲುಕಿ ಕಾರ್ಡ್ ತಗೊಂಡು ನಂದು ಹೋದರು.
ಅದೇ ಭಕ್ತವತ್ಸಲಂ ಮತ್ತೆ 9 ವರ್ಷ ಆದಮೇಲೆ 2007 2016ಕ್ಕೆ ಹ್ಞೂ ನಾನೇ ಶಾಲನ್ನು ಹೊದಿಸಿ ನನ್ನ ಕೈಯಿಂದ ಶಾಲು ಹೊದಿಸಿ ವಿಜಯವಾಣಿ ಪತ್ರಿಕೆ ಅವರಿಗೆ ಗೌರವವನ್ನು ಸೂಚಿಸಿತು. ಅಂದರೆ ಈಗ ಕನ್ನಡ ಅಲ್ಲಿ ಮೊದಲಷ್ಟು ಆತಂಕಕಾರಿಯಾಗಿಲ್ಲ. ಸಹಬಾಳ್ವೆಯನ್ನು ಜನ ನಡೆಸ್ತಾ ಇದ್ದಾರೆ. ಈಗಿರೋ ಶಾಸಕರು ಕೂಡ ಜನರಲ್ಲಿ ಗಡಿ ಪ್ರದೇಶದಲ್ಲಿ ಒಂದು ಕಡೆ KGF, ಒಂದು ಕಡೆ ಬೆಳಗಾವಿ ಸಂಕಷ್ಟದಲ್ಲಿರೋ ಕನ್ನಡ ಸಂಕಷ್ಟದಲ್ಲಿರೋದು, ಒಂದು ಕಡೆ ಬೆಳಗಾವಿ ಮರಾಠಿಗರಿಂದ, ಇಲ್ಲಿ ತಮಿಳರಿಂದ ಅಂತ ಇತ್ತು. ಇವತ್ತು KGF ಅನ್ನು ತಮ್ಮ ಹೋರಾಟದ ಪ್ರತಿಫಲವಾಗಿ ಅದು ಸುಧಾರಣೆಯನ್ನು ಕಾಣಿತು. ಬೆಳಗಾವಿ ಪರಿಸ್ಥಿತಿ ಇನ್ನೂ ಬಿಗುಮಾನದಿಂದ ಕೂಡಿದೆ, ಅದು ಬಿಗುವಿನ ವಾತಾವರಣದಲ್ಲಿದೆ. ಬೆಳಗಾವಿ ಡೋಲಾಯಮಾನ, ಒಂದ್ಸಲಿ ಕನ್ನಡದ ಪರವಾಗಿ ತಿರುಗುತ್ತೆ ಚುನಾವಣೆಯಲ್ಲಿ, ಇನ್ನೊಂದ್ಸಲಿ ಕನ್ನಡಕ್ಕೆ ವಿರುದ್ಧವಾದ ವಾತಾವರಣ ಮೂಡ್ತಾ ಇದೆ. KGF ಅಲ್ಲಿ ಹಾಗಲ್ಲ, ಸ್ಥಿರವಾಗಿದೆ. ರಾಷ್ಟ್ರೀಯ ಪಕ್ಷಗಳಿಗೆ ಜನ ಒಲಿದಿದ್ದಾರೆ. ಆಮೇಲೆ ಅಲ್ಲಿರೋ ತಮಿಳರು ಬಹಳಷ್ಟು ಜನ ಹೊರಟುಬಿಟ್ಟಿದ್ದಾರೆ. ಹೊಸ ಸಂತತಿ ತಲೆಮಾರುಗಳೇನಿವೆ ಒಂದು ಭಾಷೆಯಾಗಿ ಕನ್ನಡ ಕಲಿತಿದ್ದಾರೆ. ಅಲ್ಲಿರೋ ಅಷ್ಟು ತಮಿಳು ಮಾಧ್ಯಮ ಶಾಲೆಗಳಿಗೆ ಇದು ಬಂದಿದೆ, ಅಂದರೆ ಮುಚ್ಚಿಬಿಟ್ಟಿದ್ದಾರೆ ಅವ್ರನ್ನ. ಯಾರೂ ತಮಿಳು ಮಾಧ್ಯಮ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸ್ತಿಲ್ಲ. ಕನ್ನಡ ಶಾಲೆ ಅಥವಾ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಹೋಗ್ತಿದ್ದಾರೆ. ಹಾಗಾಗಿ ತಮಿಳು ಇವತ್ತು ಅಲ್ಲಿ ಕಲಿಕೆಯ ಭಾಷೆಯಾಗಿಯೂ ಕೂಡ ಉಳಿದಿಲ್ಲ. ಆಮೇಲೆ ಜನರನ್ನು ಪ್ರಚೋದಿಸ್ತಾ ಇದ್ದಂತಹ ಚಿತ್ರಮಂದಿರಗಳಿದ್ವು, ಅಂದರೆ ತಮಿಳು ಚಿತ್ರಗಳು ಬರ್ತಾಯಿದ್ವು. ಇವತ್ತಲ್ಲಿ ಉಳಿದಿರೋದು KGF ಅಲ್ಲಿ ಒಂದೇ ಒಂದು ಚಿತ್ರಮಂದಿರ. ಇಲ್ಲ, ಒಂದು ವಿಚಿತ್ರ ಏನು ಅಂದರೆ ತಮಿಳು ಸಿನಿಮಾ ರಂಗವನ್ನು ಆಳ್ತಾ ಇರುವಂಥ ರಜನಿಕಾಂತ್ ಕನ್ನಡದವರೇ. ಆ ತಮಿಳರ ಔದಾರ್ಯವನ್ನು ಈ ಹಿನ್ನೆಲೆಯಲ್ಲಿ ನಾವು ಗೌರವಿಸಬೇಕಲ್ಲ ರಾಜ್ಕುಮಾರ್ ಅವರೇ? ಖಂಡಿತ. ಯಾರಿಲ್ಲ ಅಂದರು ರಜನಿಕಾಂತನ್ ಪೊರೆದಿದ್ದಾರೆ, ಜಯಲಲಿತಾನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅಲ್ಲಿ ಜನರ ನಡುವೆ ಬೆಂಕಿ ಹಚ್ಚುವಂತಹ ನಾಯಕರದೇ ಹೊರತು ಜನರದಲ್ಲ. ನಮ್ಮ ಬಾಂಧವ್ಯವನ್ನು ಸುಧಾರಿಸುವ ಕಡೆ ಈ ನಾಯಕರು ಗಮನ ಹರಿಸಲ್ಲ. ಎತ್ತಿ ಕಟ್ಟುವಂಥದ್ದು, ಒಡಕು ಮೂಡಿಸುವಂಥದ್ದು ಬಿಟ್ಟು ಸಾಮರಸ್ಯದ ತಂತುಗಳನ್ನು, ಸಾಮರಸ್ಯದ ಸೇತುವೆಗಳನ್ನು ಕಟ್ಟುವಂತಹ ಕೆಲಸ ಮಾಡಬೇಕಾಗಿದೆ. ರಾಜಕಾರಣಿಗಳನ್ನು ಮಾಡ್ತಾ ಇಲ್ಲ. ತೊಂದರೆ ತಪ್ಪು ಅವರಲ್ಲಿದೆ. ಎಷ್ಟು ಜನ ನಮ್ಮ ಕನ್ನಡ ನಟರು ಅಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ, ಎಷ್ಟು ಜನ ಅಲ್ಲಿ ಹೋಗಿ ಬಂದರು. ಅಂತಹ ಬಾಲು ಮಹೇಂದ್ರ ಮಲಯಾಳಿದವರಾದರೂ ಕನ್ನಡದಲ್ಲಿ ಕೋಕಿಲ ಚಿತ್ರ ತೆಗೆದರು. ಆಮೇಲೆ ಕನ್ನಡದ ಇವರು ಮಣಿರತ್ನ ಮೊದಲ ಕನ್ನಡ ಚಿತ್ರ ತೆಗೆದಿದ್ದು ಕನ್ನಡದಲ್ಲಿ ತೆಗೆದು ಇಲ್ಲಿ ಜನ ಪ್ರಬುದ್ಧರು. ಈ ಶೈಲಿಯ ಚಿತ್ರವನ್ನು ಇವರು ಆಧರಿಸ್ತಾರೆ ಅಂತ ನೋಡ್ಕೊಳ್ಳೋದಕ್ಕೆ ಅವರು ಪಲ್ಲವಿ ಅನುಪಲ್ಲವಿ ಚಿತ್ರ ತೆಗೆದರು. ಎಷ್ಟೋ ಜನ ಇಲ್ಲಿ ಬಂದು ಕಲ್ತಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರನ್ನು ತಮ್ಮ ಗುರುಗಳು ಅಂತ ಇವರು ಭಾರತಿ ರಾಜ ಭಾವಿಸಿರೋದುಂಟು. ಕಮಲಾ ಹಾಸನ್ನು ಅನೇಕ ಕನ್ನಡ ಚಿತ್ರಗಳಲ್ಲಿ ನಡೆಸಿ ಕನ್ನಡದ ಬಗ್ಗೆ ನಿರಂತರವಾದ ಗೌರವವನ್ನು ಅವರು ಪ್ರಕಟಪಡಿಸ್ತಾ ಇದ್ದಾರೆ. ರಾಜಕಾರಣಿ ಆದಮೇಲೆ ಕಾವೇರಿದು ಅದು ಇದು ಹೇಳಿಕೆ ಕೊಟ್ಟಿರ್ಬೋದು, ಆದರೆ ಆಂತರಿಕವಾಗಿ ಅವರು ಕನ್ನಡದ ಪರವಾಗಿದ್ದಾರೆ. ನಮ್ಮ ಅರ್ಜುನ್ ಸರ್ಜಾ ಅಲ್ಲಿ ಹೋಗಿ ನೆಲೆಗೊಂಡಿದ್ದಾರೆ. ಜಗದೀಶ್ ಅವರು ಹೋಗಿ ಬಂದರು. ಅಶೋಕ್ ಅವರು ಒಂದಷ್ಟು ತಮಿಳು ಚಿತ್ರಗಳಲ್ಲಿ ಮಾಡಿದ್ರು. ಹಾಗಾಗಿ ಜನರ ನಡುವೆ ವೈಮನಸ್ಸಿಲ್ಲ. ರಾಜಕಾರಣಿಗಳು ಕಾವೇರಿ ಜಲವಿವಾದ ಅದೇನೋ ಒಂದು ಪರಿಹಾರವನ್ನು ಆಂಶಿಕವಾಗಿ ಕಂಡುಕೊಳ್ತು ಅಂತೇಳಿ ಕೋಲಾರಕ್ಕೆ ಬಂಗಾರಪೇಟೆಗೆ ನೀರು ಕೊಡ್ತಾ ಇರೋ ಒಂದಷ್ಟು ನೀರು ಎರಗೊಳ್ಳು ಇದಕ್ಕೆ ಅದಕ್ಕೊಂದು ನ್ಯಾಯಮಂಡಳಿ ಮಾಡಿ ಅಂತ ಕೂತಿದ್ದಾರೆ. ಬಹಳ ವಿಷಾದದ ಸಂಗತಿ. ಜಗಳಗಂಟ ರಾಜ್ಯ ಅಂತ ಸುಪ್ರೀಂ ಕೋರ್ಟಿನಲ್ಲಿ ಛೀಮಾರಿ ಹಾಕಿಸ್ಕೊಂಡಿದ್ದು ಕರ್ನಾಟಕ, ಆದರೆ ಅದಕ್ಕೆ ಪ್ರಚೋದನೆಯನ್ನು ನೀಡ್ತಾ ಇರೋದು, ಆ ನಿಟ್ಟಿನಲ್ಲಿ ಸಾಕ್ತಾ ಇರುವಂಥದ್ದು ತಮಿಳುನಾಡು. ಈಗ ಬೆಂಗಳೂರು ಇದೆಯಲ್ಲ, ಇದು ಮೆಟ್ರೋ ಸಿಟಿ ಹೌದು, ಆದರೆ ಭಾಷಿಕವಾಗಿ ಬೆಂಗಳೂರಿನಲ್ಲಿ ಕನ್ನಡ ಅನಾಥ ಪ್ರಜ್ಞೆಯನ್ನು ಎದುರಿಸಲಿಕ್ಕೆ ಇಲ್ಲಿ ಎಲ್ಲ ಭಾಷೆಯ ಜನರಿರೋದು ಕಾರಣನೋ ಅಥವಾ ಇಲ್ಲಿ ಜನರ ಅಭಿಮಾನದ ಕೊರತೆ ಅಂತಿರೋ? ಖಂಡಿತವಾಗಿ ನಮ್ಮ ಜನರಿಗೆ ಅಭಿಮಾನದ ಕೊರತೆ ಇದೆ. ಕೆಲವರಿಗೆ ಅಯ್ಯೋ ಹಾಗೆ ಹೇಳ್ಬಿಟ್ರೆ ತಪ್ಪು ಅಂತ ಅನ್ನಿಸ್ಬೋದು. ಇಲ್ಲ, ಯಾವ ಪ್ರಮಾಣದಲ್ಲಿ ಅಭಿಮಾನ ಇರಬೇಕೋ ಅಷ್ಟು ಇಲ್ಲ. 1000 ವರ್ಷಗಳ ಕಾಲ ಸುದೀರ್ಘವಾಗಿ ನಿರಂತರವಾಗಿ ಸತತವಾಗಿ ನಮ್ಮನ್ನು ಆಳಿ ಮೆರೆದಂತಹ ರಾಜವಂಶಗಳು ಇಲ್ಲಿ ಇದ್ದವು. ಅಂದರೆ ಯಾವ ಇದು ಕೂಡ ಪ್ರಪಂಚದ ಇತಿಹಾಸದ ಯಾವ ಪುಟಗಳನ್ನು ತೆಗೆದರೂ ಕೂಡ ಇಂತಹ ಉಜ್ವಲವಾದ ಚರಿತ್ರೆ ಇರುವಂತಹ ಇನ್ನೊಂದು ನಾಡು ಇರಲಿಲ್ಲ. ಆದರೆ ನಮ್ಮ ಜನಕ್ಕೆ ಆ ಇತಿಹಾಸದ ಪ್ರಜ್ಞೆ ಇಲ್ಲ.
ಆ ಇತಿಹಾಸದ ಪ್ರಜ್ಞೆಯನ್ನು ಮೂಡಿಸ್ಬೇಕು ಅಂತ ನಮ್ಮ ಆಲೂರು ವೆಂಕಟರಾಯರು ಹಪಹಪಿಸಿದ್ರು, ಇತಿಹಾಸವನ್ನು ಹೇಳಿ ಅವರಿಗೆ ಅಂತ. ನಮ್ಮ ಇತಿಹಾಸವನ್ನು ವೈಭವೀಕರಿಸದೆ, ಉತ್ಪ್ರೇಕ್ಷಿಸದೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ನಮ್ಮ ಧಮನಿಗಳಲ್ಲಿ ಕನ್ನಡದ ಅಭಿಮಾನ ಮೊಳಗತ್ತೆ. ನಮ್ಮ ನರನಾಡಿಗಳಲ್ಲಿ ಒಂದು ಹೊಸ ಶಕ್ತಿಯ ಸಂಚಯ ಆಗತ್ತೆ. ಆದರೆ ನಮ್ಮ ಜನಕ್ಕೆ ಗೊತ್ತಿಲ್ಲ. ನಮ್ಮ ಸಾಹಿತಿಗಳು ಕೂಡ ಕನ್ನಡದಲ್ಲಿ ಅದಿಲ್ಲ, ಇದಿಲ್ಲ, ಆಗಿಲ್ಲ ಅಂಥೇಳಿ ಒಂದು ರೀತಿ ಸಂಕಟದ ವಾತಾವರಣವನ್ನು, ಸೂತಕದ ವಾತಾವರಣವನ್ನು ಉಂಟು ಮಾಡ್ತಾರೆ. ಆ ರಾಜ್ಯೋತ್ಸವದ ಸಂದರ್ಭಗಳನ್ನು ಕೂಡ ಆ ಸಂಕಟದ ವೇದಿಕೆಗಳನ್ನು, ಸಂಭ್ರಮದ ವೇದಿಕೆಗಳನ್ನು ಸಂಕಟದ ವೇದಿಕೆಗಳನ್ನಾಗಿ ಮಾಡ್ತಾರೆ, ಸೂತಕದ ವೇದಿಕೆಗಳನ್ನಾಗಿ ಮಾಡ್ತಾರೆ. ಅದು ಸಾಹಿತ್ಯ ಇರ್ಬೋದು, ಭಾಷೆ ಇರ್ಬೋದು, ಜನಪದ ಇರಬಹುದು, ವಾಸ್ತು ಇರಬಹುದು, ಕಲೆ ಇರಬಹುದು. ಯಾವ ವಿಚಾರದಲ್ಲೂ ಕೂಡ ನಾವು ಮೇಲೆ ಇದ್ದೇವೆ, ಮೊದಲ ಸ್ಥಾನದಲ್ಲೇ ಇದ್ದೇವೆ. ಯಾವತ್ತೂ ಕೂಡ ಎರಡನೇವರಾಗಿಲ್ಲ. 60ರ ದಶಕದ ಚಳವಳಿಯಲ್ಲಿ ಹೇಳ್ತಾ ಇದ್ರು, ವಾಟಾಳ್ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಾವು ಯಾರಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿ ಅಂತ. ಇವತ್ತು ನಾನು ಹೇಳ್ತೇನೆ, ನಾವು ಎಲ್ಲರಿಗಿಂತ ಮೇಲೆ ಇದ್ದೇವೆ. ಶ್ರೇಷ್ಠತೆಯ ವ್ಯಸನ ಇಲ್ಲ, ಆದರೆ ನಾವು ಶ್ರೇಷ್ಠರಾಗಿಯೇ ನಾವು ನಡೆದುಕೊಂಡಿದ್ದೇವೆ. ತಮಿಳು ದೇವಸ್ಥಾನಗಳನ್ನು ಎಲ್ಲ ಮೊಘಲರು, ಮುಸ್ಲಿಮರು ಹಿಡಿದಿಟ್ಕೊಂಡು ಅಲ್ಲಿ ದೀಪ ಬೆಳಗುವ ಕೆಲಸ ಕೂಡ ಆಗ್ತಿರಲಿಲ್ಲ. ನಮ್ಮ ರಾಜ ಮಹಾರಾಜರು ಹೋಗಿ 3ನೆಯ ವೀರಬಲ್ಲಾಳ ಅವರನ್ನೆಲ್ಲ ಬಂಧಮುಕ್ತ ಮಾಡಿ ಅವನ್ನೆಲ್ಲ ಸೋಲಿಸಿ ಅಲ್ಲಿ ಮತ್ತೆ ಕನ್ನಡದ ಅಲ್ಲ ಧರ್ಮದ ವಾತಾವರಣ, ಹಿಂದೂ ಧರ್ಮದ ವಾತಾವರಣವನ್ನು ಮತ್ತೆ ಮರುಸ್ಥಾಪಿಸಿದ ಇದನ್ನು ನಾವು ಕೇಳಬಹುದು. ಇಲ್ಲೇ ಒಂದೇ ಕಡೆ ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಅರಸರು ಮತ್ತು ಅನೇಕ ಸಂಸ್ಥಾನಗಳು ಉಜ್ವಲವಾಗಿ ಬೆಳೆದಿರುವಂಥದ್ದು. ವಿದೇಶಿ ಪ್ರವಾಸಿಗರು ಕೂಡ ಈ ನೆಲವನ್ನು ಇನ್ನಿಲ್ಲದಷ್ಟು ಹೊಗಳಿದ್ದಾರೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ನಮ್ಮ ಹಂಪೆ ಇದೆ, ಅದರ ಸುತ್ತಮುತ್ತಲ ಪ್ರದೇಶಗಳಿವೆ. ಇತ್ತೀಚೆಗೆ ಹೋದ ವರ್ಷ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಸೇರಿಕೊಂಡಿದೆ. ಬಾದಾಮಿಯ ಇದು ವಿಜಾಪುರ ಜಿಲ್ಲೆಯ, ಬಾಗಲಕೋಟೆ ಜಿಲ್ಲೆಯ ಇದು ಪಟ್ಟದಕಲ್ಲು ಸೇರಿಕೊಂಡಿದೆ. ಇನ್ನು 1-2 ವರ್ಷಗಳಲ್ಲಿ ಶ್ರವಣಬೆಳಗೊಳ ಕೂಡ ಆ ಪಟ್ಟಿಗೆ ಸೇರುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಅಂದರೆ ಇಷ್ಟು ಇರೋದ್ರ ಜೊತೆಗೆ ವಿಶ್ವ ಪಾರಂಪರಿಕ ಸ್ಥಳಗಳಲ್ಲಿ ಕರ್ನಾಟಕ ಇರೋದ್ರ ಜೊತೆಗೆ 40ಕ್ಕೂ ಹೆಚ್ಚು ನಮ್ಮ ಉತ್ಪನ್ನಗಳಿಗೆ GI ಟ್ಯಾಗ್ ಅಂತ ಸಿಕ್ಕಿದೆ. ಅಂದರೆ ಜಿಯೋಗ್ರಫಿಕಲ್ ಇಂಡೆಕ್ಸ್, ಭೌಗೋಳಿಕ ಸೂಚ್ಯಂಕ ಒಂದು ಟ್ಯಾಗ್ ಸಿಕ್ಕಿದೆ. ಈ ನೆಲದ ವೈಶಿಷ್ಟ್ಯ ಅದು. ನಮ್ಮ ಮೈಸೂರು ಮಲ್ಲಿಗೆ, ನಮ್ಮ ಮೈಸೂರಿನ ವೀಳ್ಯದೆಲೆ, ಮೈಸೂರಿನ ಬದನೆಕಾಯಿ, ಬೆಂಗಳೂರಿನ ಗುಲಾಬಿ ಈರುಳ್ಳಿ, ಬಳ್ಳಾರಿಯ ಜೀನ್ಸು, ಹೀಗೆ ಈ ಎಲ್ಲ ಪ್ರದೇಶಗಳು ಕೂಡ ಈ ನಾಡಿನ ಅಸ್ಮಿತೆ. ಕರ್ನಾಟಕದಲ್ಲಿ ಕಾಗೆ ಬಂಗಾರದಿಂದ ಹಿಡಿದು ಬಂಗಾರದವರೆಗೆ ಸಿಗುತ್ತೆ. ನಮಗೆ ಗೊತ್ತಿರುವಂಥದ್ದು, ಜಗತ್ತಿಗೆ ಗೊತ್ತಿರುವಂಥದ್ದು ಬಂಗಾರ ಅಂತ. ಕಾಗೆ ಬಂಗಾರ ಸಿಗುತ್ತೆ, ಸ್ವಲ್ಪ ಬೆಳ್ಳಿ ಸಿಗುತ್ತೆ. ಜಗತ್ತಿನಲ್ಲಿ ಉತ್ಕೃಷ್ಟವಾದಂತಹ ತಾಮ್ರ ಸಿಗ್ತಾ ಇದ್ದದ್ದು ಚಿತ್ರದುರ್ಗದ ಇಂಗಳದಾಳು ಪ್ರದೇಶದಲ್ಲಿ. ಹಾಗೆಯೇ ಅತ್ಯುತ್ಕೃಷ್ಟವಾದಂತಹ ಮ್ಯಾಂಗನೀಸ್ ಸಿಗೋದು ಸಂಡೂರಲ್ಲಿ, ಅಲ್ಲಿ. ಹೀಗೆ ಅನೇಕ ವಿಚಾರಗಳನ್ನು ನಾವು ಹೇಳ್ಬೋದು. ಸುಣ್ಣದ ಕಲ್ಲು ಕೂಡ ಈ ನಾಡಿನಲ್ಲಿ ಸಿಗತ್ತೆ. ನಿಮ್ಮ ಗದಗದ ಕಪ್ಪತಗುಡ್ಡ ಪ್ರದೇಶದಲ್ಲಿ ಒಂದಲ್ಲ ಎರಡಲ್ಲ 60 ಪ್ರದೇಶಗಳಲ್ಲಿ ಅಲ್ಲಿ ಚಿನ್ನದ ನಿಕ್ಷೇಪ ಸಿಗತ್ತೆ. ಮೊದಲು ನಮ್ಮ ಡಾಕ್ಟರ್ BP ರಾಧಾಕೃಷ್ಣ ಅನ್ನುವ ಭೂಗರ್ಭ ವಿಜ್ಞಾನಿ ಅದನ್ನು ಹೇಳಿದಾಗ ನಮ್ಮ ಸರ್ಕಾರಗಳು ನಂಬಲಿಲ್ಲ. ಆಮೇಲೆ ಆಸ್ಟ್ರೇಲಿಯಾದ ಭೂವಿಜ್ಞಾನಿಗಳು ಹೇಳಿದಾಗ ಹೌದು ಸಿಗತ್ತೆ ಅಂತ ಹೊರಟಿದ್ದಾರೆ. ಕನ್ನಡ ನಾಡು, ಚಿನ್ನದ ನಾಡು ಅನ್ನುವಂಥದ್ದು. ವನಸ್ಪತಿಗಳು ಕೂಡ ಹಾಗೆ, ಕಪ್ಪತಗುಡ್ಡದ ವನಸ್ಪತಿಗಳನ್ನು ನಾವು ಅದರಲ್ಲಿ ಅಭಿಮಾನದಿಂದ ಸೇರಿಸ್ಕೊಳ್ಬೋದು. ಎಷ್ಟೆಲ್ಲ ಇಲ್ಲಿ ವನ್ಯ ಸಂಪತ್ತು, ವನ ಸಂಪತ್ತು ಕೂಡ ಇದೆ, ಅರಣ್ಯ ಸಂಪತ್ತು ಇದೆ, ಜಲ ಸಂಪತ್ತು ಇದೆ. ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋಕ್ಕೆ ನಮ್ಮ ಆಡಳಿತ ಸೂತ್ರಗಳನ್ನು ಹಿಡ್ಕೊಂಡಿರುವಂಥವರು ಕೆಲಸ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕದ ಬಗ್ಗೆ ಹೇಳೋದಾದರೆ ಎದೆ ಯುಬ್ಬಿಸುವಂತಹ, ಇಡೀ ಭಾರತದಲ್ಲಿ ತಲೆ ತಗ್ಗಿಸದೆ ತಲೆ ಎತ್ತರಿಸಿ
ಅಭಿಮಾನವನ್ನು ಪ್ರಕಟಪಡಿಸುವಂತಹ ಸಾಧ್ಯತೆ ಕನ್ನಡದವರಿಗೆ. ರಾಜ್ಕುಮಾರ್ ಅವರ ನೀವು ಕನ್ನಡದ ಸಾಧ್ಯತೆಗಳನ್ನೆಲ್ಲ ಹೇಳಿದ್ರಿ, ಕನ್ನಡದ ಬಗ್ಗೆ ಅಭಿಮಾನವನ್ನು ಹೇಳಿದ್ರಿ. ವೈಯಕ್ತಿಕವಾಗಿ ನಾನು ನಿಮಗೆ ರಾಜ್ಕುಮಾರ್ ಅವರೇ ಹೇಗಿದ್ದೀರಿ ಅಂತ ಕೇಳಿದಾಗ ಅನಾರೋಗ್ಯದ ಸರಮಾಲೆಯನ್ನೇ ಬಿಚ್ಚಿಟ್ರಿ. ಯಾಕೆ ಹಿಂಗಾಯಿತು? ಸರಿಯಾದ ತಮಗೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳು ಸಿಗದೇ ಇರೋದಕ್ಕೆ ಕನ್ನಡದ ಭರಾಟೆಯಲ್ಲಿ ನೀವು ನಿಮ್ಮ ಆದರ್ಶವನ್ನು ಇಟ್ಕೊಂಡು ದೇಹವನ್ನು ಕಳ್ಕೊಂಡ್ರೆ ಹೇಗೋ? ಇಲ್ಲ, ಆದರ್ಶವನ್ನು ಇಟ್ಕೊಂಡು ದೇಹಕ್ಕೆ ಆರೋಗ್ಯ ಕಳ್ಕೊಳ್ಳಿಲ್ಲ. ಕೋವ್ಯಾಕ್ಸಿನ್ ಅನ್ನುವಂತಹ ಒಂದು ವ್ಯಾಕ್ಸಿನ್ ಕೋವಿಡ್ ಸಂದರ್ಭದಲ್ಲಿ ತಗೊಂಡಾಗ ನಿಮ್ಮ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಜ್ಞಾನ ಇದೆ. ಆ ಕೋವ್ಯಾಕ್ಸಿನ್ ತಗೊಂಡ್ಮೇಲೆ ನನ್ನ 2 ಶ್ವಾಸಕೋಶಗಳು ಸೋಂಕು ತಗಲಿದೆ, ಹೃದಯ ಹಿರಿದಾಗಿದೆ, ಲಿವರ್ ಊದಿಕೊಂಡಿದೆ, ಗಾಲ್ ಬ್ಲ್ಯಾಡರಲ್ಲಿ 20 ಕಲ್ಲುಗಳಿವೆ, ಪ್ರಾಸ್ಟೇಟ್ ಊದ್ಕೊಂಡಿದೆ, ಆಮೇಲೆ ಅದುವರೆಗೂ ಇಲ್ಲದೇ ಇರುವಂತಹ ಸಕ್ಕರೆ ಕಾಯಿಲೆ ಪ್ರಾರಂಭ ಆಯಿತು. ನನಗೆ ರಕ್ತದ ಏರೊತ್ತಡ ಇತ್ತು, ಅಂದರೆ ಬಿ ಪಿ ಇತ್ತು, ಅದು ಸ್ವಲ್ಪ ಏರುಪೇರಾಗಿದೆ. ಮತ್ತು ಮೂಳೆ ಸಮಸ್ಯೆ ಇತ್ತು, ಅದು ಆ ಕೋವ್ಯಾಕ್ಸಿನ್ ಪ್ರಭಾವದಿಂದ ಹೆಚ್ಚಾಯಿತು. ಯಾವುದಾದರೂ 1-2 ತೊಂದರೆಗಳು ಕೆಲವರಿಗೆ ಆಗುವುದುಂಟು ಕೋವ್ಯಾಕ್ಸಿನ್ ತಗೊಂಡ್ರೆ. ಆದರೆ ನನಗೆ ಪ್ಯಾಕೇಜ್ ಡೀಲ್, ರಾಜ್ಕುಮಾರ್ ಅಂದರೆ ಕನ್ನಡದ ಸಮಗ್ರ ಪ್ಯಾಕೇಜು ಅಂತಾರೆ. ಈ ಕೋವ್ಯಾಕ್ಸಿನ್ನು ಕೂಡ ನನಗೆ ಸಮಗ್ರ ಪ್ಯಾಕೇಜ್ ಆಗಿ. ಅದನ್ನು ಅಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡ್ರಿ ನೀವು, ಅಷ್ಟೊಂದು ಅನಾರೋಗ್ಯಗಳ ಪ್ಯಾಕೇಜನ್ನು? ಹೌದು ಸರ್, ಏನು ಮಾಡೋದು. ಒಂದು ಸಲ ನಾನು ಹರ್ನಿಯಾ ಜಾಸ್ತಿ ಆಗೋಯ್ತು ನನಗೆ. ಆ ಹರ್ನಿಯಾ ಜಾಸ್ತಿ ಆದಾಗ ನಾನು ಪರಿಶೀಲನೆಗೆ ಹೋದರೆ, ತಪಾಸಣೆ ಮಾಡಿಸಿದಾಗ ಇಷ್ಟೆಲ್ಲ ಕಾಯಿಲೆಗಳು ಒಳಗಡೆ ಇದೆ ಅಂತ ಗೊತ್ತಾಯಿತು. ಆಮೇಲೆ ಹೆದರಲಿಲ್ಲ, ಆತ್ಮವಿಶ್ವಾಸ ಇತ್ತು ನನಗೆ. ಬಂದಿದ್ದನ್ನೇ ಎದುರಿಸ್ಬೇಕು. ನಾನು ತುಂಬ ಸಣ್ಣ ಇದ್ದೆ, ಕೋವಿಡ್ ಪೂರ್ವದಲ್ಲಿ ನಾನು 75 kg ಇದ್ದೆ, ಈಗ 1 ಕ್ವಿಂಟಾಲ್ ಆಗಿದ್ದೇನೆ ಇದರಿಂದ. ಹಾಗಾಗಿ ನಾನು 2D ಮೀರಿ 3D ಮೀರಿ 4D ಕೂಡ ಆಗಿಬಿಟ್ಟಿದ್ದೀನಿ. ನನ್ನನ್ನು ನೋಡ್ಕೊಂಡಾಗ ನನಗೆ ಗಾಬರಿ ಆಗುತ್ತೆ. ಬಟ್ ಅವ್ರಿಗೆ ನಾನು ಕತೆ ಹೇಳೋಂಗಿಲ್ಲ, ಈ ಕಾರಣಕ್ಕೆ ಅಂತ ಹೇಳೋಂಗಿಲ್ಲ. ಇಷ್ಟು ದಪ್ಪ ಆಗಿಬಿಟ್ಟಿದ್ರೆ ಹೌದು ಅಂತ ಹೇಳಿ ನಾನು ಮುಂದೆ ಸಾಕ್ತೇನೆ. ಹೋದ ವರ್ಷ ನನಗೆ ಹರ್ನಿಯಾ ಶಸ್ತ್ರಚಿಕಿತ್ಸೆ ಆದಾಗ ನನ್ನ ಸ್ನೇಹಿತರು ಒಳ್ಳೆಯ ಡಾಕ್ಟ್ರನ್ನು, ಮಾನವೀಯ ಅಂತಃಕರಣ ಇರುವಂತಹ ಡಾಕ್ಟರ್ ಮದನ್ ಅನ್ನುವ ಒಬ್ಬ ಅತ್ಯುತ್ಕೃಷ್ಟ ಶಸ್ತ್ರವೈದ್ಯರನ್ನು ಕಂಡು ನನ್ನ ಸ್ಥಿತಿ ಹೇಳಿ ಶಸ್ತ್ರಚಿಕಿತ್ಸೆಗೆ ಅವರನ್ನು ಮತ್ತು ನನ್ನನ್ನು ಒಪ್ಪಿಸಿದ್ರು. ನನ್ನನ್ನು ಒಪ್ಪಿಸಿದಾಗ ನಾನು ನೋಡಿರಲಿಲ್ಲ, ಅಂದರು. ನನ್ನ ನೋಡಿ ಅವ್ರಿಗೆ ಗಾಬರಿ ಆಯಿತು. ಆವತ್ತೇ ಅವ್ರು ಹೇಳಿದ್ರಂತೆ, ಇದು ಉಳಿಯುವ ಕೇಸಲ್ಲ ಅಂತ. ಮೊನ್ನೆ ಹೇಳ್ತಾರೆ ನನ್ನ ಸ್ನೇಹಿತರು, 1 ವರ್ಷ ಆದಮೇಲೆ. ಅವರು 6 ಗಂಟೆ ಕಾಲ ನನ್ನ ಶಸ್ತ್ರಚಿಕಿತ್ಸೆ ಮಾಡಿದ್ರು. ಒಂದಲ್ಲ ಎರಡಲ್ಲ, ದೈತ್ಯ ಸ್ವರೂಪಿ ಶಸ್ತ್ರಚಿಕಿತ್ಸೆ. 42 ಹೊಲಿಗೆ ಹಾಕಿದ್ದು, ಅತಿ ದೊಡ್ಡ ಮೆಶ್ಶು, ಆ ಕರಡು ಆಚೆ ಬಂದಿದ್ದನ್ನು ಒಳಗಡೆ ತಳ್ಳಿ ಒಂದು ಪದರವನ್ನು ಇಡಬೇಕು, ಮೆಶ್ ಅಂತೀವಿ, ಅದನ್ನು ಇಟ್ಟು ಮಾಡಿದ್ದು. ಆಮೇಲೆ ಕೂಡ ನಾನು ಉಳಿತೀನಿ ಅನ್ನೋದು ಅವರಿಗೆ ಡೌಟು, ಸಂದೇಹ ಇತ್ತು. ಅದನ್ನು ತಡ್ಕೊಂಡು ನಾನು ಉಳಿದೆ. ಸ್ಮರಿಸಬೇಕಾದ ವ್ಯಕ್ತಿ ಅಂತಂದರೆ ಮದನ್ ಅವ್ರ ಜೊತೆಗೆ, ನನ್ನ ಜೊತೆಗೆ 5ರಿಂದ 2ನೇ PUC ವರೆಗೆ, ಅಂದರೆ 8 ವರ್ಷಗಳ ಕಾಲ ಸಹಪಾಠಿಯಾಗಿದ್ದ ನನ್ನ ಮಿತ್ರ ಡಾಕ್ಟರ್ ಎಂ ಪ್ರಸನ್ನಕುಮಾರ್ ಅಂತ, VM ಪ್ರಸನ್ನಕುಮಾರ್ ಅಂತ ಮೈಸೂರಲ್ಲಿದ್ದಾರೆ. ನನಗೆ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡಿ, ಅಮ್ಮ ಮತ್ತು ನಾನು ಇಬ್ಬರು ಇರೋದರಿಂದ ನೋಡ್ಕೊಳ್ಳೋಕ್ಕೊಬ್ಬರು ಬೇಕಾಗತ್ತೆ ಅಂಥೇಳಿ ಅವರ ಆಸ್ಪತ್ರೆಯಿಂದ, ಅವರ ನರ್ಸಿಂಗ್ ಹೋಮಿಂದ, ಮೈಸೂರಿಂದ ಇಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೆ 8 ದಿನಗಳ ಕಾಲ ಅವರ ನರ್ಸುಗಳನ್ನು, ಪುರುಷ ದಾದಿಗಳನ್ನು ಇಲ್ಲಿ ನೇಮಕ ಮಾಡಿದರು. ಬೆಂಗಳೂರು ಹಾಸ್ಪಿಟ್ಲಲ್ಲಿದ್ದಾಗ, ನಾನು ಗ್ಲೋಬಲ್ ಹಾಸ್ಪಿಟ್ಲಲ್ಲಿದ್ದಾಗ. ಮತ್ತು ಅದಾದಮೇಲೆ ಚೇತರಿಕೆಗೆ ಮೈಸೂರಿಗೆ ಕರೆಸ್ಕೊಂಡು ನನಗೆ ತುಂಬ ಉದಾರವಾಗಿ 1 ನಯಾ ಪೈಸೆ ಬಿಲ್ಲು ಕೂಡ ಹಾಕದೆ ಉಚಿತವಾಗಿ ನೋಡಿಕೊಂಡಿದ್ದಾರೆ. ಆಮೇಲೆ ಸ್ಮರಿಸ್ಕೊಳ್ಬೇಕು ಅಂದರೆ ಇದೇ ಸಂದರ್ಭದಲ್ಲಿ ನೆರವಾದ ಡಾಕ್ಟರ್ ಜಯರಾಮ್, ಆಮೇಲೆ ಡಾಕ್ಟರ್ ನರಸಿಂಹಪೈ, NV ವೆಂಕಟೇಶ್ ಮತ್ತು ನನ್ನ PUC ಸಹಪಾಠಿಗಳು ತುಂಬ ನನ್ನನ್ನು ಜತನದಿಂದ ನೋಡಿಕೊಂಡ್ರು. ನಮ್ಮ ಕಸಿನ್ನು ಬಾಬು ಅಂತ ಕೂಡ ನನಗೆ ತುಂಬ ನೆರವಿಗೆ ಬಂದರು. ಇವರನ್ನು ಸ್ಮರಿಸ್ಕೊಳ್ಳದೆ ಇದ್ದರೆ ನನ್ನ ಬದುಕಿನ 2ನೇ ಇನ್ನಿಂಗ್ಸು ಮುಂದುವರಿತಾ ಇರಲಿಲ್ಲ ಸರ್. ಈಗ ಅನಾರೋಗ್ಯಗಳನ್ನ ಇಟ್ಕೊಂಡು ನೀವು ಚೇತೋಹಾರಿಯಾಗಿರಲಿಕ್ಕೆ ಕಾರಣ ನಿಮ್ಮ ಇಚ್ಛಾಶಕ್ತಿ ಅಂತೀರಿ? ವೈದ್ಯರು ಹೇಳೋದು ಇಷ್ಟಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಯಾವ್ದಾದ್ರು ಒಂದು ಫೇಲ್ ಆದರೆ ಕಷ್ಟ. ಹೌದು, ಇಷ್ಟು ಲಿವರ್, ಕಿಡ್ನಿ, ಕಿಡ್ನಿ, ಗಾಲ್ ಬ್ಲ್ಯಾಡರು,
ಆಮೇಲೆ ಪ್ರಾಸ್ಟೇಟು, ಶುಗರು, ಬಿ ಪಿ, ಆರ್ಥ್ರೈಟಿಸು, ಇನ್ನೂ ಏನಿದೆಯೋ ಗೊತ್ತಿಲ್ಲ. ಆಮೇಲೆ ಕಣ್ಣು ಮಂಜಾಗಿದೆ, ಮುದ್ರಿತ ಅಕ್ಷರಗಳನ್ನು ಓದಲಾರೆ ನನ್ನ ಪುಸ್ತಕ ಈಗ. ಅದಕ್ಕೂ ಕೂಡ ಕನ್ನಡಕ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. ಎಷ್ಟು ವಯಸ್ಸು ಸರ್ ನಿಮಗೆ? 67. 67 ನಡೀತಾ ಇದೆ ಸರ್. ನಿಮಗೆ ಸಿಗಬೇಕಾದ ಆರೋಗ್ಯಕ್ಕೆ ಪೂರಕವಾದ ಆಹಾರ ಸೌಲಭ್ಯಗಳು ಹೋರಾಟದ ಸಂದರ್ಭದಲ್ಲಿ ಸಿಗ್ತಾ ನಿಮಗೆ? ಸಿಕ್ಕಿದೆ ಸರ್, ಏನು ಕೊರತೆ ಏನೂ ಇರಲಿಲ್ಲ ಉಣ್ಲಿಕ್ಕೆ, ಇದು ಮಾಡಲಿಕ್ಕೆ. ಅದೇ ಹೇಳಿದ್ನಲ್ಲ, ನನ್ನ ಆಕಾಂಕ್ಷೆಗಳನ್ನು ಕಡಿಮೆ ಮಾಡಿಕೊಂಡಿದ್ದೆ, ಬದುಕನ್ನು ಸರಳಗೊಳಿಸ್ಕೊಂಡಿದ್ದೆ. 10x12 ರೂಮಲ್ಲಿದ್ದೆ. ಅದರಲ್ಲೂ ಒಬ್ರಿಗೆ ಆಶ್ರಯ ಕೊಡ್ತಾ ಇದ್ದೆ. 2 ಮಂಚ ಇತ್ತು. ಒಂದು ನಾನು ಉಳ್ಕೊಂಡ್ರೆ ಇನ್ಯಾರಾದರೂ ಬೆಂಗಳೂರಿಗೆ ಬರಬೇಕು, ಇಲ್ಲಿ ನೆಲೆಗೊಳ್ಳಬೇಕು ಅಂದರೆ ಇರಿ ಅಂತ ನನ್ನ ಕೊಠಡಿಯಲ್ಲಿ ಒಂದಷ್ಟು ದಿನಗಳ ಕಾಲ, ಅಷ್ಟು ತಿಂಗಳ ಕಾಲ ಆಶ್ರಯ ಕೊಡ್ತಾ ಇದ್ದೆ. ಚಲನಚಿತ್ರದ ಕ್ಷೇತ್ರ ಪ್ರವೇಶಿಸಬೇಕು ಅಂತ ಚೆನ್ನೈಗೆ ಹೋದಾಗ ಗುಗ್ಗು ಅನ್ನೋ ಒಬ್ಬ ಕಮಿಡಿಯನ್, ಗುಗ್ಗು ಒಬ್ಬ ಕಲಾವಿದರು ಇರ್ತಿದ್ರು. ಅವ್ರದ್ದು ಪುಟ್ಟ 6x8 ಅಡಿ ಕೊಠಡಿಯಲ್ಲಿ ಯಾರಿಗಾದ್ರೂ ಆಶ್ರಯ ಕೊಡ್ತಾಯಿದ್ರು. ಅವರು ಗುಗ್ಗು ಮಹಲ್ ಅಂತ ಕರೀತಾ ಇದ್ರು ಅದನ್ನು. ಇದನ್ನು ನಮ್ಮ ಪ್ರೊಫೆಸರ್ ಚಂಪಾ ಅವರು ರಾಜಕುಮಾರನ ಅರಮನೆ ಅಂತ ಹೇಳ್ತಿರ್ಲಿಲ್ಲ, ಅರೆಮನೆ ಅಂತ ಇದ್ರು. ನಿಮ್ಮ ಕೊಠಡಿಯನ್ನು ಇಷ್ಟ ಇದ್ದಿದ್ದಲ್ವಾ? ನಮ್ಮ ಚಂಪಾ ಅವರು ನಿಮ್ಮ ಇದನ್ನು ಗೌರವಿಸಿದರು, ತುಂಬ ಗೌರವಿಸಿದರು. ಅವರ ಅವಧಿಯಲ್ಲಿ ಕನ್ನಡ ನುಡಿಯ ಸಂಪಾದಕನನ್ನಾಗಿ ನನ್ನನ್ನು ತಗೊಂಡಿದ್ದರು. ತುಂಬ ಸ್ವಾತಂತ್ರ್ಯ. ನಿಮ್ಮ ಆ ಔದಾರ್ಯವನ್ನು ನನಗೆ ಇತ್ತೀಚೆಗೆ ಭಾಳ ದೊಡ್ಡ ರಂಗ ನಿರ್ದೇಶಕರಾಗಿ ಬೆಳೆದಿರುವಂಥ ಮಾಲ್ತೇಶ್ ಬಡಿಗೇರ್ ಅವರು ಕೂಡ ಸ್ಮರಿಸಿಕೊಂಡ್ರು ಸರ್. ನೀವು ಅವರ ಆರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ನೀವು ನಿಮ್ಮ ರಾಜಕುಮಾರ ಅರೆಮನೆಯಲ್ಲಿ ವಾಸಿಸಲಿಕ್ಕೆ ಅವಕಾಶ ಕೊಟ್ಟದ್ದನ್ನು ಹೇಳಿದರು ಕೂಡ. ಇಲ್ಲ ಸರ್, ಬಹಳ ಜನ ಅಲ್ಲಿ ಉಳಿದಿದ್ದಾರೆ. ಅವರೇನು ಕೈಯಲ್ಲೇನು ತರಬೇಕಾಗಿರಲಿಲ್ಲ. ಒಂದು ಹಲ್ಲುಜ್ಜುವ ಬ್ರಷ್ ತಗೊಂಡು ಬಂದರೆ, ಒಂದು ಸೋಪ್ ತಗೊಂಡು ಬಂದರೆ, ಇನ್ನೇನು ಅವರಿಗೆ ವಿದ್ಯುತ್ ವೆಚ್ಚ, ಬಾಡಿಗೆ, ನೀರಿನ ಬಿಲ್ಲು ಯಾವುದೂ ಇಲ್ಲ. ನೋಡ್ಕೊಳ್ತಾ ಇದ್ದೆ ನಾನು. ಅವ್ರು ನೆಲೆಗೊಂಡ ಮೇಲೆ ಹೋಗ್ತಾಯಿದ್ರು, ಇನ್ನೊಬ್ರು ಯಾರಾದರೂ ಅಲ್ಲಿ ಬರ್ತಾಯಿದ್ರು. ಅವ್ರು ಅದನ್ನು ಸ್ಮರಿಸ್ಕೊಳ್ತಾರ ನೀವು ಸಿಕ್ಕಾಗ? ಖಂಡಿತ ಸರ್. ಉಪಕಾರ ಸ್ಮರಣೆ ಬಹಳಷ್ಟು ಜನಕ್ಕಿದೆ, ಒಬ್ರಿಗೋ ಇಬ್ಬರಿಗೋ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಹಾಗೆ ನೀವು ಆಶ್ರಯ ಕೊಟ್ಟರು ಕೆಲವು ಹೆಸರುಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ಮಾಲ್ತೇಶ್ ಬಡಿಗೇರ್ ಅವರನ್ನು ಹೊರತುಪಡಿಸಿ? ಮಾಲ್ತೇಶ್ ಬಡಿಗೇರು ನನ್ನ ಋಣ ಪಡೆದಿರಲಿಲ್ಲ, ಅವರಲ್ಲಿ ಆಶ್ರಯ ಇರಲಿಲ್ಲ. ಡಾಕ್ಟರ್ ಗಜಾನನ್ ನಾಯಕ್ ಸಂಗೀತ ನಿರ್ದೇಶಕರಾಗಿದ್ದರು. ಆಮೇಲೆ ನಮ್ಮ ಬಲವಂತರಾವ್ ಪಾಟೀಲನ್ನು ಬಲವಂತ ಮಾಡಿ ನನ್ನ ರೂಮಲ್ಲಿ ಇರಿಸ್ಕೊಂಡಿದ್ದೆ. ಅವರು ಕೆಲಸ ಈಗ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರು. ಬರೋದಕ್ಕೆ ಸಂಕೋಚ ಪಟ್ಕೊಂಡು, ಇಲ್ಲ ಬನ್ನಿ, ನಿಮಗೆ ಸಂಬಳ ಬಂದಮೇಲೆ ನೀವು ಕೊಠಡಿ ಮಾಡಿಕೊಂಡು ಮನೆ ಮಾಡಿಕೊಂಡು ಹೋಗಿ ಅಂತಿದ್ದೆ. ಆಮೇಲೆ ತಿಪ್ಟೂರಿನ TS ನಾಗರಾಜ್ ಶೆಟ್ಟರು ಮೌಲ್ಯಮಾಪನಕ್ಕೆ ಬಂದಾಗ ನನ್ನ ಕೊಠಡಿಯಲ್ಲಿ ಉಳ್ಕೊಳ್ತಾ ಇದ್ದರು. ನಮ್ಮ ಊರಿನ ಕಡೆಯವರು ಯಾರಾದರೂ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಇದೆ ಅಂದರೆ ಅಲ್ಲಿ ಉಳ್ಕೊಳ್ತಾ ಇದ್ದರು. ನಿಮ್ಮ ಅರಮನೆ ಆಗಲೇ ಇಲ್ವಾ? ಯಾವುದು ಇಲ್ಲ, ನನಗೆ ಯಾವುದು ಸ್ವಂತ ಮನೆ ಇಲ್ಲ. ಒಂದು ಭೋಗ್ಯದ ಮನೆಯಲ್ಲಿ ಈಗ ನಾನು ಇದ್ದೇನೆ. ಹಾಗಾಗಿ ಅದ್ರ ಬಗ್ಗೆ ನನಗೇನು ವಿಷಾದ ಇಲ್ಲ, ರಿಗ್ರೆಟ್ ಇಲ್ಲ ಸರ್. ನಾನು ಏನು ಆ ಕಾಲಕ್ಕಾಗತ್ತೋ ಏನಿದೆಯೋ ಒಂದು ಸೂರಂತೂ ಇದೆ. ನೀವು ಮೊನ್ನೆ ಈ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪ್ರಕಟ ಆದಾಗ ಬಹಳಷ್ಟು ಜನ ಹೇಳಿದರು ರಾಜ್ಕುಮಾರ್ ಅವರ ಗಣನೀಯ ಸೇವೆಯನ್ನು ಈ ಬಾರಿ ಸರ್ಕಾರ ಆಯ್ಕೆ ಸಮಿತಿ ಗುರುತಿಸಿದೆ ಅಂತ. ನೀವೆಲ್ಲ ಏನನ್ನು ಬಯಸಿಲ್ಲ ನಿಜ, ಆದರೆ ಆ ಪ್ರಶಸ್ತಿ ದೊರಕಿತು ಅಂತ ಮಾಧ್ಯಮಗಳಲ್ಲಿ ನೋಡಿದಾಗ ನಿಮಗೇನು ಅನ್ನಿಸ್ತು? ಅದನ್ನು ನೋಡಿದಾಗ ನಾನು ತುಂಬ ಅದನ್ನು ನಿರೀಕ್ಷಿಸ್ತಾ ಇದ್ದೆ, ಸುಳ್ಳು ಹೇಳೋದಿಲ್ಲ. ಆಷಾಢಭೂತಿ ಅಲ್ಲ, ಪಾರದರ್ಶಕವಾಗಿ ಹೇಳಬೇಕು ಅಂದರೆ ಆ ಪ್ರಶಸ್ತಿ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಿರ್ಲಿಲ್ಲ. ಇಡೀ ಭಾರತದಲ್ಲಿ ತನ್ನ ನುಡಿಯ ಹೋರಾಟಕ್ಕಾಗಿ, ತನ್ನ ನುಡಿಯ ಪರವಾದ ಹೋರಾಟಕ್ಕಾಗಿ ಕೊಡ್ತಾ ಇರೋ ಏಕಮಾತ್ರ ಪ್ರಶಸ್ತಿ. ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರ ನೀಡ್ತಿಲ್ಲ. ಇಲ್ಲಿ ಅದನ್ನು ನೀಡುವ ಇದರಲ್ಲಿ ಒಂದೋ ಎರಡೋ ಕವನ ಸಂಕಲನ ಬರೆದವ್ರಿಗೂ ಕೂಡ ಅದು ಕೂಡ ಕನ್ನಡದ ಸೇವೆ, ಹೋರಾಟ ಅಂತ. ಹೋರಾಟ ಅಲ್ಲ, ಸೇವೆ ಅದು. ಹೌದು, ಅದನ್ನು ಹಾಗೆ ವ್ಯಾಖ್ಯಾನಿಸ್ತಾರೆ ಕೆಲವರು ಪ್ರಭೃತಿಗಳು. ಇಬ್ಬರಿಗೆ ಆ ಥರ ಬಂತು, ಇನ್ಯಾವುದ್ಯಾವುದೋ ಕಾರಣಕ್ಕೆ ಯಾರ್ಯಾರಿಗೋ ಬಂದಿದೆ. ಅದಕ್ಕೆ ನಾನು 2015ರಲ್ಲಿ ಕೋಲಾರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾಗ ಹೇಳಿದೆ, ಇದು ಕನ್ನಡದ ಹೋರಾಟಗಾರರಿಗೆ ಬರಬೇಕು, ಅದು ಯಾರಿಗಾದರೂ ಬರಲಿ ಅಂತ. ಈ ಸಲ ನನ್ನನ್ನು ಕನ್ನಡಕ್ಕೆ ಹೋರಾಟ ಮತ್ತು ಸರ್ವಾಂಗೀಣ ನೆಲೆಯಲ್ಲಿ ನನ್ನ ಫೇಸ್ಬುಕ್ ಬರಹಗಳಿರ್ಬೋದು, ಅಥವಾ ನಾನು ಕನ್ನಡಕ್ಕೆ ಟಂಕಿಸಿಕೊಟ್ಟಿರುವಂತಹ
ನೂರಾರು ಪದಗಳು ಇರಬಹುದು. ಪದಟಂಕಣ ಚತುರ ಅಂತ ಕರೀತಾರೆ. ಅನೇಕ ಅದು ಗೋಕಾಕ್ ವರದಿ ಹೋರಾಟ, ಕಾವೇರಿ ಜಲ ಪರವಾದ, ಕೃಷ್ಣಾ ಜಲ ವಿವಾದದ ಪರವಾದ ಹೋರಾಟ, ಆಮೇಲೆ ಸರೋಜಿನಿ ಮಹಿಷಿ ವರದಿ ಜಾರಿ, ದೂರದರ್ಶನ ಸ್ವತಂತ್ರವಾಗಬೇಕು, ಕರ್ನಾಟಕಕ್ಕೆ ಒಂದು ದೂರದರ್ಶನ ಬರಬೇಕು ಅಂತ, ಆಮೇಲೆ ಶಿಕ್ಷಕರಿಗೆ ಕನ್ನಡ ಬೋಧಿಸಿದ್ದೇನೆ ಹೇಗೆ ಕಲಿಸ್ಬೇಕು ಅನ್ನುವಂಥದ್ದು. ಈಗ ಸ್ಪಷ್ಟ ಬರವಣಿಗೆ ಕಮ್ಮಟಗಳು ಅಂತ ನಾನು ಮಾಡ್ತಾಯಿದ್ದೇನೆ. ಸರಿಯಾಗಿ ಬರೆಯುವಂಥದ್ದು ಹೇಗೆ ಅನ್ನುವಂಥದ್ದು. ತುಂಬ ತಪ್ಪು ಮಾಡ್ತಿದ್ದಾರೆ. ಕನ್ನಡ ಬಾರದ ಸಾಹಿತಿಗಳು ಅಂತಲೇ ಒಂದು ಲೇಖನ ಬರೆದಿದ್ದೇನೆ, ಅವರು ಎಡವಬಾರ್ದು ಅಂತ. ಹೀಗೆ ಎಲ್ಲ ನೆಲೆಗಳಲ್ಲೂ ಕೂಡ ಕನ್ನಡವನ್ನು ನಾನು ನೆಟ್ಟು ಪೋಷಿಸ್ತಾ ಇರೋದನ್ನು ಕಂಡು ಈ ಸಲ ರಾಜ್ಯ ಸರ್ಕಾರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದೆ. ನನ್ನ ಆಸೆ ಏನು ಅಂತಂದರೆ, ಮುಂದೆ ಕೂಡ ಇದು ಕನ್ನಡ ಅಂತಂದರೆ ಯಾವುದೋ ಒಂದು ಜಾತಿಯವರಿಗೆ ಅಥವಾ ಒಂದು ಕುಲದವರಿಗೆ ಅಥವಾ ಕನ್ನಡ ಸಾಹಿತಿಗಳಿಗೆ ಸಲ್ಲುವಂಥದ್ದಲ್ಲ. ಕನ್ನಡದ ಹೋರಾಟವನ್ನು ಮಾಡಿದವ್ರಿಗೆ, ಕನ್ನಡವನ್ನು ಕಟ್ಟಿ ಬೆಳೆಸಿದವ್ರಿಗೆ ಈ ಪ್ರಶಸ್ತಿನ ಮೀಸಲಿರಬೇಕು. ಸಾಹಿತಿಗಳಿಗೆ ನೂರಾರು ಪ್ರಶಸ್ತಿಗಳಿವೆ, ಕಲಾವಿದರಿಗೆ ನೂರಾರು ಪ್ರಶಸ್ತಿಗಳಿವೆ. ಹೋರಾಟಗಾರರನ್ನು ಉತ್ತೇಜಿಸಬೇಕು, ಹುರಿದುಂಬಿಸಬೇಕು ಅಂತಂದರೆ, ಮನ್ನಿಸಬೇಕು, ಗೌರವಿಸಬೇಕು ಅಂದರೆ ಈ ಪುರಸ್ಕಾರ ಕನ್ನಡ ಹೋರಾಟಗಾರರಿಗೆ ಸೀಮಿತ ಆಗಬೇಕು. ಸರ್ಕಾರ ಇದರ ವ್ಯಾಖ್ಯೆ ಏನಿದೆ ಮತ್ತಷ್ಟು ಖಚಿತಪಡಿಸಬೇಕು. ಈಗ ಕನ್ನಡ ನಾಡು, ನುಡಿ, ನೆಲ, ಜಲ ಇವುಗಳಿಗೆ ಹೋರಾಟ ಮಾಡಿದವರಿಗೆ, ಕನ್ನಡ ಸಂಸ್ಕೃತಿಯ ಏಳಿಗೆಗೆ ನಿಸ್ವಾರ್ಥದಿಂದ ದುಡಿದವರಿಗೆ ಇದನ್ನು ಕೊಡಬೇಕು ಅಂತ ಹೇಳಿದೆ. ಮತ್ತಷ್ಟು ಬಿಗಿಯಾಗಿ ಮಾಡಿ ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಕೂಡ ಅಲ್ಲಿ, ಯಾರಿಗೆ ಕೊಡಬೇಕು ಅನ್ನೋದಕ್ಕಿಂತಲೂ ಯಾರಿಗೆ ಕೊಡಬಾರ್ದು ಅನ್ನೋದು. ಹೌದು. ಯಾಕೆಂದರೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅಂದರೆ ಸಂಗೊಳ್ಳಿ ರಾಯಣ್ಣನ ಕುಲದವರಿಗೆ ಕೊಡಬೇಕು ಅನ್ನೋ ಒಂದು ಅರ್ಥ ಆಯ್ಕೆ ಸಮಿತಿಯಲ್ಲಿ ಇರುತ್ತೆ. ಹಾಗಾಗಿ ತುಂಬ ಖಚಿತವಾದ ವ್ಯಾಖ್ಯೆಯನ್ನು ನೀಡಿ ಈ ಪ್ರಶಸ್ತಿಯ ಆಯ್ಕೆ ಆಗುವ ಬಗ್ಗೆ ಆ ಸಂದರ್ಭದಲ್ಲಿ ಮಾನದಂಡಗಳನ್ನು ಹೊಸದಾಗಿ ನಿಗದಿಪಡಿಸಬೇಕಾಗಿದೆ. ಈಗ ತಾವು ಚಿದಾನಂದ ಮೂರ್ತಿಯವರ ಪ್ರಭಾವದಲ್ಲಿ ಬೆಳೆದ್ರಿ, ಅವರು ಮುಂದೆ ಅವರ ನಿಲುವುಗಳನ್ನು ರಾಷ್ಟ್ರೀಯತೆ ಕಡೆ ತೋರಿಸ್ಕೊಂಡ್ರು, ಅದು ಸರಿಯಲ್ಲ ಅನ್ನುವಂಥ ಮಾತಿದೆ ಕನ್ನಡ ಸಂದರ್ಭದಲ್ಲಿ. ಆದ್ದರಿಂದ ನೀವು ಅವ್ರ ಜೊತೆ ಇದ್ರಿ ಅನ್ನೋ ಕಾರಣಕ್ಕೆ ಕೆಲವರು ಅದನ್ನು ತಾತ್ವಿಕವಾಗಿ ವಿರೋಧನೂ ಮಾಡ್ತಾರೆ. ಅದಕ್ಕೇನು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಬಯಸ್ತೀರಿ? ನಾನು ಚಿದಾನಂದ ಮೂರ್ತಿಯವ್ರ ಜೊತೆ 1982 ಏಪ್ರಿಲ್ 13ರಿಂದ 1990 ಜುಲೈ 1 ಇದ್ದೆ. ಅವರು ರಾಷ್ಟ್ರೀಯತೆಯನ್ನು ಆವಾಹನೆ ಮಾಡಿಕೊಂಡಿದ್ದು, ಅವರು ಹಳದಿ ಕೆಂಪು ಬಿಟ್ಟು ಬೇರೆ ಬಣ್ಣದ ಕಡೆ ಒಲಿದಿದ್ದು 1990 ಆನಂತರ. ಆ ಅವಧಿಯಲ್ಲಿ ಯಾವುದು ಅವರು 2020ಕ್ಕೆ ಅವರು ತೀರ್ಕೊಂಡಿದ್ದು. ಆ 20 ವರ್ಷ ನನ್ನ ಜೊತೆಯಲ್ಲಿ ಇರಲಿಲ್ಲ. ಆವಾಗಲೇ ಅವರು ಹೆಚ್ಚು ಆ ಕಡೆ ಒಲವನ್ನು ತೋರಿಸಿದ್ದು. ಅದು ಅವರ ವೈಯಕ್ತಿಕ ನಿಲುವು. ನಾನು ಯಾವ ರಾಜಕೀಯ ಸಿದ್ಧಾಂತದ ಬೆಂಬಲಿಗನಲ್ಲ. ಆದರೆ ಅಷ್ಟು ಇಷ್ಟು ಸಮಾಜವಾದಿ ಹೋರಾಟ ಅಥವಾ ಆ ವಿಚಾರಗಳಲ್ಲಿ ನನಗೆ ವೈಚಾರಿಕ ನಿಲುವು ಎದುರಿದ್ದೀನಿ. ಆಮೇಲೆ ಬಲವು ಅಲ್ಲ, ನಾನು ಎಡವೂ ಅಲ್ಲ, ಎಡಪಂಥೀಯನೂ ಅಲ್ಲ, ಬಲಪಂಥೀಯನೂ ಅಲ್ಲ, ನಡುಪಂಥೀಯ. ಈ ಎರಡೂ ನಿಲುವುಗಳು ಸಿದ್ಧಾಂತಗಳ ನಡುವೆ ನಾನು ಇದ್ದೇನೆ. ಅವುಗಳ ಸಾಮೀಪ್ಯದಲ್ಲೂ ಇಲ್ಲ, ಸಮಾನ ಅಂತರದಲ್ಲಿ ದೂರ ಇಟ್ಟಿರುವಂಥದ್ದು. ಹಾಗಾಗಿ ಚಿದಾನಂದ ಮೂರ್ತಿಯವರ ಜೊತೆ ನಾನಿದ್ದಾಗ ಇದ್ದದ್ದು ಸಾವಿರ ಜನ ಇದ್ದರು. ರಾಜ್ಕುಮಾರ್ ಒಬ್ಬನೇ ಇಲ್ಲ. ಈ ರಾಜಕುಮಾರನಿಗೆ ಪ್ರಶಸ್ತಿ ತಪ್ಪಿಸಲಿಕ್ಕೆ ಒಂದು ನೆಪ ಅವರು ನನ್ನನ್ನು ವಿರೋಧಿಸಿರಬಹುದು. ಚಿದಾನಂದ ಮೂರ್ತಿ ಜೊತೆಯಲ್ಲಿ ಇದ್ದೆ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನು ನಾನು ಕೊಟ್ಟು 1990ರಲ್ಲಿ ನಾನು ಹೊರಗಡೆ ಬಂದೆ. ಚಂದ್ರಶೇಖರ್ ಪಾಟೀಲ್ ಜೊತೆಗೂ ಗುರುತಿಸಿಕೊಂಡ್ರೆ, ಚಂದ್ರಶೇಖರ ಪಾಟೀಲರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 2004ರಲ್ಲಿ ಆಯ್ಕೆಯಾದಾಗ ಒಂದು ಕರೆ ಮಾಡಿ, ನೀವು ಕನ್ನಡ ನುಡಿಯ ಇದನ್ನು ಸಂಪಾದಕರಾಗಬೇಕು ಅಂತ ಕರೆದ್ರು. ನಾನು ಒಪ್ಕೊಂಡೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಹತ್ತಿರನೇ ಇದ್ದೆ. 1 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ಈಗ 1.25 ಕಿಲೋಮೀಟ್ರ್ ಆಗಿದೆ. 1.5 ಕಿಲೋಮೀಟ್ರ್ ದೂರದಲ್ಲಿ ಇದ್ದೇನೆ. ಗುರು ಚನ್ನಬಸಪ್ಪನವರು ನನ್ನಲ್ಲಿ ಕರೆಸ್ಕೊಂಡು ಗಾಂಧಿನಗರದಿಂದ ಇಲ್ಲಿಗೆ ಪರಿಷತ್ತಿನ ಹತ್ತಿರ ಇರಬೇಕು ಅಂತ. ಆಗ ಅವರ ಜೊತೆಗೆ ಇದ್ದೆ. ಹಿಂದೆ ಗುರುಚ ಅವ್ರ ಜೊತೆಗಿದ್ದೆ, ಪುನರೂರು ಅವ್ರ ಜೊತೆಗಿದ್ದೆ, ಹರಿಕೃಷ್ಣ ಪುನರೂರು ಜೊತೆಗೆ ನೀವಿದ್ರಿ? ಹೌದು.
ಏನೇ ಕನ್ನಡದ ಡ್ರಾಫ್ಟಿಂಗ್ ಬೇಕು ಅಂದರೆ ಕರಡು ಪ್ರಾರೂಪಣೆ ಮಾಡಬೇಕು ಅಂದರೆ ನನ್ನನ್ನು ಕರೆಸ್ತಾ ಇದ್ದರು. ಮನೆ ಹತ್ತಿರ ಇತ್ತು. ಅವರಿದ್ದಾಗ ನನ್ನ ಹತ್ರ ಸನಿಹವಾಣಿ ಬಂದಿತ್ತು, ಮೊಬೈಲ್ ಬಂದಿತ್ತು. ಮೊದಲೆಲ್ಲ ನಮ್ಮ ಮನೆಗೆ ಯಾರನ್ನಾದರೂ ಕರೆಸಿ ಬರಬೇಕಂತ ನೀವು ನಮ್ಮ ಮೊಬೈಲ್ಗೆ ಸನಿಹವಾಣಿ ಅಥವಾ ಜಂಗಮವಾಣಿಯಲ್ಲಿ ಯಾವುದನ್ನು ಅಂದರೆ ಭಾಳ ಸೂಕ್ತ ಇರ್ತದೆ ಅನಿಸ್ತದೆ. ನಾನು ಅದಕ್ಕೆ ಸನಿಹವಾಣಿ ಅಂತ ಟಂಕಿಸಿ ಕನ್ನಡ ನುಡಿ ಸಂಪಾದಕನಾಗಿದ್ದಾಗ ಒಂದು ಸಂಪಾದಕೀಯ ಬರೆದೆ. ಜಂಗಮ ಅಂದರೆ ಎಲ್ಲ ಕಡೆಗೂ ತಗೊಂಡು ಹೋಗುವಂಥದ್ದು. ಆದರೆ ಪಾರಿಭಾಷಿಕ ಪದಗಳಿಗೆ ಅಪ್ಪಿತಪ್ಪಿಯೂ ಕೂಡ ಒಂದು ಧಾರ್ಮಿಕವಾದ ಇದು ಉಂಟಾಗಬಾರ್ದು. ಜಂಗಮ ಅನ್ನೋ ಪದ ಧಾರ್ಮಿಕ ಅಂತ ಅಲ್ಲಲ್ಲ, ಚಲನಶೀಲತೆ ಒಪ್ಕೊಳ್ತೀನಿ. ಸನಿಹ ಅಂದರೆ ಜೊತೆಯಲ್ಲೇ ಇರುತ್ತೆ ಅನ್ನೋ ಇದರಲ್ಲಿ ಅರ್ಥದಲ್ಲಿ ನಾನು ಬಳಸಿದೆ. ಆಮೇಲೆ ಸ್ಮಾರ್ಟ್ಫೋನ್ ಬಂದಾಗ ಇದನ್ನು ನಾನು ಚತುರವಾಣಿ ಅಂತ ಮಾಡಿದೆ. ಕೊರಿಯರಿಗೆ ಪತ್ರಚಾರಿಕೆ ಅಂತ ಮಾಡಿದೆ. ಅಪ್ಡೇಟ್ ಅನ್ನೋದಕ್ಕೆ ಕನ್ನಡ ಪದ ಇಲ್ಲ, ಅಧುನಾತನ ಅಂತ ಬಳಸ್ತಾ ಇದ್ರು ಗುರುದತ್ ಅವರೆಲ್ಲ. ಅದು ಭಯಂಕರವಾಗಿದೆ ಅಂತ ಇದ್ರು ಜನ. ನಾನು ಅಪ್ಡೇಟ್, ಅಪ್ಡೇಷನ್ ಇವಕ್ಕೆಲ್ಲ ಇಂತೇದನ, ಇಂತೇದಿಸು, ಇಂತೇದಿತ, ಅಪ್ಡೇಟೆಡ್ ಇಂತೇದಿತ, ಅಪ್ಡೇಟ್ ಇಂತೇದಿಸು, ಹೀಗೆ ಪದಗಳನ್ನು ಸೃಷ್ಟಿ ಮಾಡುವಂಥದ್ದು. ಇವತ್ತು ಕೂಡ ಯಾರಾದರೂ ಒಂದು ಪದ ಸೃಷ್ಟಿ ಮಾಡಿ ಕೊಡಿ, ನೀವು ಆಡಳಿತ ಕನ್ನಡದಲ್ಲಿ ಬೋಧಕರಾಗಿದ್ದೀರಿ ಅಂದಾಗ ಸಂತೋಷದಿಂದ ಪ್ರಯತ್ನಿಸ್ತೇನೆ. ಯಾವಾಗ ಪ್ರಯತ್ನಿಸ್ತೇನೆ ಅಂದರೆ ಇಂಗ್ಲೀಷ್ ಪದವೇ ಅದು ಸೂಕ್ತ ಅಂತಂದರೆ ಅದನ್ನು ಹಾಗೆ ಬಿಡಿ ಅಂತೇನೆ. ಇಲ್ಲ ಬೇಕಾಗಿದೆ ಅಂತ ಅನ್ನಿಸಿದಾಗ ಪದವನ್ನು ಸೃಷ್ಟಿಸಿ. ಇತ್ತೀಚೆಗೆ ನಮ್ಮ ಕನ್ನಡ ಅನ್ನುವಂಥ ಮಹಾಪ್ರಾಣ ಇಲ್ಲದ ಕನ್ನಡ ಬಂದಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾಷೆ ಹರಿಯುವ ಸಲಿಲ, ಯಾವತ್ತೂ ಅದು ಮುಂದಕ್ಕೆ ಹೋಗುತ್ತೆ. ಗೋಪಾಲಕೃಷ್ಣ ಅಡಿಗರು ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುತ್ತಾ ನದಿಯಂತಿದರ ವಿಹಾರ ಅನ್ನತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಎಲ್ಲಿರುತ್ತೋ ಅಲ್ಲಿಗೆ ಭಾಷೆ ಹೋಗುತ್ತೆ. ಹಾಗಾಗಿ ಎಲ್ಲರ ಕನ್ನಡ ಅನ್ನುವಂಥದ್ದು ಮಹಾಪ್ರಾಣಾಕ್ಷರಗಳನ್ನು ತೆಗೆದ ಕೂಡಲೇ ಸಂಸ್ಕೃತವನ್ನು ತೆಗೆದುಬಿಟ್ಟಂಗಾಗತ್ತೆ, ಕನ್ನಡ ಕಲೀಲಿಕ್ಕೆ ಸುಲಭ ಆಗತ್ತೆ ಎನ್ನುವ ಒಂದು ನಿಲುವೇನಿದೆ ಅವು ಒಂದು ಗುಂಪಿನದು. ಅದು ಸಾರ್ವತ್ರಿಕವಾಗಿ ಪ್ರಕಟವಾಗಿರುವಂಥದ್ದು ಅಲ್ಲ. ಮಹಾಪ್ರಾಣ ಇರದೆ ಹೋದರೆ ಕನ್ನಡ ಸುಂದರವಾಗಿ ಕಾಣೋದಿಲ್ಲ. ಇಲ್ಲ ಸರ್, ನಮ್ಮ ಧ್ವನಿಗಳು ನಾನು ಇಷ್ಟೊತ್ತು ಮಾತಾಡಿದ್ದು ಸಶಕ್ತವಾಗಿ ಬಂದಿದ್ರೆ ಅದು ಆ ಅಕ್ಷರ ಸೌಂದರ್ಯ. ಅಂದರೆ ಯಾವ ಧ್ವನಿಗಳಲ್ಲಿ ರಾಜ್ಕುಮಾರ್ ಕನ್ನಡದ ಉಚ್ಚಾರದ ವಿಷಯದಲ್ಲಿ ಕನ್ನಡಕ್ಕೆ ರಾಜ್ಕುಮಾರ್ ಅವರು ಬಹಳ ಆದರ್ಶಪ್ರಾಯ ಅಂತಾರೆ. ಸ್ಪಷ್ಟತೆ, ಭಾಷಾ ಶುದ್ಧತೆ ವಿಷಯ ಬಂದಾಗ ಸೊ ಅಲ್ಲಿ ಆ ಮಹಾಪ್ರಾಣನೇ ಅದರ ಸೌಂದರ್ಯ. ಅದಕ್ಕೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಕನ್ನಡ ಲಿಪಿ ಇದೆಯಲ್ಲ, ಅದು ಸರ್ವಾಂಗ ಸುಂದರವಾದದ್ದು ಅಂತ ರಾಜ್ಕುಮಾರ್ ಹೇಳ್ತಾರೆ. ಕನ್ನಡ ಭಾಷೆ, ಕನ್ನಡ ಲಿಪಿಯ ಬಗ್ಗೆ ವಿನೋಬಾ ಭಾವೆ ಅವರು ಮಹಾರಾಷ್ಟ್ರದವರು, ಭೂದಾನ ಚಳವಳಿ ನಾಯಕರು, ಅವರು ಮೊದಲೇ ಹೇಳಿರ್ತಾರೆ ಏನು ಅಂದರೆ ಕನ್ನಡ ಲಿಪಿ ವಿಶ್ವದ ಲಿಪಿಗಳ ರಾಣಿ. ಅದನ್ನು ಸಂಕ್ಷಿಪ್ತಗೊಳಿಸಿ ಹೇಳೋದಿದ್ರೆ ಕನ್ನಡ ವಿಶ್ವದ ಲಿಪಿಗಳ ರಾಣಿ ಅಂತ ಅವ್ರು ಹೇಳಿದ ಮೇಲೆ ಒಂದು 3-4 ದಶಕ ಆದಮೇಲೆ ಅಮೇರಿಕದ ವಾಷಿಂಗ್ಟನ್ನಲ್ಲಿ ನಡೆದಂತಹ ವಿಶ್ವಲಿಪಿ ಪ್ರದರ್ಶನ, ವಿಶ್ವದ ಲಿಪಿಗಳನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಿದಾಗ ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಹೇಳ್ತಾರೆ. ಅದು ಸ್ಪರ್ಧೆ ಅಲ್ಲ, ಪ್ರದರ್ಶನ. ಸುಂದರವಾಗಿ ಸೋರೆಕಾಯಿ ಅಂತ ಇದ್ದ ಸೋರೆಕಾಯಿಯ ಹಾಗೆ, ಪಡವಲಕಾಯಿಯ ಹಾಗೆ, ನುಗ್ಗೆಕಾಯಿಯ ಹಾಗೆ ಇದ್ದ ಕನ್ನಡ ಅಕ್ಷರಗಳು ದುಂಡಾಯಿತು. ಅದಕ್ಕೆ ತಗೊಂಡ ಅವಧಿ 2000 ವರ್ಷಗಳಾದ ಮೇಲೆ ಕ್ರಮೇಣ ವಿಕಾಸವಾಗ್ತಾ ಅದು ಬೆಳೀತು. ಎಲ್ಲರ ಕನ್ನಡ ಅನ್ನುವಂಥದ್ದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನಾವೇನು ಅಗತ್ಯಕ್ಕೆ ಅನಿವಾರ್ಯವಾಗಿ ಮಹಾಪ್ರಾಣ ಅಕ್ಷರಗಳನ್ನು ತಗೊಂಡಿದ್ದೇವೆ, ಸಂಪೂರ್ಣವಾಗಿ ಬಿಡೋದು ಬೇಡ. ಅಲ್ಲ, ಬಿಡುವ ಅಗತ್ಯ ಇಲ್ಲ, ಬಳಸಬೇಕು. ನಮಗೆ ಎಲ್ಲಿ ಸರ್ ಸಮಸ್ಯೆ ಆಗುತ್ತಂದರೆ ದ, ಧ, ಬ, ಭ ಈ 3 ಅಕ್ಷರಗಳನ್ನು ಅಂದರೆ ಅಲ್ಪಪ್ರಾಣ ಮಹಾಪ್ರಾಣ ಮಾಡುವಾಗ ಆಕಾರದಲ್ಲಿ ವ್ಯತ್ಯಾಸವಿಲ್ಲದೆ ಕೇವಲ ಕೆಳಗಡೆ ಒಂದು ಗೆರೆಯನ್ನು ಎಳಿತೀವಲ್ಲ ನಾವು ಮಹಾಪ್ರಾಣ ಮಾಡಿದಾಗ, ಆಗ ಸಮಸ್ಯೆ ಆಗ್ತಾ ಇದೆ. ಈಗ ಭಾಷೆ ಅಂತ ನಾವು ಬರಿತೀವಿ, ಭಾ ಮಹಾಪ್ರಾಣ ಆಗಬೇಕು. ಭಾಷೆ ಅಂತ ಬರೆದಾಗ ಅದರ ಸೌಂದರ್ಯ ಅಷ್ಟು ಅರ್ಥಪೂರ್ಣ ಇಲ್ಲ ಸರ್, ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಹೋಗೋದು ಬೇಕಾಗಿಲ್ಲ. ಅವರ ಭ್ರಮೆಗಳು ಇವೆ, ಅದನ್ನು ನಾನು ಟೀಕೆ ಮಾಡಲ್ಲ. ಅವರು ಶಂಕರ ಭಟ್ಟ ಅಂತ ಬರ್ಕೊಳ್ತಾರೆ, ಶಂಕರ ಭಟ್ಟ ಅಂತಾರೆ. ಆ ಒಂದು ತಂಡದ ವಾದ ಅವ್ರಿಗೆ ಬಿಟ್ಟಿದ್ದು.
ನಾನು ಅದರ ಪರವಾಗಿ ಇಲ್ಲ. ಆ ರೀತಿ ಆಗೋದು ಸಾಧ್ಯ ಇಲ್ಲ. ನಾನು ಭಾಷಾ ವಿಜ್ಞಾನವನ್ನು ಶಾಲೆಯಲ್ಲಿ ಕಲ್ತಿಲ್ಲ, ಶಾಲೆಯ ಹೊರಗಡೆ ಕಲ್ತಿದ್ದೀನಿ. ಹಾಗಾಗಿ 6 ಭಾಷೆಗಳ ಕಲೀಲಿಕ್ಕೆ ನನಗೆ ಸಾಧ್ಯ ಆಯಿತು. ನಮ್ಮ ಕನ್ನಡ ಅನ್ನುವ ಬಗ್ಗೆ ನಂದು, ಎಲ್ಲರ ಕನ್ನಡ ಅಲ್ಲ, ನಮ್ಮ ಕನ್ನಡ, ನಮ್ಮೆಲ್ಲರ ಕನ್ನಡ ಭಾಷೆಯನ್ನು ಕಲಿಸುವ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಕರು ಮತ್ತಷ್ಟು ಯತ್ನವನ್ನು ಮಾಡಬೇಕು. ಹೇಗೆ ಕಲಿಸ್ಬೇಕು ಅಂತ ಅವರಿಗೆ ತರಬೇತಿ ಆಗಬೇಕು, ಅಂದರೆ ಪ್ರಶಿಕ್ಷಣವನ್ನು ಅಲ್ಲಿ ನೀಡಬೇಕಾಗತ್ತೆ. ಅವರೇ ತುಂಬ ತಬ್ಬರೀತಾರೆ, ಅವರಲ್ಲ, ಸಾಹಿತಿಗಳೇ ಕನ್ನಡವನ್ನು ತಪ್ಪಾಗಿ. ಶುದ್ಧ ಕನ್ನಡ ಅಂದರೆ ಯಾವುದು? ಬಹಳಷ್ಟು ಜನ ಹೇಳೋದೇನೆಂದರೆ, ಜನರಾಡುವ ಭಾಷೆ ರೀತಿಯಲ್ಲಿ ಬರೆದಾಗೂ ಕೂಡ ದ್ರಾವಿಡ ಸಂಸ್ಕೃತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ಬೋದು ಅನ್ನೋಂಥ ವಾದ ಇದೆ. ಈಗ ಹಾಲಿಗೆ ಹಾಲು ಅಂದ್ವಿ ಅಂತ ಇಟ್ಕೊಳ್ರಿ, ಹಣ್ಣಿಗೆ ಹಣ್ಣು ಅಂತಾರೆ ಪ್ರಾದೇಶಿಕವಾಗಿ. ಹಕಾರ ಅಕಾರದ ಸಮಸ್ಯೆ ಇದೆ, ಅದನ್ನು ಸ್ವೀಕೃತ ಮಾಡ್ತೀವಿ ಆಡು ಭಾಷೆಯಾಗಿ, ಆದರೆ ಅದು ಬರಹದಲ್ಲಿ ಬರಬಾರ್ದು ಅನ್ನೋದು ನಿಮ್ಮ ವಾದ. ಬರಹದಲ್ಲಿ ಬರುವಾಗ ಅದು ಕಲಿತವರೇ ತಪ್ಪು ಮಾಡಬಾರ್ದು. ಕಲಿದೇ ಇರೋರು ಏನಾದರೂ ಬರೆದ್ರೆ ಅವರನ್ನು ತಿದ್ದಬಹುದು. ಈ ಕಲಿತವ್ರು ತಿದ್ದಾಗ ಅದು ಯಾಕೆ ಬರಿಬಾರ್ದು ಅಂತ ಉದ್ದಟತನದ ಪ್ರಶ್ನೆಗಳನ್ನು ಎತ್ತಾರೆ. ಆಮೇಲೆ ಪರಿಸರದ ಹಿನ್ನೆಲೆಯಲ್ಲಿ ಆ ಧ್ವನಿಗಳು ಅವ್ರಿಗೆ ಪರಿಚಯ ಇರಲ್ಲ. ಇನ್ನೊಂದು ಕಾರಣ ಅಂತಂದರೆ, ನಾವು ಕನ್ನಡವನ್ನು ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒತ್ತು ಎಲ್ಲಿ ಕೊಡ್ತಾರೆ ಅಂದರೆ, ಅಕಾರದ ಉಚ್ಚಾರಣೆಯಲ್ಲಿ ಹಕಾರ ಹೇಳ್ತಾರೆ, ಹಕಾರದ ಕಡೆಯಲ್ಲಿ ಅವರು ಅಕಾರ ಹೇಳ್ತಾರೆ. ಈ ಎರಡೂ ಅಕ್ಷರಗಳ ಧ್ವನಿ ಎಲ್ಲಿಂದ ಹೊರಡುತ್ತೆ ಅಂದರೆ ಕಂಠದಿಂದ. ಆ ಎರಡು ಅಕ್ಷರಗಳ ಉಚ್ಚಾರಣೆಗೆ ಇರುವಂಥ ಜಾಗ ಇದೆಯಲ್ಲ, ಅಂತರ ಬಹಳ ಕಡಿಮೆ. ಹಾಗಾಗಿ ಒತ್ತಿ ಹೇಳುವಾಗ, ಪ್ರಜ್ಞಾಪೂರ್ವಕವಾಗಿ ಅದನ್ನು ಹೇಳುವಾಗ ಬಾಲ್ಯದಿಂದಲೇ ಅಕಾರಕ್ಕೆ ಹಕಾರ, ಹಕಾರಕ್ಕೆ ಅಕಾರ ಆಗಿರುತ್ತೆ. ಅದು ದೊಡ್ಡ ದೋಷ ಅಲ್ಲ. ಆದರೆ ಒಂದು ವರ್ಗವನ್ನು, ಒಂದು ಜನಸಮುದಾಯವನ್ನು ಕನ್ನಡದಿಂದ ಪ್ರತ್ಯೇಕಗೊಳಿಸಿ ಮುಡಿವಂತಿಕೆಯ ಛಾದರನ್ನು ಇವರಿಗೆ ಹಾಕಿಬಿಟ್ಟು ಇದೇ ಶ್ರೇಷ್ಠ ಅಂತ ಹೇಳೋದು, ಆಮೇಲೆ ಟೀಕೆಗಳನ್ನು ಮಾಡುವಂಥದ್ದು, ಇದು ಹೇಳಕ್ಕೆ ಬರಲ್ಲ, ಅದು ಹೇಳಕ್ಕೆ ಬರಲ್ಲ ಅಂತ ಇಲ್ಲ. ನಾವು ಯಾವ ಸಮುದಾಯವನ್ನು, ಯಾವ ವರ್ಗವನ್ನು, ಯಾವ ಸ್ತರದ ಜನರನ್ನು ಕೂಡ ನಾವು ಕಳೆದುಕೊಳ್ಳಬಾರದು. ಶ್ರೇಷ್ಠತೆಯ ವ್ಯಸನವನ್ನು ಬಿಡಬೇಕು, ಆದರೆ ಅವರನ್ನು ತಿದ್ದುವ ಕೆಲಸ ಆಗಬೇಕು. ಎಷ್ಟೋ ಜನ ಚಲನಚಿತ್ರ ಕ್ಷೇತ್ರಕ್ಕೆ ಪ್ರವೇಶ ಪಡೆಯೋಕ್ಕೆ ಗಾಂಧಿನಗರದಲ್ಲಿ ಓಡಾಡುವಾಗ ನನ್ನ ಕೊಠಡಿಗೆ ಬರ್ತಾಯಿದ್ರು 70ರ ದಶಕದಲ್ಲಿ. ಅಲ್ಲಿ ಬಂದು 80ರ ದಶಕದಲ್ಲಿ ಮತ್ತು 70ರ ದಶಕದಲ್ಲಿ ಬಂದು ಈ ಉಚ್ಚಾರಣಾ ದೋಷ ಏನಿದೆ ಅದನ್ನು ಭಾಷಾ ವೈಜ್ಞಾನಿಕವಾಗಿ ತಿಳಿಸಿ ಹೇಳಿ ಅದನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಯಾಕೆ ತಪ್ಪಾಗತ್ತೆ ಅನ್ನೋದು ಕಂಡುಹಿಡ್ಕೊಂಡಿದ್ದಾರೆ. ನಾವು ಸಮಸ್ಯೆಗೆ ಪರಿಹಾರ ಕಾಣಿಸ್ಬೇಕು, ಸಮಸ್ಯೆಯ ಭಾಗವಾಗಬಾರ್ದು, ಪರಿಹಾರದ ಭಾಗ ಆಗಬೇಕು. ಕನ್ನಡಕ್ಕೆ ಇರುವ ಸಮಸ್ಯೆಗಳ ಸಿಕ್ಕುಗಳೇನಿವೆ, ಆ ಸಿಕ್ಕುಗಳನ್ನು ನಾವು ಬಿಡಿಸುವ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಬೇಕು. ಸರ್, ಈಗ ಚಳವಳಿ ವಿಷಯ ಬಂತು, ನೀವು ನಿಮ್ಮ ಬದುಕನ್ನು ಹೇಳಿದ್ರಿ. ಕನ್ನಡ ಪರ ಸಂಘಟನೆಗಳು ಇತ್ತೀಚೆಗೆ ಆ ಒಂದು ಐಡಿಯಾಲಜಿ ಅಥವಾ ಬಡತನದಿಂದ ದೂರಾಗಿ ವೈಭವಪೂರಿತವಾದ ಸಂಘಟನೆಗಳು ಆಗ್ತಾ ಇದ್ದಾವಲ್ಲ, ಕನ್ನಡ ಪರ ಚಳವಳಿ ಸಂಘಟನೆಗಳ ಆ ಸ್ವರೂಪದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲು ಚಳವಳಿ ವ್ಯಕ್ತಿ ಕೇಂದ್ರಿತವಾಗಿತ್ತು. ಚಿದಾನಂದ ಮೂರ್ತಿ, ಒಂದಷ್ಟು ಜನ ಅವರು ಸುತ್ತಾಯಿದ್ರು. ವಾಟಾಳ್ ನಾಗರಾಜ್, ಒಂದಷ್ಟು ಜನ ನಿಲಯದ ಕಲಾವಿದರು ಇರ್ತಾಯಿದ್ರು. ಆದರೆ ಈಗ ಚಳವಳಿ ವ್ಯಾಪಕಗೊಂಡಿರೋದ್ರಿಂದ ಅದು ಒಳ್ಳೆಯ ಬೆಳವಣಿಗೆ. ಹೌದು, ಇಡೀ 31 ಜಿಲ್ಲೆಗಳಲ್ಲಿ ಒಂದು ಕರೆ ಕೊಟ್ಟರೆ ಕರ್ನಾಟಕ ರಕ್ಷಣಾ ವೇದಿಕೆ ಅನುಸರಿಸುವಂತಹ ಜನ ಇರ್ತಾರೆ. ಹಾಗಾಗಿ ಅವ್ರದ್ದೇ ಮಾರ್ಗಗಳನ್ನು ಅವರು ಕಂಡುಹಿಡ್ಕೊಳ್ಳುವಾಗ ಕೆಲವು ದೌರ್ಬಲ್ಯಗಳಿಗೆ, ಆಸೆಗಳಿಗೆ, ಆಕಾಂಕ್ಷೆಗಳಿಗೆ ಮಣೆ ಹಾಕಿರೋದು ಕೂಡ ಉಂಟು. ಆದರೆ ಅದನ್ನು ನಿರಾಕರಿಸಿದ್ರೆ ಬೇರೆ ಇವರು ಯಾರೂ ಇಲ್ಲ, ಶಕ್ತವಾಗಿಲ್ಲ. ಈಗ ಚಿದಾನಂದ ಮೂರ್ತಿಗಳಿಲ್ಲ, PV ನಾರಾಯಣ್, GK ಸತ್ಯ ಇಲ್ಲ, ವಾಟಾಳ್ ಅವರು 91 ವರ್ಷ ಅವರಿಗೆ. ಹಾಗಾಗಿ ನಾವು ಅವರನ್ನು ನಿರಾಕರಿಸುವಾಗಿಲ್ಲ, ಇವರೇ ಆಸರೆ. ಇದಕ್ಕಿನ್ನ ಒಂದು ಆದರ್ಶಪ್ರಾಯವಾದ ಸಾರಸ್ವತ ಲೋಕದ ದಿಗ್ಗಜನೆ ಕೈ ಹಿಡಿದು ಮುನ್ನಡೆಸುವಂತಹ ಚಳವಳಿ ಬಂದರೆ ಅದನ್ನು ಆಯ್ಕೆ ಮಾಡ್ಕೋಬೋದು. ಆದರೆ ಈಗ ಇದು ಅನಿವಾರ್ಯ, ಇದು ಬೇಕಾಗಿದೆ. ಆದರೆ ಅವರು ಕೂಡ ಅಂತರೀಕ್ಷಣೆ ಮಾಡಿಕೊಂಡು ಹೋರಾಟಗಳನ್ನು ಸಕ್ರಿಯವಾಗಿ ನಡೆಸಬೇಕು. ಏಟು ತಿನ್ನಕ್ಕೆ ನಾವು ಹೋಗೋದಿಲ್ಲ. ನನಗೊಂದು ಸಲ 6-7 ಏಟು ಬಿದ್ದು ತೋಳಿಗೆ ಮುರಿದೋಗೋ ಸ್ಥಿತಿ ಬಂತು. ಭಾಳ ಕಷ್ಟ. ನಮ್ಮಂಥವರು ದೈಹಿಕವಾಗಿ ದುರ್ಬಲರಾಗಿರುವಂಥವ್ರು ಏಟು ತಿನ್ನೋದವ್ರು ಚಳವಳಿಗಾರರು. ಸರ್ಕಾರ ಮಣಿಯೋದು ಕೂಡ ಆ ಮಾತಿಗೆ, ಆ ಹೋರಾಟಕ್ಕೆ.
ಸಾತ್ವಿಕವಾದ ಮಾತುಗಳು ಎಷ್ಟು ಹೇಳಿದ್ರು ಸಾಲದು. ಗೋಕಾಕ್ ಚಳವಳಿಯಲ್ಲೇ ಎಷ್ಟೆಲ್ಲ ರೀತಿ ನಾವು ಹೇಳಿದ್ರು ಕೂಡ ಮಣಿದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬಂದ ಮೇಲೆ ಆ ಚಲನ ಇದು ತೀವ್ರಗೊಂಡಿದ್ದು ಆ ಚಳವಳಿ ರಾಜ್ಕುಮಾರ್ ಬಂದ ಮೇಲೆ. ಹಾಗಾಗಿ ಸರ್ಕಾರದ ಜೊತೆಗೆ ಮಾತನಾಡಬೇಕು ಅಂದರೆ ಅದಕ್ಕೆ ಅರ್ಥವಾಗುವ ಪರಿಭಾಷೆಯಲ್ಲೇ ನಮ್ಮ ಹೋರಾಟನೂ ಇರಬೇಕಾಗತ್ತೆ. ಹಾಗಾಗಿ ಇವರು ಮಾಡ್ತಾ ಇರೋದೆಲ್ಲ ಸರಿ ಅಂತ ನಾನು ಸಮರ್ಥಿಸ್ಕೊಳ್ಳೋದಿಲ್ಲ. ಅನಿವಾರ್ಯವಾಗಿದೆ. ನಮಗೆ ಆಯ್ಕೆಗೆ ಇವಾಗ ಅವಕಾಶ ಇಲ್ಲ. ಆಯ್ಕೆಗೆ ಅವಕಾಶ ಬಂದಾಗ ಇನ್ನೊಂದು ಮಾರ್ಗವನ್ನು ನಾವು ಕಂಡಿಡ್ಕೋಬಹುದು. ನೀವು ಇಷ್ಟೆಲ್ಲ ಅನಾರೋಗ್ಯ, ವಯೋಮಾನಸ, ಅನಿರೀಕ್ಷಿತವಾಗಿ ಬಂದಿರೋ ಎಲ್ಲ ಕಾರಣಗಳಿಂದ ಬದುಕು ಸ್ವಲ್ಪ ದುಸ್ತರ ಆಗಿದೆ ಅಂತ ನಮ್ಗೆ ಅನ್ನಿಸ್ತದೆ. ಈಗ ನಿಮ್ಮ ಚಟುವಟಿಕೆಗಳೇನು, ಯಾವ ರೀತಿ ನೀವು ನಿಮ್ಮ ಬದುಕನ್ನು ಈಗ ಕನ್ನಡದ ಪರವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ? ನಾನು ಈ ರಾಜ್ಯದ 31 ಜಿಲ್ಲೆಗಳಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಕಳೆದ 45 ವರ್ಷಗಳಿಂದ ನಾನು ಮಾಡ್ತಾಯಿದ್ದೇನೆ. ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ದೇ ಇರೋ ಜಿಲ್ಲೆಗಳು ಒಂದು ಚಾಮರಾಜನಗರ, ಇನ್ನೊಂದು ಗದಗ. ಈಗ ಗದಗ ಜಿಲ್ಲೆಯವರು ಕೂಡ ನೀವು ಇಲ್ಲಿಗೆ ಬಂದು ನನ್ನನ್ನು ಅಲ್ಲಿಗೆ ಹೇಳ್ಕೊಂಡು ಹೋದ ಹಾಗೆ ಆಯಿತು. ನಾನು ಈಗ ಮನೆಯಲ್ಲಷ್ಟೇ ನನ್ನ ಓಡಾಟ ಇರುತ್ತೆ, ಮನೆಯ ಅರ್ಧ ಭಾಗದಲ್ಲಷ್ಟೇ. ಅಲ್ಲಿ ನನ್ನ ಸನಿಹವಾಣಿಯ ಮೂಲಕ ಲೇಖನಗಳನ್ನು ಬರೀತಾ ಇರ್ತೇನೆ, ತಿದ್ದುತ್ತಾ ಇರ್ತೇನೆ. ನಾನು ಹಿಂದೆ ಹೇಳಿದಂತೆ ರಾತ್ರಿ 9ರಿಂದ 12 ಗಂಟೆವರೆಗೆ ಕನ್ನಡದಲ್ಲಿ ಯಾರಿಗೆ ಏನೇ ಅನುಮಾನ ಇದ್ದರೂ ಕೂಡ ನಾನು ಪರಿಹರಿಸ್ತೇನೆ. ಪಠ್ಯಾಧಾರಿತವಾಗಿರಬಾರ್ದು. ಸರ್, ನಮ್ಮ ಮಗುಗೆ ಒಂದು ಅರ್ಧ ಗಂಟೆ ಪಾಠ ಮಾಡಿ, ನನ್ನ ಮಗುಗೆ ಒಂದು ಅಸೈನ್ಮೆಂಟ್ ಮಾಡಿಸ್ಬಿಡಿ, ಇಲ್ಲ. ಕನ್ನಡದ ನೀತಿ, ನಿರೂಪಣೆ, ಅನುಷ್ಠಾನ, ತತ್ವ ಪಾಲಿಸಿ ಹೋರಾಟಗಳು, ಈ ಎಲ್ಲ ವಿಚಾರಗಳನ್ನು ಕೂಡ ನಾನು ಅಲ್ಲಿ ಸಾದರಪಡಿಸ್ತೇನೆ. 22 ವರ್ಷಗಳಿಂದ ಅದು ನಡೀತಾ ಇರುವಂಥದ್ದು. ನನ್ನ ಮೊಗಸಾಲೆಯಲ್ಲಿ, ಹಾಗೆ ಜಗಲಿ, ಮೊಗಸಾಲೆ ಫೇಸ್ಬುಕ್, ಜಗಲಿ ವಾಟ್ಸಪ್, ಅಲ್ಲಿ ಕಂಡ ತಪ್ಪುಗಳನ್ನು ಅವರಿಗೆ ಒಬ್ಬರಿಗೆ ಮಾತ್ರ ತಿಳಿಯೋ ಹಾಗೆ ನಾನು ತಿಳಿಸ್ತೇನೆ. ಕರೆ ಮಾಡಿ ಕೂಡ ನಾನು ಮೆಸೆಂಜರ್ ಕರೆ, ವಾಟ್ಸಪ್ ಕರೆ ಮೂಲಕ ಅವರಿಗೆ ತಿಳಿಸ್ತೇನೆ. ಬೆಂಗಳೂರು ಮತ್ತು ಸುತ್ತಮುತ್ತಲ ಇದರಲ್ಲಿ ಯಾರೇ ಕರೆದರೂ ಕಾರ್ಯಕ್ರಮಕ್ಕೆ ನನಗೆ ವೇದಿಕೆ ಇದ್ದಾಗ ನಾನು ಹೋಗ್ತೇನೆ. ಬೇರೆ ಕಾರ್ಯಕ್ರಮಗಳಿಗೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಿಡೋದಕ್ಕೆ ಕರೆದಾಗ ನಾಗರಾಜ್ ಅಂತಿದ್ದಾರೆ, ದಾಸ ನಾಗರಾಜ್ ಅಂತ, ಅವರು ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋಕ್ಕೆ ಆಗಾಗ ಬರ್ತಾರೆ. ಅವ್ರನ್ನ ಕರೆದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಮನೆಗೆ ಕರ್ಕೊಂಡು ಬಂದು ಬಿಡ್ತಾರೆ. ಎಲ್ಲೋ ಯಾವುದೋ ಒಂದು ಋಣ ನಾವು ಇನ್ನೊಬ್ಬರಿಗೆ ಮಾಡಿದ್ದು ಅವರಿಂದಲೇ ನಮಗೆ ಸಿಗದೆ ಹೋದರೂ ಕೂಡ ಅವರಿಂದ, ಈ ದಾಸ ನಾಗರಾಜು, VM ಪ್ರಸನ್ನಕುಮಾರು, ಡಾಕ್ಟರ್ ಜೈರಾಮ್, ವೆಂಕಟೇಶು, ಈ ವ್ಯಕ್ತಿಗಳಿಂದ, ಈ ಥರದ ಮೂಲಗಳಿಂದ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಕೆಲಸ ಆಗ್ತಾಯಿದೆ. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಹೊರತುಪಡಿಸಿ ಈ ಹಿಂದೆ ನಿಮಗೆ ಸರ್ಕಾರ, ಪ್ರಾಧಿಕಾರ, ಅಕಾಡೆಮಿ ಎಲ್ಲಿಯಾದರೂ ಗುರುತಿಸಿ ಸ್ಥಾನಮಾನಗಳನ್ನು ಕೊಟ್ಟಿದ್ದಿದೆಯಾ? ಸಾಹಿತ್ಯ ಪರಿಷತ್ತನ್ನು ಹೊರತುಪಡಿಸಿ ಸ್ಥಾನಮಾನ ಕೊಟ್ಟಿಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ 2018ರಲ್ಲಿ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದೆ. 2019ಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರ ಡಾಕ್ಟರ್ GP ರಾಜರತ್ನಂ ಸಾಹಿತ್ಯ ಪರಿಚಾರಿಕೆ ಪ್ರಶಸ್ತಿಯನ್ನು ಕೊಟ್ಟಿದೆ. ಕೋಲಾರ ಜಿಲ್ಲಾ ಆಡಳಿತ 2018ಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವನ್ನು ಕೊಟ್ಟಿದೆ. ಸಂಘ ಸಂಸ್ಥೆಗಳು ಕನ್ನಡ ಕಟ್ಟಾಳು, ಕನ್ನಡ ಸನ್ಮಿತ್ರ, ಕನ್ನಡ ವೈಜಯಂತಿ, ಕನ್ನಡ ಚಿಂತನ ರತ್ನ, ಹೀಗೆ ಮತ್ತು ಶ್ರೇಷ್ಠ ಪರಿಚಾರಕ ಪ್ರಶಸ್ತಿಗಳು, ಹೀಗೆ ಒಟ್ಟು ಒಂದು 20 ಪ್ರಶಸ್ತಿಗಳಿಗೆ ನನ್ನನ್ನು ಭಾಜನರಾಗಿಸಿದ್ದಾರೆ. ಆದರೆ ಆ ಸಾಹಿತ್ಯ ಪರಿಷತ್ತಿನ ಜೊತೆಗೆ ನನ್ನ ನಂಟಿಗೆ 48 ವರ್ಷ ಆದರೂ ಯಾವ ಕಾರಣಕ್ಕೂ ಏನೋ ನನಗೆ ಅಲ್ಲಿ ಕನ್ನಡ ಹೋರಾಟಗಾರರಿಗೆ ನೀಡುವಂತಹ 4 ದತ್ತಿ ಪ್ರಶಸ್ತಿಗಳಿವೆ. ಆ ಯಾವ ಪ್ರಶಸ್ತಿಗೂ ಕೂಡ ಇದುವರೆಗೆ ನಾನು ಭಾಜನನಾಗಿ. ಏನಿರ್ಬೋದು ಕಾರಣ ಅಂತೀರಿ ನೀವು? ಇಷ್ಟು ದಿವಸ ಇದ್ರ ಒಳಗಡೆ ಇದ್ದೀರಲ್ಲ, ಏನಾರ ಇದು ಹುನ್ನಾರ ಇದೆಯಾ ಅಥವಾ ಏನು ಕಾರಣ ಇರ್ಬೋದು? ಹಿತ್ತಲ ಗಿಡ ಸಹಜವಾಗಿ ನಮಗೆ ನೋವಾಗತ್ತೆ, ಆ ಮಾತು ಬೇರೆ. ಬಟ್ ಕಾರಣನೂ ಬೇಕಲ್ಲ. ವಾಸ್ತವವಾಗಿ ನಮ್ಮ ಕನ್ನಡ ಪರ ಜನರಿಗೆ ಅದು ಏನಿದೆ ಅಂತ ಗೊತ್ತೂ ಆಗಬೇಕಲ್ಲ. ಹಿತ್ತಲ ಗಿಡ ಮದ್ದಲ್ಲ. ನನ್ನ ನೆರವು ತಗೊಂಡಿದ್ದಾರೆ, ನನ್ನನ್ನು ತೊಡಗಿಸ್ಕೊಂಡಿದ್ದಾರೆ, ಅವರೇ ಕೊಟ್ಟಿಲ್ಲ. ಈಗ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ಅದು. ನೀವು ಪರಿಷತ್ತನ್ನು ತವ್ರ ಮನೆ ಅಂತೀರಿ ಅಂದರೆ ನಾವು ಈ ದೃಷ್ಟಿಯಿಂದ ಪರಿಷತ್ತನ್ನು ಎಚ್ಚರಿಸ್ಬೇಕಂದಂಗೆ ಆಯಿತು. ಎಚ್ಚರಿಸುವ ಕೆಲಸ ಅಲ್ಲ, ನೆನಪಿಸುವ ಕೆಲಸ ಮಾಡಿದ್ರೆ ಸಾಕು. ಅಲ್ಲಿ ಪ್ರಜಾಸತ್ತಾತ್ಮಕವಾಗಿ ತೀರ್ಮಾನಗಳನ್ನು ತಗೊಳ್ಬೇಕು ಅಂತ. ಇಲ್ಲದೇ ಇದ್ದರೆ ಪರಿಷತ್ತಿನ ಆಯ್ಕೆ ತನ್ನ ಇದನ್ನು ಗೌರವವನ್ನು ಕಡಿಮೆ ಮಾಡ್ಕೊಳ್ಳುತ್ತೆ ಅಂತ ಆಗಿಬಿಡತ್ತೆ ಅಂತ ಹೇಳಿರುವ ಜನ ಇದ್ದಾರೆ. ಈಗ ನನಗೆ ಪ್ರಶಸ್ತಿ ಬಂದಿರೋದನ್ನು
ಪತ್ರಿಕೆಗಳು ಒಂದೊಂದಾಗಿ ಸಂಭ್ರಮಿಸ್ತವೆ. ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂತು, ಉದಯವಾಣಿಯಲ್ಲಿ ಒಂದು ಲೇಖನ ಬಂತು. ಈಗ 21 ನಿನ್ನೆ ವಿಧಾನಸಭಾ ಅಧಿವೇಶನ ಮುಗಿದಿರೋದ್ರಿಂದ ಸಾಲು ಸಾಲಾಗಿ ಕನ್ನಡ ಮತ್ತು ಕನ್ನಡೇತರ ಪತ್ರಿಕೆಗಳಲ್ಲೂ ಕೂಡ ನನ್ನ ಬಗ್ಗೆ ಲೇಖನಗಳು ಪ್ರಕಟವಾಗುತ್ತೆ. ತಮಿಳರಿಗೆ ಕನ್ನಡ ಕಲಿಸಿದ್ದೇನೆ, ಇಲ್ಲಿ ಹೊಂದಿಕೊಂಡು ಬಾಳೋದ್ರಿಂದ ಹೇಳಿದ್ದೇನೆ. ಮುಸ್ಲಿಮರಿಗೆ ಈ ಪ್ರಧಾನ ದಾರಿಗೆ ಸೇರಲಿಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಿದ್ದೇನೆ. ತೆಲುಗಿನವರ ಜೊತೆಗೆ ಒಡನಾಡಿದ್ದೇನೆ. ಎಲ್ಲರೂ ಕೂಡ ಪ್ರೀತಿಯಿಂದ 21 ಕಳೀಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ರಾಜ್ಕುಮಾರ್ ಅವರಿಗೆ ಕನ್ನಡದ ಬಗ್ಗೆ ಮಾಹಿತಿ ಕೊಟ್ಟ ಹಾಗೆ ಗೋಕಾಕ್ ಅವರು ವಿ ಕೆ ಗೋಕಾಕ್ ಅವ್ರ ಜೊತೆಗೆ ನೀವು ಕೆಲಸ ಮಾಡಿದ್ರಿ. ಆ ಅನುಭವ ಮತ್ತು ಘಟನೆ ಏನು? ಅದು ನನ್ನ ಬದುಕಿನ ಒಂದು ಸುವರ್ಣ ಸಂಭ್ರಮ. ಗೋಕಾಕ್ ಅವರು ವರದಿ ಕೊಟ್ಟ 9 ವರ್ಷಗಳಾದಮೇಲೆ, ಸರ್ಕಾರಕ್ಕೆ ನೀವೊಂದು ಸಲ ಹೇಳಿ, ಕೋರ್ಟು ಇದು ಒಪ್ಕೊಂಡಿದೆ, ಸರ್ಕಾರ ಜಾರಿ ಮಾಡ್ತಿಲ್ಲ ಅಂತ ಹೇಳಿದ್ಮೇಲೆ ನಾನು ಮರ್ತೋಗಿದೆ ಅಂತ ಅವರು ಚಿದಾನಂದ ಮೂರ್ತಿ ಅವರು ಹೇಳಿದರು. ವರದಿ ಮರ್ತೋಗಿದೆ ವಯೋಸಹಜ ಕಾರಣಗಳಿಂದ ಅಂತ. ಆಗ ನನಗೆ ಯಾರಾದರೂ ಈ ವಯಸ್ಸಿನಲ್ಲಿ ಹೇಳುವಂಥವರು, ಗೋಕಾಕ್ ವರದಿಯನ್ನು ಓದ್ದವರು ನನಗೆ ಹೇಳಿಕೊಡ್ಬೇಕು ಅಂತಂದಾಗ ಅವರು ಮುಂಬೈನಿಂದ ಅವರ ಮಗ ಅನಿಲ್ ಗೋಕಾಕ್ ಮನೆಗೆ ಬಂದು ಉಳ್ಕೊಂಡಿದ್ದಾಗ ರಾಜಮಹಲ್ ವಿಲಾಸ್ ಬಡಾವಣೆ. ಯಾಕಂದರೆ ಇದು ಭಾಳ ಮಹತ್ವದ ಐತಿಹಾಸಿಕ ಸಂಗತಿ. ಹೌದು ಸರ್. ಆಗ ನಾನು 2 ದಿನ ಹೋಗಿ ಅವರಿಗೆ ಗೋಕಾಕ್ ವರದಿ ಅಂದರೆ ಏನು, ಅದರ ಅವರೇ ಸಲ್ಲಿಸಿದ ವರದಿ ಅವರು ಹೇಗೆ ಬಂದರು ಅಂದರೆ, ಒಂದು ಪ್ಯಾಡ್ ಇಟ್ಕೊಂಡು ಬರವಣಿಗೆಗೆ ಒಂದು ಪೆನ್ ಇಟ್ಕೊಂಡು, ನಮಸ್ಕಾರ ಮೇಷ್ಟ್ರೆ, ನಮಸ್ಕಾರ ಮೇಷ್ಟ್ರೆ. ಇಬ್ಬರು ಕಡೆಯಿಂದ ಮೇಷ್ಟ್ರು ಅನ್ಸ್ಕೊಂಡ್ರಿ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್, ದೊಡ್ಡ ಇಂಗ್ಲೀಷ್ ಪ್ರಾಧ್ಯಾಪಕ, ಶಿಕ್ಷಣಿಕ ತಜ್ಞ ವಿ ಕೆ ಗೋಕಾಕ್. ಹೌದು ಸರ್. ಅವರ ವರದಿಯನ್ನು ಅವರಿಗೇ ಹೇಳಿಕೊಡುವ ಸುಕೃತ ನನ್ನ ಬದುಕಿನಲ್ಲಿ ಬಂತು. 1981 ಫೆಬ್ರವರಿಯಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣಕ್ಕೆ ಬಂದಿದ್ದರು. ಒಂದು ಕೆಲವು ದಿನಗಳ ಹಿಂದೆ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಸರ್, ನಿಮ್ಮ ವರದಿ ಕನ್ನಡದ ಪರವಾಗಿದೆಯೇ, ಕನ್ನಡದ ಸ್ಥಾನ ಭದ್ರಗೊಳಿಸಿದ್ದೀರಾ ಅಂದರೆ ಅವರೇನೂ ಹೇಳಲಿಲ್ಲ, ಹೇಳುವ ಹಾಗಿಲ್ಲ. ಕಣ್ಣಲ್ಲೇ ಮಿಂಚು, ಕಣ್ಣಲ್ಲೇ ಚಮಕ್ ಧಮಕ್ ಅಂತೀವಲ್ಲ ಅದು, ತಲೆಯ ಮೇಲೆ ಕೈ ಇಟ್ಟು ಅವರು ಆಶೀರ್ವಾದದ ರೂಪದಲ್ಲಿ ಹೇಳಿದ್ರು. ಕಣ್ಣಲ್ಲೇ ಅವರು ಸಂವಹನ ಮಾಡಿದ್ರು. ಆಮೇಲೆ ಅವ್ರಿಗೆ ಹೇಳ್ಕೊಡೋ ಅವಕಾಶ ನನಗೆ ಜೀವನದಲ್ಲಿ ಸಿಕ್ತು. ಅವ್ರ ಮುಂದೆನೇ ಕನ್ನಡವನ್ನು ಏಕೈಕ ಕಡ್ಡಾಯ ಭಾಷೆ ಮಾಡಬೇಕು ಅಂತ 9 ವರ್ಷಗಳ ಹಿಂದೆ ಹೇಳಿದ್ದೆ. ಆ ವರದಿ ಬರೆಯೋಕ್ಕೆ ಮುಂಚೆ ಅವರು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸುವಾಗ. ಹಾಗಾಗಿ ಗೋಕಾಕ್ ಜೊತೆಗೆ ಒಡನಾಡಿದಂತಹ ಅವರಿಗೆ ಕನ್ನಡವನ್ನು ಹೇಳಿಕೊಟ್ಟಂತಹ ಸಂಭ್ರಮ. ಹಾಗೆಯೇ ಗೋಕಾಕ್ ವರದಿಯ ಅಂತಿಮ ವಾದ ವಿವಾದ ನಡೆದಾಗ ಕೋರ್ಟಲ್ಲಿ, ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪೂರ್ಣಪೀಠದ ಮುಂದೆ ನಡೆದಾಗ ನಮ್ಮ ಸಂತೋಷ್ ಹೆಗಡೆಯವರು ಆಗ ಅಡ್ವೊಕೇಟ್ ಜನರಲ್ ಅಂದರೆ ಮಹಾವಕೀಲರಾಗಿದ್ದರು. ಸರ್ಕಾರದ ಪರ ಅವರು ವಾದ ಮಂಡಿಸಬೇಕಾಗಿತ್ತು. ಅವರು ಯಾವ ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ. ಹಾಗಾಗಿ ನನ್ನ ನೆರವನ್ನು ಅವರಿಗೆ ಸಾಹಿತಿಗಳ ಕಲಾವಿದರ ಬಳಗದ ಮೂಲಕ ಒದಗಿಸಲಾಯಿತು. ತುಂಬಿದ ನ್ಯಾಯಾಲಯದ ಕೊಠಡಿಯಲ್ಲಿ ಕುಳಿತು ನ್ಯಾಯಪೀಠ ಕೇಳಿದ ರಾಮಜೋಯಿಸ್ ಅವರ ಕೇಳಿದ ಪ್ರಶ್ನೆಗಳಿಗೆ ನಾನು ಶೀಘ್ರವಾಗಿ ಉತ್ತರ ಬರ್ಕೊಡ್ತಾ ಇದ್ದೆ, ಅವರು ಓದ್ತಾ ಇದ್ದರು. ಅದೊಂದು ವಿಚಿತ್ರ ಅನುಭವ ನಿಮಗೆ. ಅದು ಒಂದು ವಿಚಿತ್ರ, ಒಂದು ಖೇದಕರ, ವಿಷಾದಕರ. ಈ ಥರ ಅವರೇ ವಾದ ಮಾಡಬೇಕಾಗಿತ್ತು. ಆದರೂ ಕೂಡ ನನ್ನ ನೆರವು ತಗೊಳ್ಳೋ ದೊಡ್ಡ ಮನಸ್ಸು ಮಾಡಿದ್ರಲ್ಲ. ಹಾಗಾಗಿ ಎಲ್ಲ ಅನೇಕ ಸ್ಮರಣೀಯ ಸಂಗತಿಗಳಿವೆ. ತೃಪ್ತಿಯನ್ನು ಕೊಟ್ಟಿರುವಂಥದ್ದು, ಮುಖದಲ್ಲಿ ನಗೆಯನ್ನು ಅರಳಿಸಿರುವಂತಹ ಸಂಗತಿಗಳಿವೆ. ಯಾತನೆ ಕೊಟ್ಟಿರೋದಿದೆ, ನೋವು ಕೊಟ್ಟಿರೋದಿದೆ, ಸಂಕಟ ಕೊಟ್ಟಿರೋದಿದೆ. ಅದನ್ನು ಮುಂದೆ ಮಾಡಿದರೆ ಕೆಲಸ ಮಾಡೋಕ್ಕಾಗಲ್ಲ. ಅದನ್ನು ಮರೆತು, ಅದನ್ನು ಬಿಟ್ಟು ಮುಂದೆ ಸಾಗುವಂಥದ್ದು ನನ್ನ ಜಾಯಮಾನ. ಸಕಾರಾತ್ಮಕ ಮನೋಭಾವವನ್ನು ನಾನು ಬೆಳೆಸ್ಕೊಂಡಿರೋದ್ರಿಂದ ಇದು ಸಾಧ್ಯ ಆಗತ್ತೆ. ನನ್ನ ಕೆಲಸದ ಬಗ್ಗೆ ನನಗೆ ತೃಪ್ತಿ ಇದೆ. ಆದರೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸರ್ಕಾರ ಆದ್ಯತೆಯನ್ನು ಕೊಡಬೇಕು. ಇಂಗ್ಲೀಷ್ ಮಾಧ್ಯಮದ ತರಗತಿಗಳನ್ನು ಅಲ್ಲಿ ಆರಂಭ ಮಾಡಲಿಕ್ಕೆ. ಭಾಷಾ ಕಲಿಕೆ ಮುಖ್ಯ ಅಂತಿರೋ, ಮಾಧ್ಯಮ ಮುಖ್ಯ ಅಂತಿರೋ ನೀವು? ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮ ಆಗಬೇಕು. ಮಾಧ್ಯಮಿಕ ಶಾಲೆಗಳ ಹಂತದವರೆಗೆ, ನಾನು ಪ್ರೌಢಶಾಲೆ ಅಂತಲೂ ಹೇಳೋದಿಲ್ಲ, ತುಂಬ ಧಾರಾಳವಾಗಿ ಉದಾರವಾಗಿ ಹೇಳ್ತೇನೆ. 1ರಿಂದ 8ನೇ ತರಗತಿಯವರೆಗೆ ಪ್ರಾಥಮಿಕ ಶಿಕ್ಷಣ ಅಂದರೆ ಇಡೀ ದೇಶದಲ್ಲಿ 1ರಿಂದ 8ನೇ ತರಗತಿ ಅಂತಾರೆ.
ಇಲ್ಲಿ ನಾವು ಮೊದಲು 7 ಅಂತ ಸ್ವೀಕರಿಸಿದ್ವಿ, ಈಗ 8 ಅಂತ ಬದಲಾಯಿಸಿದ್ವಿ. ಇಲ್ಲಿಯವರೆಗೆ ಅಲ್ಲಿ ಕನ್ನಡವನ್ನು ಮಾತೃಭಾಷೆಯಾಗಿ, ಪರಿಸರದ ಭಾಷೆಯನ್ನು ಮಾತೃಭಾಷೆಯನ್ನು ಮಾಡಬೇಕು. ಆಮೇಲೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸ್ಬೋದು. ಆದರೆ ಉರ್ದು ಮಾತೃಭಾಷಿಕರು ಬೇಕಾದರೆ ಅವರು ಉರ್ದು ಮಾಧ್ಯಮದಲ್ಲಿ ಕಲಿತು ಒಂದು ಭಾಷೆಯಾಗಿ ಕನ್ನಡ ಕಲೀಲಿ, ಯಾಕೆಂದರೆ ಅವ್ರಿಗೆ ಪರಿಸರದ ಭಾಷೆಯಾಗಿರುತ್ತೆ. ಪರಿಸರದ ಭಾಷೆಯೇ ಅಲ್ಲದ ಇಂಗ್ಲೀಷನ್ನು ಮಾಧ್ಯಮ ಮಾಡಿ ಅದನ್ನು ಒಂದು ದಂಧೆಯಾಗಿ ಮಾಡ್ಕೊಳ್ಳೋರಿಗೆ ನಡೆಮಡಿ ಹಾಸಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು. ಅವರನ್ನು ಒಂದು ಈ ನೆಲದಲ್ಲೇ ದ್ವೀಪಗಳನ್ನಾಗಿ, ನಡುಗಡ್ಡೆಗಳನ್ನಾಗಿ ಮಾಡಬಾರ್ದು. ಪ್ರಧಾನ ದಾರಿಯಲ್ಲಿ ಎಲ್ಲರೂ ಸೇರಿಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಜಾಗತೀಕರಣದ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡುವಂಥ ಅಗತ್ಯ ಇರೋದ್ರಿಂದ ಇಂಗ್ಲೀಷ್ ಭಾಷೆ ಮಹತ್ವ ಅನ್ನುವಂಥ ಹುಸಿ ಕಲ್ಪನೆ ರಾಜಕಾರಣಿಗಳಲ್ಲಿ ಬಂದಿದೆಯಲ್ಲ, ಅದನ್ನು ಹೇಗೆ ನೀವು? ರಾಜಕಾರಣಿಗಳಿಗೆ ಈ ಹುಸಿ ಕಲ್ಪನೆ ಬಂದಿರುವಂಥದ್ದು ಅವರು ನಡೆಸ್ತಾ ಇರುವ, ಅಥವಾ ಅವರ ಶ್ರೀಮತಿಯವರು ನೆಂಟರಿಷ್ಟರ ಹೆಸರಲ್ಲಿ ಇವರು ಬೇನಾಮಿ ಇಂಗ್ಲೀಷ್ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ಸ್ವಾರ್ಥ ಇದೆ ಅಂತೀರಿ. ನಾವು ಯಾವತ್ತೂ ಕೂಡ ಇಂಗ್ಲೀಷನ್ನು ಕಲಿಬಾರ್ದು ಅಂತ ಹೇಳಿಲ್ಲ. ಇಂಗ್ಲೀಷನ್ನು ಕಲಿಬೇಕು, ಒಂದು ಭಾಷೆಯಾಗಿ ಚೆನ್ನಾಗಿ ಕಲಿಬೇಕು, ಅದನ್ನು ಒಂದು ಅಭಿವ್ಯಕ್ತಿಯ ಮಾಧ್ಯಮವಾಗಿ, ಸಂವಹನ ಸಾಧ್ಯವಾಗಿ ಇರುವಂತೆ ಅದನ್ನು ಕಲಿಬೇಕು. ಅಂತಹ ಇಂಗ್ಲೀಷನ್ನು ಬೋಧಿಸಬೇಕು. ಇವರು ಕನ್ನಡ ಮಾಧ್ಯಮ ಶಾಲೆಗಳನ್ನು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿ ಮಾಡಿಬಿಟ್ವೆ ಅಂದರೆ ಒಂದು ಪದ, ಒಂದು ವಾಕ್ಯ ಹೇಳುವ ಸಾಮರ್ಥ್ಯವಿಲ್ಲದ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರೇ ಇಂಗ್ಲೀಷನ್ನು ಕಲಿಸೋಕ್ಕೆ ಹೋಗಿ ಮಕ್ಕಳ ಕಡೆ ಕನ್ನಡವನ್ನು ಕಲಿತಿಲ್ಲ, ಇಂಗ್ಲೀಷನ್ನು ಕಲಿತಿಲ್ಲ. ಏನಾಗಿದೆ ಇದನ್ನು ಪ್ರವೇಶ ಮಾಡಿದ ಮೇಲೆ ಅಂತ ಒಂದು ಉನ್ನತ ಮಟ್ಟದ ತಜ್ಞರ ಸಮಿತಿ, ಭಾಷಾ ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಸಾಹಿತಿಗಳು, ಹೀಗೆ ಎಲ್ಲ ವಲಯದ ಜನರನ್ನು ಇಟ್ಕೊಂಡು ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಆ ಅಧ್ಯಯನವನ್ನು ಮಾಡಿಸಿ ಒಂದು ವರದಿಯನ್ನು ಸರ್ಕಾರ ತಗೋಬೇಕು. ಆ ವರದಿ ಕೊಡೋದಕ್ಕೆ ಅದು ಕಾಲಬದ್ಧವಾಗಿರಬೇಕು, ಟೈಮ್ ಬೌಂಡ್ ಆಗಿರಬೇಕು. ಈಗ ನೀವು ಭಾಷೆ ವಿಷಯಕ್ಕೆ ಬಂದ್ರಿ, ನೀವೇ ಬಹುಭಾಷಾ ಕಲಿಕೆ ಸಾಧ್ಯ ಆಗಿದ್ದರಿಂದ ಭಾಷಾ ಜ್ಞಾನ ಹೆಚ್ಚಾಗ್ತದೆ ಅನ್ನುವಂಥ ಕಲ್ಪನೆ ಇರುತ್ತಲ್ಲ ಸರ್ ಜನರಿಗೆ. ಆ ಕಾರಣದಿಂದ ನಿಮ್ಮ ಅಭಿಪ್ರಾಯ? ಕನ್ನಡವನ್ನು ಉಳಿಸಿಕೊಂಡು, ಕನ್ನಡವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಏನೆಲ್ಲ ಬೇಕಾಗಲಿ, ಎಷ್ಟೆಲ್ಲ ಬೇಕಾಗಲಿ ಕಲಿಬಹುದು. ಹಿಂದಿ ನಮ್ಮ ದೇಶದ ರಾಷ್ಟ್ರ ಭಾಷೆ ಅಂತ ಪ್ರಚಾರ ಮಾಡ್ತಾರೆ. ಈ ದೇಶಕ್ಕೆ ರಾಷ್ಟ್ರ ಭಾಷೆ ಅನ್ನೋದಿಲ್ಲ. ಭಾರತದ ಸಂವಿಧಾನದ ಯಾವ ಪುಟದಲ್ಲೂ, ಯಾವ ಅನುಚ್ಛೇದದಲ್ಲೂ, ಅನುಚ್ಛೇದ ಆರ್ಟಿಕಲ್ಲು, ಯಾವ ಪುಟದಲ್ಲೂ, ಯಾವ ಅನುಚ್ಛೇದದಲ್ಲೂ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ. ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಹೇಳುವಂಥದ್ದು ಏನು ಸಂವಿಧಾನಕ್ಕೆ ಬಗೆಯುವ ಅಪಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋ ಜನ ಇದ್ದೀವಲ್ಲ ನಾವು, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಗೆಯುವಂತಹ ದ್ರೋಹ. ಸಂವಿಧಾನದಲ್ಲಿ ಇರುವುದನ್ನು ಮಾತ್ರ ಹೇಳಬೇಕು, ಇಲ್ಲದೆ ಇರೋದನ್ನು ಇದೆ ಅಂತ ಹೇಳಿ ತಪ್ಪು ದಾರಿಗೆ ಜನರನ್ನು. ಅದರಿಂದ ಏನು ಪ್ರಯೋಜನ ಇದೆ ಸರ್? ಉತ್ತರ ಭಾರತದವ್ರಿಗೆ ಏನು ಪ್ರಯೋಜನ ಇದೆ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ವೈಭವೀಕರಿಸಿ ನಮ್ಮನ್ನು ತಪ್ಪು ದಾರಿ ಕರ್ಕೊಂಡು ಹೋದರೆ? ಹೌದು, ಈಗ 8ನೇ ಅನುಸೂಚಿಯಲ್ಲಿ, ಅಂದರೆ 8ನೇ ಶೆಡ್ಯೂಲ್ ಅಂತ ಕರಿತೇವೆ, ಅದರಲ್ಲಿ ಇದುವರೆಗೆ ಸ್ವಾತಂತ್ರ್ಯ ಬಂದದ್ದು 47ರಲ್ಲಿ, ಆಗ 14 ಭಾಷೆಗಳಿದ್ವು, ಈಗ 22 ಭಾಷೆಗಳಿವೆ. 22 ಭಾಷೆಗಳನ್ನು ಅಕಾರಾದಿಯಾಗಿ ಪಟ್ಟಿ ಮಾಡಿದ್ದಾರೆ. ಅಂದರೆ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಪಟ್ಟಿ ಮಾಡಿ ಅಲ್ಲಿ ಕೆ ಬರೋ ಜಾಗದಲ್ಲಿ ಕನ್ನಡ ಇದೆ, ಎಚ್ ಬರೋ ಜಾಗದಲ್ಲಿ ಎಚ್ ಇದೆ. ಹಿಂದಿ ಕೇಂದ್ರ ಸರ್ಕಾರದ ಆಡಳಿತ ಭಾಷೆ, ಕನ್ನಡ ಕರ್ನಾಟಕದ ಆಡಳಿತ ಭಾಷೆ ಅಷ್ಟೇ. ಕೇಂದ್ರ ಸರ್ಕಾರ ಕರ್ನಾಟಕದ ಜೊತೆ ಅಂದರೆ ಹಿಂದಿಯೇತರ ರಾಜ್ಯ ಇದು ಮಾಡುವಾಗ ಇಂಗ್ಲೀಷ್ನಲ್ಲಿ ವ್ಯವಹರಿಸಬೇಕು, ಹಿಂದಿಯಲ್ಲಿ ಅಲ್ಲ. ಏನಿದೆ ಅಂತ ನೀವು ಕೇಳಿದ್ರಲ್ಲ ಸರ್, ಅವರಿಗೆ ಪ್ರಯೋಜನ ಯಾವತ್ತೂ ಕೂಡ ಯಾರು ಉದ್ಯೋಗದಾತರಾಗಿರ್ತಾರೋ ಆ ಉದ್ಯೋಗದಾತರ ಭಾಷೆಯನ್ನು ಕಾರ್ಮಿಕ ಕಲಿಬೇಕು. ಇಲ್ಲಿ ವ್ಯತಿರಿಕ್ತ ಆಗೋಗಿದೆ. ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಹೀಗೆ ಉತ್ತರ ಭಾರತದ ಅನೇಕ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬರ್ತಿದ್ದಾರೆ ಉದ್ಯೋಗದ ಕಾರಣಕ್ಕೆ. ಅವರಿಗೆ ನಾವು ಉದ್ಯೋಗ ಕೊಡೋದ್ರ ಜೊತೆಗೆ ಅವರ ಭಾಷೆಯನ್ನು ಕಲಿತು ನಾವು ಅನುವರ್ತಿಸಬೇಕಾಗಿದೆ, ಅವರ ಭಾಷೆಯಲ್ಲಿ ನಾವು ವ್ಯವಹರಿಸಬೇಕಾಗಿದೆ. ಹಾಗಾಗಿ ಇದು ನಿಲ್ಲಬೇಕು. ತ್ರಿಭಾಷಾ ಸೂತ್ರ ಅನ್ನುವಂಥದ್ದು ಈ ದೇಶಕ್ಕೆ
ಈ ರಾಜ್ಯಕ್ಕೆ ಅನ್ವಯ ಮಾಡಬಾರ್ದು. ನಮ್ಮ ಭಾಷೆಯನ್ನು ಅವರು ಕಲಿಯುವ ಅಗತ್ಯ ಇಲ್ಲ. ಈಗ ನಮ್ಮ ಜನ ಹೋಗಿ ಉತ್ತರ ಪ್ರದೇಶದಲ್ಲಿ ಉದ್ಯೋಗ ಮಾಡುವಂತಹ ಸ್ಥಿತಿ ಅಲ್ಲಿ ಇಲ್ಲ. ನಮ್ಮ GSTಯಲ್ಲಿ ಅವರು ಬದುಕ್ತಾ ಇದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಮ್ಮ ಸರ್ಕಾರ ಏನು ಹೇಳ್ತಿದೆ ಅದನ್ನು ನಾನು ಬೆಂಬಲಿಸ್ತೇನೆ. ನಮ್ಮ ತೆರಿಗೆಯ ಹಣವನ್ನು ವಂಚಿತರನ್ನಾಗಿ ನಮ್ಮನ್ನು ಮಾಡಿ ಅದನ್ನು ವರ್ಷ ಇಳಿಸಿ ಬಜೆಟಲ್ಲಿ ಕೇಂದ್ರದ ಆಯವ್ಯಯದಲ್ಲಿ ಘೋಷಿತವಾಗಿರುವಂತಹ ಹಣವನ್ನು ಕೂಡ ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ. ಅದು ಮಾಡದೇ ಇದ್ದರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಗೋದಿಲ್ಲ, ವಿಘಟನೆ ಅನ್ನುವಂಥದ್ದು ಆಗತ್ತೆ. ಭಾರತ ಅಖಂಡವಾಗಿ ಉಳಿದಿರಬೇಕು, ಅದು ಏಕವಾಗಿರಬೇಕು ಅನ್ನುವ ಬಯಕೆ. ಫೆಡರಲ್ ಪದ್ಧತಿಯಲ್ಲಿ ನಂಬಿಕೆ ಇಟ್ಟು ಆಯಾ ರಾಜ್ಯಗಳಿಗೆ ಸ್ವಾತಂತ್ರ್ಯ. ಈಗ ಫೆಡರಲಿಸಮ್ ಅಂದರೆ ಒಕ್ಕೂಟ ವ್ಯವಸ್ಥೆ ಅಂದ್ರೇ ಸಿಂಡ್ರಿಸ್ಕೊಳ್ತಾರೆ, ಅದನ್ನು ಸ್ವೀಕರಿಸುವಂತಹ ಮನಸ್ಥಿತಿ ಇಲ್ಲ. ಹಾಗಾಗಿ ಬಹುಭಾಷಾ ದೇಶ ಇದು, ಬಹು ಸಂಸ್ಕೃತಿಗಳ ನಾಡು ಇದು. ಸಂಸ್ಕೃತಿಗಳ ಜೊತೆಗೆ ಉಪಸಂಸ್ಕೃತಿಗಳು ಇವೆ. ಅವೆಲ್ಲವನ್ನು ಪೋಷಿಸಿಕೊಂಡು ಹೊರಟಾಗ ಮಾತ್ರ ದೇಶ ಸುಂದರವಾಗತ್ತೆ. ಇಲ್ಲದೇ ಇದ್ದರೆ ಎಲ್ಲವನ್ನ ನಾವು ಸುಕ್ಕುಗಳನ್ನೆಲ್ಲ ತೆಗೆದುಬಿಡ್ತೇವೆ, ಇಸ್ತ್ರಿ ಮಾಡ್ತೇವೆ ಅಂದರೆ ದೇಶದ ಅಖಂಡತೆ ಉಳಿಯೋದಿಲ್ಲ. ಭಾವೈಕ್ಯ ಅನ್ನೋದು ಇಲ್ಲಿ ಕನಸಾಗತ್ತೆ. ಐಕ್ಯ ಒಂದೇ ಮಂತ್ರ ಅಂತ ನಮ್ಮ ಕೈಯಾರ ಕಿನ್ನಣ್ಣರಯ್ಯವರು ಏನು ಹೇಳಿದ್ದಾರೆ ಅದು ಜಾರಿಯಾಗಬೇಕು. ಐಕ್ಯ ಅನ್ನುವಂಥದ್ದು ನಮ್ಮ ನರನಾಡಿಗಳಲ್ಲಿ ಉಂಟಾಗಬೇಕು. ಅದು ಯಾವಾಗತ್ತೆ ಅಂದರೆ ಎಲ್ಲರೂ ಕೂಡ ಸಮಾನವಾಗಿ ಬಾಳಬೇಕು. ನಾವೇನು ಹಿಂದೆ ಕೊಡ್ತಿರ್ಲಿಲ್ವಾ ಬಿಮಾರ್ ರಾಜ್ಯಗಳಿಗೆ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ ಹಿಂದೆನೂ ಕೊಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಬರ್ತಾ ಕರ್ನಾಟಕವನ್ನು ಸುಲಿಯುವ ಹಾಗಾಗ್ತಿದೆ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಛೀಮಾರಿ ಹಾಕಿದ ಮೇಲೆ 3,500 ಕೋಟಿ ರೂಪಾಯಿಯನ್ನು 6 ತಿಂಗಳ ಹಿಂದೆ ಮೇ ಜೂನ್ನಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಆ ಭ್ರಮೆಗಳಲ್ಲಿ ನಾವು ಬದುಕಬಾರ್ದು. ವಾಸ್ತವ ಭಾಷೆಗೂ ಮತ್ತು ಬದುಕಿಗೂ ಅವಿನಾಭಾವವಾದ ಸಂಬಂಧ ಇದೆ. ಭಾಷೆ ಅಂತಂದರೆ ನಮ್ಮ ಸಂಸ್ಕೃತಿಯ ವಾಹಕ ಶಕ್ತಿ, ಚಾಲಕ ಶಕ್ತಿ. ಆ ಭಾಷೆ ನಮ್ಮನ್ನು ಪೊರೆಯುತ್ತೆ, ಪೋಷಿಸುತ್ತೆ. ಸಂಸ್ಕೃತಿ ಅಂದರೆ ಸಮ್ಯಕ್ ಶಕ್ತಿ. ಸೊ ಭಾಷೆ ಅದರ ಚಾಲಕ ಶಕ್ತಿನ ಡ್ರೈವಿಂಗ್ ಫೋರ್ಸ್ ಅಂತ ನಾವು ಹೇಳ್ತೇವೆ. ಹಾಗಾಗಿ ನುಡಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಅಚ್ಚಳಿಯದ ಭಾಗ. ಸರ್, ತಾವು ತುಂಬ ಸುದೀರ್ಘವಾಗಿ ಪ್ರಶಸ್ತಿ ಒಂದು ನೆಪವಾಗಿದ್ದುಕೊಂಡು ಬಹಳ ಕನ್ನಡ ಕಟ್ಟಿದ ಕೆಲಸ, ಕನ್ನಡ ಉಳಿಯಬೇಕಾದ ಹಾದಿಯ ಕುರಿತು ಮಾತನಾಡಿದಿರಿ. ಅನಾರೋಗ್ಯವನ್ನು ತುಂಬ ಕ್ರೀಡಾತ್ಮಕವಾಗಿ ತೆಗೆದುಕೊಂಡ ನಿಮ್ಮ ಮನಸ್ಥಿತಿಗೆ, ನಿಮ್ಮ ಉದಾರ ಮನಸ್ಸಿಗೆ ಅಭಿನಂದಿಸಿ ಇಂಥ ಮಾತುಗಳಿಗೆ ಸಾಕ್ಷಿಯಾದ ನಿಮ್ಮನ್ನು ವಚನ TV, ವಚನವಾಹಿನಿಯ ಸಮೂಹದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಶರಣಾರ್ಥಿ. ನಮಸ್ಕಾರ. ನೀವು ಕೂಡ ವಚನ TVಗೆ ನನ್ನನ್ನು ಸಂದರ್ಶಿಸಬೇಕು ಅಂತ ಗದಗಿಂದ ಬಂದು ಬೆಂಗಳೂರಲ್ಲೇ ಈ ಸಂದರ್ಶನವನ್ನು ನೀವು ನಡೆಸಿದ್ದೀರಿ. ನನಗೆ ಬೇಕಾದಂತಹ ವಾಹನ ವ್ಯವಸ್ಥೆಯನ್ನು ನೀವು ಮಾಡಿದಿರಿ. ನಿಮ್ಮ ಈ ಔದಾರ್ಯಕ್ಕೆ ನಾನು ಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ. ವಚನ TVಯ ಜೊತೆಗೆ ನಾನು ಇರ್ತೇನೆ.